प्रविश्य मम वाचर्मां प्रसुप्तां सञ्जीवयत्यखिलशक्तिधरस्वधाम्ना अन्यां च हस्तचरणश्रवणत्वगादीन् प्राणान्नमो भगवते पुरुषाय तुभ्यं। हयग्रीव हयग्रीव हयग्रीवेति यो वदेत् तस्य निस्सरते वाणी जन्मया प्रभावते बुद्धिर्बलं यशोधीर्यं निर्भयत्वमरोगता अजाड्यं वाक्पटुत्वं च हनूमस्मरणात् भवेत्। तपो विद्याविरक्त्यादिसद्गुणौ भागरानहं वादिराजगुरुं वन्दे हयग्रीवदयाश्रया पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ॐ वक्रतुण्डमहाकाय कोटिसूर्यसमप्रभा निर्विघ्नं कुरु मे देव सर्वकार्येषु सर्वदा। हरिकथामृतसार ನಾವು ಈ ಮಹಾಗಣಪತಿಯ ಸನ್ನಿಧಾನದಲ್ಲಿ ವಿಘ್ನೇಶ್ವರ ಸಂಧಿ ಹರಿಕಥಾಮೃತದ ಅರ್ಥ ವಿಘ್ನೇಶ್ವರ ಸಂಧಿಯ ಚಿಂತನದಲ್ಲಿ ತೊಡಗಿದ್ದೇವೆ. 2 ದಿನಗಳಲ್ಲಿ ಆ ಗಣಪತಿಯ ಮಹತ್ವ ಎಷ್ಟಿದೆ ಇದನ್ನ ಚಿಂತನೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೇವೆ. ಜಗನ್ನಾಥದಾಸರು ಬಹಳ ಸುಂದರವಾಗಿ ವಿವರಿಸಿಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಇದು ಬರಿಯ ಪದ್ಯ ಅಲ್ಲ, ಅವರ ಅನುಭವ. ಜಗನ್ನಾಥದಾಸರ ಅನುಭವ ಅನುಭವಿಸಿದ್ದನ್ನ ಅವರು ಹೇಳ್ತಾರೆ. ಆ ಜಗನ್ನಾಥದಾಸರೇ ಮತ್ತೆ ಪ್ರಾರ್ಥನೆಯನ್ನ ಮಾಡಿಕೊಳ್ತಾರೆ. ಸದ್ವಯ ವಿಭೂಷಣ ಮುಕ್ತಿ ಲಾಲಿಸು ಪರಮ ಭಗವ ಭಕ್ತವರ ಭವ್ಯಾತ್ಮ ಭಾಗವತಾದಿಶಾಸ್ತ್ರದಲ್ಲಿ ಸಕ್ತವಾಗಲಿ ಮನವು ವಿಷಯ ವಿರಕ್ತಿ ಪಾಲಿಸು ವಿಪದಾದ್ಯ ವಿಮುಕ್ತನೆಂದೆನಿಸೆನ್ನ ಭವಭಯದಿಂದ ದಿನದಿ. ಆ ಗಣಪತಿಯ ಬಳಿ ಮತ್ತೆ ಪ್ರಾರ್ಥನೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ರಕ್ತವಾಸಭಯ, 2 ಬಟ್ಟೆ, ಮೇಲೊಂದು ಬಟ್ಟೆ ಕೆಳಗೊಂದು ಬಟ್ಟೆ. ಗಣಪತಿ ಯಾವುದಂದ್ರೆ ಕೆಂಪು ವಸ್ತ್ರ, ರಕ್ತಾಂಬರೋ ರಕ್ತದನು, ಕೆಂಪು ವಸ್ತ್ರವನ್ನು ಹುಟ್ಟಿರುವುದು. ನಾವು ಅದನ್ನ ನಿನ್ನೆ ನೋಡಿದ್ದೇವೆ. ರಕ್ತ ಗಂಧ, ರಕ್ತ ವಸ್ತ್ರ, ರಕ್ತಮಾಲೆ ಎಲ್ಲ ಗಣಪತಿಯ. ವಿಭೂಷಣ ಅಂದ್ರೆ ಚೆನ್ನಾಗಿ ಆಭರಣಗಳನ್ನ, ವಿಶಿಷ್ಟವಾದ ಆಭರಣಗಳನ್ನ ಧರಿಸಿರುವಂತಹ. ಯಾಕೋಸ್ಕರ ಆಭರಣವನ್ನು ಯಾಕೆ ಧರಿಸಿದ್ದಾನೆ ಅಂತ ನೋಡಿ, ಇಷ್ಟು ವ್ಯತ್ಯಾಸ. ನಾವು ಆಭರಣವನ್ನು ಧರಿಸ್ತೇವೆ ಯಾಕೋಸ್ಕರ ಅಂದ್ರೆ ನಾನು ಚಂದ ಕಾಣಬೇಕು ಅಂತ ಹೇಳಿ ಆಭರಣವನ್ನು ಧರಿಸ್ತಾರೆ. ಆದರೆ ಗಣಪತಿ ಆಭರಣವನ್ನು ಧರಿಸ್ತಾನೆ ಯಾಕೋಸ್ಕರ ಅಂತ ಹೇಳಿದ್ರೆ ಭಕ್ತರು ನನ್ನನ್ನು ನೋಡಿ ಸಂತೋಷ ಪಡಬೇಕು ಅಂದ್ರೆ. ನೋಡಿ, ಗಣಪತಿ ಆಭರಣವನ್ನು ಧರಿಸುವುದು ಭಕ್ತರಿಗಾಗಿ, ಸ್ವಂತಕ್ಕಾಗಿ ಅಲ್ಲ. ಹೀಗೆ ವಿಶೇಷವಾದ ಭೂಷಣಗಳಿಂದ ಅಲಂಕೃತನಾಗಿರುವ ಗಣಪತಿ ಮುಕ್ತಿ ಲಾಭಿಸು. ನನ್ನ ಒಂದು ಮಾತನ್ನ ಕೇಳಯ್ಯ ನೀನು. ಏನು ನನ್ನೊಂದು ಮಾತೇನು ಅಂತ ಹೇಳಿದ್ರೆ, ಪರಮ ಭಗವತ್ ಭಕ್ತವರ, ಗಣಪತಿಯನ್ನು ಕರೆದು ಕೇಳುವುದು. ಏ ಗಣಪತಿ ಎಂತಂದ್ರೆ ಪರಮ ಭಗವತ್ ಭಕ್ತವರ, ನಿಜವಾಗಿಯೂ ವಿಷ್ಣುವಿನ ಭಕ್ತರ ಪೈಕಿ ಗಣಪತಿ ಯಾವ ಸ್ಥಾನದಲ್ಲಿದ್ದಾರೆ ಅಂದ್ರೆ ಪರಮ ಭಗವತ್ ಭಕ್ತವರ. ಅಂದ್ರೆ ಭಗವಂತನಲ್ಲಿ ಭಕ್ತಿ ಮಾಡುವಂಥವರು ಭಗವತ್ ಭಕ್ತರು. ಭಗವಂತನಲ್ಲಿ ಭಕ್ತಿ ಮಾಡುವುದು. ಭಕ್ತಿ ಅಂತ ಹೇಳಿದ್ರೆ ಅದನ್ನೇ ನಾವು ಮೊನ್ನೆ ನೋಡಿದ್ದೇವೆ. ಪರಮ ಭಗವತ್ ಭಕ್ತರು ಯಾರು ಅಂತ ಹೇಳಿದ್ರೆ ಆ ಭಗವಂತನಲ್ಲಿ, ನಾರಾಯಣನಲ್ಲಿ, ಕೃಷ್ಣನಲ್ಲಿ ಭಕ್ತಿ ಮಾಡುವವರಲ್ಲೂ ಅನೇಕ ಮಂದಿ ಇರ್ತಾರೆ. ಕೆಲವರೇನೆಂದ್ರೆ ಏನೋ ಆಸೆ ಆಕಾಂಕ್ಷೆಗಳಿಟ್ಕೊಂಡು ಪೂಜೆ ಮಾಡುವಂಥವ್ರು. ಕೃಷ್ಣನನ್ನ, ಅಯ್ಯೋ ಕೃಷ್ಣನನ್ನು ಪೂಜೆ ಮಾಡಿದರೆ ಅಥವಾ ನಾರಾಯಣನ ಪೂಜೆ ಮಾಡಿದರೆ ನಮಗೆ ದುಡ್ಡು ಸಿಗತ್ತೆ, ಕಾಸು ಸಿಗತ್ತೆ, ಆಸ್ತಿ ಪಾಸ್ತಿ, ಅಥವಾ ಇವಾಗ ಧನ್ವಂತರಿ ಆರಾಧನೆ ಮಾಡಿದ್ರೆ ನಮ್ಮ ರೋಗ ಪರಿಹಾರ ಆಗುತ್ತೆ. ಈ ರೀತಿ ಏನೇನೋ ಆಸೆ, ನರಸಿಂಹನ ಆರಾಧನೆ ಮಾಡಿದ್ರೆ ನಮ್ಗೆ ಏನಾದರೂ ದುಷ್ಟ ಪೀಡೆ ಇದ್ರೆ ಪರಿಹಾರ ಆಗುತ್ತೆ. ಈ ರೀತಿ ಏನೋ ಆಸೆ ಆಕಾಂಕ್ಷೆಗಳನ್ನು ಇಟ್ಟುಕೊಂಡು ಆರಾಧನೆ ಮಾಡುವವರು ಭಗವದ್ ಭಕ್ತರೇ. ಯಾಕೆಂತ ಹೇಳಿದ್ರೆ ಈ ರೀತಿ ಏನೇನೋ ಆಸೆ ಇಟ್ಕೊಂಡು ಕಟ್ಕೊಂಡವ್ರು ಕಾಲ ಹಿಡಿತಾ ಇಲ್ಲಲ್ಲ, ಕೃಷ್ಣನ ಕಾಲಲ್ಲಿ ಹಿಡಿತಾ ಇದ್ದಾರಲ್ವಾ. ಆದರೆ ಪರಮ ಭಗವದ್ ಭಕ್ತರೇ ಅಂದ್ರೆ ದೇವರಲ್ಲಿ ಏನನ್ನೂ ಬಯಸದೆ ಭಕ್ತಿ ಮಾಡು. ದೇವರೇ ನೀನೇ ಬೇಕು, ಇನ್ನೇನು ಬೇಡ ಅಂತ ಪರಮ
ಪರಮ ಭಗವದ್ ಭಕ್ತರಲ್ಲಿ ಶ್ರೇಷ್ಠನಾಗಿರುವವನು ಗಣಪತಿ ಅಂತ ಹೇಳಿದ್ರೆ ಅಂತ ಪರಮ ಭಗವದ್ ಭಕ್ತರು ತುಂಬಾ ಮಂದಿ ಇದ್ದಾರೆ. ಅವರಲ್ಲಿ ಗಣಪತಿಯೂ ಒಬ್ಬ ಶ್ರೇಷ್ಠನಾಗಿರುವವನು. ಯಾಕಂತ ಹೇಳಿದ್ರೆ ತತ್ವಾಭಿಮಾನಿ ದೇವತೆಗಳಲ್ಲಿ ಸೇರಿರುವವನು ಗಣಪತಿ. ಅದೇನು ತತ್ವ ಅದೆಲ್ಲ ನಾವು ನೋಡೋಣ. ಆ ತತ್ವಾಭಿಮಾನಿ ದೇವತೆಗಳು ಅತ್ಯಂತ ಶ್ರೇಷ್ಠರಾಗಿರುವಂಥವರು ಉಳಿದ ದೇವತೆಗಳಿಗೆ. ಅದಕ್ಕಾಗಿಯೇ ಉಳಿದವರೆಲ್ಲರೂ ಪರಮ ಭಗವದ್ ಭಕ್ತರಾದರೆ ಇವರು ಪರಮ ಭಗವದ್ ಭಕ್ತವರ ಗಣಪತಿ. ಅದಕ್ಕೋಸ್ಕರ ಹೇಳ್ತಾರೆ ಶ್ರೇಷ್ಠನಾದ ವಿಷ್ಣುವಿನ ಭಕ್ತ ಅಪ್ಪ ನೀನು. ಹೌದು, ಅದರಿಂದ ಏನು ನನ್ನ ಮುಕ್ತಿಯನ್ನೇ ಲಾಲಿಸಬೇಕಾಗಿದೆ ಅದನ್ನು ಹೇಳ್ತಾರೆ. ಭವ್ಯಾತ್ಮ ನಿನ್ನ ಆ ಸ್ವರೂಪ ಏನಿದೆ ಅದು ಭವ್ಯವಾದ ಭವ್ಯವಾದ ಸ್ವರೂಪ ಅಂತ ಹೇಳಿದ್ರೆ ಬೆಳಗುತ್ತಾ ಇರುವ ಸ್ವರೂಪ. ಅಂದ್ರೆ ಆ ಯಾವತ್ತು ಪ್ರಕಾಶಮಾನ. ಅದ್ಯಾಕೆ ಅಂತ ನಾವು ನಿನ್ನೆ ನೋಡಿದ್ದೇವೆ. ಜ್ಞಾನ, ಆ ಗಣಪತಿ ಅಷ್ಟು ಜ್ಞಾನಿಯಾಗಿದ್ದಾನೆ ಎನ್ನುವುದನ್ನು ತಿಳಿಸ್ತಾ ಇರುವಂಥದ್ದು, ಅಷ್ಟು ತಾಕತ್ತಿದೆ ಎನ್ನುವಂತಹದ್ದು ತಿಳಿಸ್ತಾ ಇರುವಂತಹದ್ದು ಭವ್ಯಾತ್ಮ. ಅಥವಾ ಆ ಆತ್ಮ ಅಂತ ಹೇಳಿದ್ರೆ ಮನಸ್ಸು, ಗಣಪತಿಯ ಮನಸ್ಸು ಭವ್ಯವಾದ ಮನಸ್ಸು, ನಮ್ಮ ಹಾಗೆ ಇರುವಂತಹದ್ದಲ್ಲ. ಅಂದ್ರೆ ಭವ್ಯವಾದ ಮನಸ್ಸು ಅಂತ ಹೇಳಿದ್ರೆ ಭಗವಂತನ ಜ್ಞಾನದಿಂದ ಕುಡಿದ ಮನಸ್ಸು. ನಿನ್ನ ಬಳಿ ಪ್ರಾರ್ಥನೆಯನ್ನು ಮಾಡಿಕೊಳ್ತಾ ಇದ್ದೇನೆ. ಏನು ಅಂತ ಹೇಳಿದ್ರೆ ಭಾಗವತಾದಿ ಶಾಸ್ತ್ರದಲ್ಲಿ ಸಕ್ತವಾಗಲಿ, ವಿಷಯ ವಿರಕ್ತಿ ಪಾಲಿಸು ನನ್ನ ಮನಸ್ಸು. ಇವತ್ತೇನಾಗಿದೆ ಅಂತ ಹೇಳಿದ್ರೆ ಬರೀ ವಿಷಯಗಳಲ್ಲಿ, ವಿಷಯ ಅಂತ ಹೇಳಿದ್ರೆ ಒಂದೊಂದು ಅಂಗಾಂಗಗಳಲ್ಲಿ ಒಂದೊಂದು ವಿಷಯ. ಕಣ್ಣಿಗೆ ನೋಡುವ ಆಸೆ, ಕಿವಿಗೆ ಕೇಳುವ ಆಸೆ, ಮೂಗಿಗೆ ಮೂಸುವ ಆಸೆ, ಈ ರೀತಿ ಒಂದೊಂದಕ್ಕೊಂದೊಂದು ಆಸೆ ಇದೆ ಪಂಚೇಂದ್ರಿಯಗಳಿಗೆ. ಅದೇ ವಿಷಯಗಳು, ಅದರಲ್ಲೇ ಆಸಕ್ತ ಆಗಬೇಕು. ಆಸಕ್ತಿ ಅಂತ ಹೇಳಿದ್ರೆ ನನ್ನ ಮನಸ್ಸಿಗೆ ಅದೇ ಯೋಚನೆ, ಅದರಲ್ಲಿ ಇಂಟ್ರೆಸ್ಟ್ ನೋಡಿ. ಅದಕ್ಕೋಸ್ಕರ ನಮ್ಗೆ ಏನಂತ ಹೇಳಿದ್ರೆ ನೋಡ್ಬೇಕು ಅಂತ ಆಸೆ. ಅದನ್ನು ನೋಡೋಣ, ಇದನ್ನು ನೋಡೋಣ, ಅಲ್ಲಿ ಹೋಗೋಣ, ಇಲ್ಲಿ ಹೋಗೋಣ, ಅವ್ರ ಮಾತು ಕೇಳೋಣ, ಇವ್ರ ಮಾತು ಕೇಳೋಣ, ಆ ಹರಟೆ ಮಾತು ಕೇಳೋಣ, ಈ ಹರಟೆ, ಈ ರೀತಿ ಕೇಳುವುದು, ತಿನ್ನುವುದು, ಖುಷಿಯೋ ಖುಷಿ, ಖುಷಿಯೋ ಖುಷಿ, ಇಂಟ್ರೆಸ್ಟ್ ಅದರಲ್ಲಿ ಇರ್ಲಿ ಬಿಡಿ. ಏನಾಯ್ತು? ಯಾಕಂತ ಹೇಳಿದ್ರೆ ದೇವರು ಇಂದ್ರಿಯ ಕೊಟ್ಟದ್ದು ಯಾಕೋಸ್ಕರ? ಕಣ್ಣು ಕೊಟ್ಟು ನೋಡ್ಲಿಕ್ಕಾನೆ, ಕಿವಿ ಕೊಟ್ಟು ಕೇಳಲಿಕ್ಕಾನೆ. ನೀವು ನೋಡುವುದು ತಪ್ಪು, ಕೇಳುವುದು ತಪ್ಪು ಅಂತ ಹೇಳಿದ್ರೆ ಏನರ್ಥ ಅಂತ ಹೇಳಿದ್ರೆ ನೋಡುವುದು ತಪ್ಪು ಅಂತ ಯಾರು ಹೇಳ್ತಾ ಇಲ್ಲ. ಅಂದ್ರೆ ನೋಡ್ಬೇಕಾದದ್ದನ್ನೇ ನೋಡ್ಬೇಕಷ್ಟೇ, ನೋಡಬಾರದನ್ನೇ ನೋಡಬಾರದು, ಕೇಳಬಾರದನ್ನೇ ಕೇಳಬಾರದು, ತಿನ್ನಬಾರದನ್ನು ತಿನ್ನಬಾರದು, ಮುಟ್ಟಬಾರದನ್ನು ಮುಗಿಸ್ಬಾರದು, ಮುಟ್ಟಬಾರದು ಈ ರೀತಿ ಹೇಳುವುದು. ಹೌದು, ಯಾವುದು ಮುಟ್ಟಬೇಕು, ಯಾವುದು ಮುಟ್ಟಬಾರದು, ಯಾವುದು ತಿನ್ನಬೇಕು, ಯಾವುದು ತಿನ್ನಬಾರದು. ನಮ್ಮ ಪ್ರಕಾರ ನೋಡಿ, ಆರೋಗ್ಯಕ್ಕಾಗತ್ತೆ ತಿನ್ನಿ, ಇದು ನಿಮ್ಮ ಆರೋಗ್ಯಕ್ಕಾಗಲ್ಲ ತಿನ್ನಬೇಕು. ಈ ರೀತಿ ಆರೋಗ್ಯದ ದೃಷ್ಟಿಯಲ್ಲಿ ನಾವು ನೋಡ್ತೇವೆ. ಹೌದು, ಆರೋಗ್ಯದ ದೃಷ್ಟಿಯಲ್ಲಿ ನಾವು ನೋಡಬೇಕಾಗುತ್ತೆ. ಆದರೆ ಅದಕ್ಕಿಂತಲೂ ಮುಖ್ಯವಾಗಿ ನಮ್ಮ ಪ್ರಾಚೀನರು ಇನ್ನೊಂದು ಗಮನದಲ್ಲಿರುವುದು ಏನಂತ ಹೇಳಿದ್ರೆ, ನೀವು ನೋಡುವುದಾಗಲಿ, ಮುಟ್ಟುವುದಾಗಲಿ, ಮೂಸುವುದು, ತಿನ್ನುವುದು ಎಲ್ಲವೂ ಯಾವ ರೀತಿ ಇರಬೇಕು ಅಂತ ಹೇಳಿದ್ರೆ ನಮ್ಮ ಏಳಿಗೆಗೆ ಕಾರಣ ಆಗಬೇಕು. ಪ್ರತಿಯೊಂದು ನಮ್ಮ ಏಳಿಗೆಗೆ ಕಾರಣ ಆಗುತ್ತೆ, ಇಲ್ಲದೆ ಇದ್ರೆ ನಮ್ಮ ಪತನಕ್ಕೆ ಕಾರಣ ಆಗುತ್ತೆ. ನಾವಿದನ್ನು ಗಮನಿಸ್ತಾ ಇಲ್ಲ. ನಮ್ಮ ಜೀವನದಲ್ಲಿ ನಾವು ಪತನ ಹೊಂದುವುದು ಅಂತ ಹೇಳಿದ್ರೆ ಯಾವ ರೀತಿ? ಕೆಳಗೆ ಬೀಳುವುದು ಅಂತ ಹೇಳಿದ್ರೆ ಯಾವ ರೀತಿ? ಹೊರಗಿಂದಲ್ಲ, ಹೊರಗಿಂದ ನೆಲದ ಮೇಲೆ ಇರ್ತೇವೆ, ಗುಂಡಿಗೆ ಬೀಳಲ್ಲ. ಆದರೆ ಮನಸ್ಸಿನಿಂದ ಬೀಳುತ್ತದೆ. ಮನುಷ್ಯ ಬೀಳುವುದು ಮನಸ್ಸಿನಿಂದ ಕೆಳಗೆ ಬೀಳ್ತಾನೆ, ಜಾರುತ್ತಾನೆ. ಅಂದ್ರೆ ಜಾರುವುದು ಅಂತ ಹೇಳಿದ್ರೆ ಅಡ್ಡದಾರಿ ಇರ್ತದೆ, ಕೆಟ್ಟ ದಾರಿ ಇರ್ತದೆ. ಅದರಿಂದ ಏನಾಗುತ್ತೆ? ಹೋಗ್ಲಿ ಬಿಡಿ, ಏನಾಗ್ತದೆ? ರೋಗ ರುಜಿನಗಳಿಗೆ ತುತ್ತಾಗ್ತದೆ. ನಮ್ಮ ರೋಗ ರುಜಿನಗಳಿಗೆ ಕೇವಲ ಆಹಾರ ಮಾತ್ರ ಕಾರಣ, ಮತ್ತೆ ನಮ್ಮ ಮನಸ್ಸು ಕಾರಣ. ಮನಸ್ಸಿನಲ್ಲಿರುವ ಕೆಟ್ಟ ಕೆಟ್ಟ ಯೋಚನೆಗಳು ಕಾರಣ. ಯಾಕಂದ್ರೆ ಅದರಿಂದಾಗಿ, ಯಾಕಂದ್ರೆ ಆದಿವ್ಯಾಧಿ ಎರಡು ಹೇಳ್ತಾರೆ. ಒಂದು ದೇಹಕ್ಕೆ ಬರುವ ರೋಗ, ಇನ್ನೊಂದು ಮನಸ್ಸಿಗೆ ಬರುವ ರೋಗ. ಮಹಾಭಾರತದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ದೈಹಿಕ ರೋಗಕ್ಕೂ ಮನಸ್ಸೇ ಕಾರಣವಾಗಿರುತ್ತದೆ, ಮಾನಸಿಕ ರೋಗವೇ ಕಾರಣ ಆಗಿರುತ್ತದೆ. ಆ ಕಾರಣದಿಂದಾಗಿ ಮನುಷ್ಯನ ಮನಸ್ಸು ಮೊದಲು ಚೆನ್ನಾಗಿರಬೇಕು. ಜೀವನದಲ್ಲಿ ಸುಖ ಸಮೃದ್ಧಿ ಇರುವುದು ಮನಸ್ಸಿನ. ಮನಸ್ಸು ಚೆನ್ನಾಗಿದೆ ಅಂತ ಹೇಳಿದ್ರೆ ಅವನು ಶ್ರೀಮಂತ, ಅವನು ಸುಖಿ. ಈ ಜಗತ್ತಿನಲ್ಲಿ ಸುಖಿ ಯಾರು ಅಂತ ಹೇಳಿದ್ರೆ ಒಳ್ಳೆ ಮನಸ್ಸು. ಒಳ್ಳೆ ಮನಸ್ಸು. ಕೆಟ್ಟ ಮನಸ್ಸಿದೆಯಾ? ನಿಮಗೆ ಎಷ್ಟೇ ದೇವರು ಕೊಡಲಿ, ಕಡೆಗೆ ದುಃಖ. ಕೆಟ್ಟ ಮನಸ್ಸಿರುವವನಿಗೆ ದುಃಖವೇ. ಇದನ್ನು ನಾವು ಮನೆ ನೋಡಿದ್ರು. ಏನಿದ್ರು ಸುಖ ಇರೋಲ್ಲ, ಮನಸ್ಸು ಸರಿ ಇಲ್ಲದೆ ಇತ್ತು. ಆ ಮನಸ್ಸು ಚೆನ್ನಾಗಿರ್ಬೇಕು. ಹೇಗೆ ಚೆನ್ನಾಗಿರ್ಬೇಕು? ಮನಸ್ಸು ಹೇಗೆ ಚೆನ್ನಾಗಿರ್ಬೇಕು? ಅದಕ್ಕೆ ಉಪಾಯವನ್ನು ಜಗನ್ನಾಥದಾಸರು ಪ್ರಾರ್ಥನೆಯನ್ನು ಮಾಡ್ತಾ ಇರೋದು ಗಣಪತಿಯ ಬಳಿ. ಏನು ಹೇಳಿದ್ರೆ ಭಾಗವತಾದಿ
ಭಾಗವತಾದಿ ಶಾಸ್ತ್ರಗಳಲ್ಲಿ ಮಗ್ನವಾಗಲಿ ಮನವು. ನಾವು ಜೀವನದಲ್ಲಿ ಸುಖವಾಗಿರಬೇಕು ಅಂತ ಹೇಳಿದ್ರೆ ಭಾಗವತ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಇಂಥ ಶಾಸ್ತ್ರಗಳೇನಿದೆ ಅಲ್ಲಿ ನಮ್ಮ ಮನಸ್ಸು ಮಗ್ನವಾಗಬೇಕು, ಅದರಲ್ಲಿ ತೊಡಗಿಕೊಳ್ಳಬೇಕು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇದು ಅನೇಕ ಮಂದಿಯ ಅನುಭವ. ತುಂಬಾ ಜನ ಎಲ್ಲರಿಗೆ ನನಗೆ ಫೋನ್ ಮಾಡಿ ಹೇಳೋದು, ನಾವು ಮೊದಲು ಏನು ಇಲ್ಲ, ಈಗ ಭಾಗವತ ಭಗವದ್ಗೀತೆ ಕೇಳಿದ್ರೆ ನಮ್ಮ ಜೀವನವೇ ಬದಲಾಗಿಬಿಟ್ಟಿದೆ, ಚೇಂಜ್ ಆಗಿಬಿಟ್ಟಿದೆ. ನಾವು ಮೊದಲಿನ ಆಗಿಲ್ಲ. ಇವಾಗ ಇಲ್ಲಿವರೆಗೆ ಮೊನ್ನೆ ಇತ್ತೀಚೆಗೆ ಒಬ್ಬರು ಫೋನ್ ಮಾಡಿದ್ರು, ಅವರನ್ನೇ ಹೇಳ್ತಾ ಇದ್ರು, ಮೊದಲು ಅಂದ್ರೆ ಅವರ ಗಂಡ ಪಾಪ ಸತ್ತೋಗ್ಬಿಟ್ಟಿದ್ದಾರೆ, ನಾನು ಆಸ್ತಿಗೋಸ್ಕರ ಜಗಳ ಮಾಡ್ತಾ ಇದ್ದೆ ನಮ್ಮ ಮನೆಯವರು. ನಮ್ಮ ಮನೆಯವರು ಎಲ್ಲರೂ ಅಷ್ಟು ಒಳ್ಳೆಯವರು, ನಾನು ಅಷ್ಟು ಗಲಾಟೆ ಮಾಡಿದ್ರು ಸಮಾಧಾನದಿಂದ ಉತ್ತರ ಕೊಡ್ತಾ ಇದ್ದೆ. ನಾನೇ ತುಂಬಾ ಗಲಾಟೆ ಮಾಡ್ತಾ ಇದ್ದೆ. ಆದ್ರೆ ಈ ಭಗವದ್ಗೀತೆ ಎಲ್ಲ ಕೇಳಿದ ಮೇಲೆ ಇವಾಗ ಯಾಕೆ ಸುಮ್ಮನೆ ಗಲಾಟೆ ಮಾಡಬೇಕು, ಒಂದು ಆಸ್ತಿಗೋಸ್ಕರ ಯಾಕೆ ಗಲಾಟೆ ಮಾಡಬೇಕು, ಹೇಳ್ಕೊಂಡ್ರೆ ಸಾಕು. ಈ ಭಾವನೆ ಬಂದಿದೆ. ಅದರಲ್ಲಿ ನೋಡಿ ಮನಸ್ಸಿನಲ್ಲಾಗುವ ಬದಲಾವಣೆ. ಅದರಿಂದ ಏನಾಗುತ್ತೆ ಅಂದ್ರೆ ಜೀವನದಲ್ಲಿ ನೆಮ್ಮದಿ ಸಿಗತ್ತೆ. ಯಾವಾಗ ಮನುಷ್ಯನ ಮನಸ್ಸು ಚೆನ್ನಾಗಾಯ್ತು, ಹೊರಗಿನಿಂದ ಇರ್ಲಿ ಬಿಡ್ಲಿ ಸುಖವಾಗಿರ್ಲಿಕ್ಕಾಗತ್ತೆ. ಸುಖಕ್ಕೆ ಬೇಕಾಗಿರೋದು ಹೊರಗಿನ ವಸ್ತು ಅಲ್ಲ. ನಾನಿವಾಗ ಏನ್ ತಿಂತೇನೆ ಅದರಿಂದ ಸುಖ ಬರುವುದಲ್ಲ, ಹೇಗೆ ತಿಂತೇನೆ ಅದರಿಂದ ಸುಖ ಬರುವುದು. ಗಂಜಿಯೇ ತಿನ್ಬೇಕಾದ್ರೆ ಆಹಾ ಈ ಗಂಜಿ ಆದ ಸಿಗ್ತಲ್ಲ ಇವತ್ತು, ಏನು ಪುಣ್ಯ, ಊಟ ಮಾಡಿ ಖುಷಿಯಾಗುತ್ತೆ. ಇಲ್ಲ ಪಂಚಭಕ್ಷ್ಯ ಪರಮಾನ್ನ ಊಟ ಮಾಡಬೇಕಾದ್ರು ನನ್ನ ಹಣೆ ಬರೆಗೆ ಇವತ್ತು ಇದೇನಾ, ನೆನ್ನೆನೂ ಇದೇ ತಿನ್ನೋದು, ಇವತ್ತು ಇದೇ ತಿನ್ಬೇಕಾ? ಪಂಚಭಕ್ಷ್ಯ ಪರಮಾನ್ನ ತಿಂದ ಖುಷಿ. ಯಾಕೆ? ಮನಸ್ಸು ಸರಿ ನೋಡಿ. ಈ ಕಾರಣದಿಂದಾಗಿ ಮನುಷ್ಯನಿಗೆ ಸುಖ ಸಮೃದ್ಧಿ ಅನ್ನೋದು ಮನಸ್ಸಿನಲ್ಲಿ. ಆ ಮನಸ್ಸು ಶುದ್ಧ ಆಗಬೇಕು. ಆ ಮನಸ್ಸನ್ನು ಶುದ್ಧೀಕರಿಸುವಂತಹದ್ದೇ ಭಾಗವತ ಮುಂತಾದ ಗ್ರಂಥಗಳು. ಯಾಕಂದ್ರೆ ನಮ್ಮ ಅಧ್ಯಾತ್ಮ ಗ್ರಂಥಗಳಿರುವುದೇ ಆತ್ಮವನ್ನ ಶುದ್ಧ ಮಾಡಲಿಕ್ಕೆ. ಅದಕ್ಕೆ ಹೆಸರೇ ಅಧ್ಯಾತ್ಮ ಅಂತ. ಆಧ್ಯಾತ್ಮಿಕ ಗ್ರಂಥಗಳು. ಆತ್ಮ ಅಂದ್ರೆ ಮನಸ್ಸು, ಮನಸ್ಸನ್ನ ಅಧಿಕರಿಸಿಕೊಂಡು ಇರುವಂತಹ ಗ್ರಂಥಗಳು, ಅದಕ್ಕೆ ಸಂಬಂಧಪಟ್ಟಾಗಿರುವಂತಹ ಗ್ರಂಥಗಳು. ಅದರಿಂದಾಗಿ ನಿಜವಾಗಿಯೂ ಕೂಡ ಭಾಗವತಾದಿ ಗ್ರಂಥಗಳಲ್ಲಿ ನಮ್ಮ ಮನಸ್ಸು ಮಗ್ನವಾಯಿತು ಅಂತ ಹೇಳಿದ್ರೆ ಉಳಿದ ತಲೆಬಿಸಿಗಳೆಲ್ಲ ಹೊರಟೋದು. ಆರಾಮಾಗಿರ್ಬೋದು ಜೀವನದಲ್ಲಿ. ಹೊರಗಿಂದ ಏನ್ ಬೇಕಾದ್ರೆ ಆಗಲಿ ಆರಾಮಾಗಿರ್ಲಿಕ್ಕೆ ಸಾಧ್ಯವಾಗ ಜೀವನದಲ್ಲಿ. ಅದಕ್ಕೆ ಹೇಳ್ತಾ ಇರುವಂತಹ ಮನಸ್ಸು ಮಗ್ನವಾಗಲಿ, ಮತ್ತೆ ವಿಷಯ ವಿರಕ್ತಿ ಪಾಲಿಸು. ಆದರೆ ನಾವಿವತ್ತು ಮನಸ್ಸನ್ನ ಭಾಗವತ ಭಾರತ ಇದರಲ್ಲೆಲ್ಲ ಇಡ್ತೇವೆ, ಇಲ್ಲ ಅಂತಲ್ಲ. ಇವಾಗ ಭಾಗವತ ಕೇಳ್ತೇವೆ, ಭಗವದ್ಗೀತೆ ಕೇಳ್ತೇವೆ. ಏನ್ ಕೇಳಿದ್ರೆ ನಮ್ಮ ಟೆನ್ಷನ್ ಇದ್ದದ್ದೇ, ಡಿಪ್ರೆಷನ್ ಇದ್ದದ್ದೇ, ಕಮ್ಮಿ ಆಗಲ್ಲ. ಕಾರಣ ಏನು? ನಮ್ದು ಏನಾಗಿದೆ ಅಂತ ಹೇಳಿದ್ರೆ 2 ನುಡಿಯಲ್ಲಿ ಕಾಲಿಟ್ಟಾಗ ಹೋಗಿದ್ದೆ ನೋಡಿ. 2 ನುಡಿಯಲ್ಲಿ ಕಾಲಿಟ್ಟರೆ ಆ ಕಡೆ ಸುಖವೂ ಇಲ್ಲ, ಈ ಕಡೆ ಒದ್ದಾಡ್ತಾ ಇದೆ. ಹಾಗೆ ಕೇಳಿಕೆಯೂ ಕೇಳ್ತಾ ಇರ್ತವೆ. ಈ ಸಂಸಾರದ ವಿಷಯದಲ್ಲೇ ಒದ್ದಾಡ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ತಲೆ ಬಿಸಿ ಇರುವುದಿದೆ. ಅದಕ್ಕೆ ವಿಷಯ ವಿರಕ್ತಿ ಪಾಲಿಸಿ ಇದು ಬೇಕು. ಅಂದ್ರೆ ಒಂದು ದೋಣಿಯಲ್ಲಿ ಕಾಲಿಡಬೇಕು. ಯಾವುದರಲ್ಲಿ? ಭಾಗವತ ಭಾರತ ಇದರಲ್ಲೇ ಇರಬೇಕು. ಅಂದ್ರೆ ದೇವರ ಚಿಂತನೆಯಲ್ಲೇ ಇರಬೇಕು. ಮತ್ತೆ ಈ ಉಳಿದದ ಲೌಕಿಕವಾದ ವಿಷಯಗಳಲ್ಲಿ ಯಾರದ್ದೋ ಅಲ್ಲಿ ತಲೆಹರಟೆ ಮಾತುಗಳು, ಅದನ್ನು ಕೇಳ್ಕೊಂಡು ತಲೆ ಬಿಸಿ ಮಾಡ್ಕೊಂಡು ಬಿಟ್ಬಿಡ್ಬೇಕು. ಬೇಡ ಬೇಡ ನೋಡಿ. ಜೀವನದಲ್ಲಿ ನಿಜವಾಗಿಯೂ ಕೂಡ ಒಂದು ರೀತಿ ನಾವು ಮಾರ್ವಾಡಿಗಳಾಗಬೇಕು. ವ್ಯಾಪಾರಿಗಳು, ಶುದ್ಧ ವ್ಯಾಪಾರಿಗಳು, ಎಲ್ಲಿ ಲಾಭ ಇದೆಯೋ ಅದು ಮಾತ್ರ ಕೈ ಹಾಕಬೇಕು. ಲಾಭ ಇಲ್ಲದೆ ಇರುವಲ್ಲಿ ಕೈ ಹಾಕಲ್ಲ. ನಮ್ಮ ಜೀವನದಲ್ಲೂ ಆಗಿದೆ. ನಾನು ಏನೇ ಮಾಡ್ಬೇಕಾದ್ರೆ ಇದರಿಂದ ಏನು ಲಾಭ ಇದೆ, ನನಗೆ ಸ್ವಂತಕ್ಕೆ ಲಾಭ ಇದೆಯಾ? ಒಂದು ಹರಟೆ ಕೇಳೋದ್ರಿಂದ ಲಾಭ ಇದೆಯಾ? ಇಲ್ವಾ? ಲಾಭ ಇಲ್ವಾ? ನಷ್ಟನಾ? ಏನ್ ನಷ್ಟ? ಏನಿಲ್ಲ ಅಂದ್ರೆ ಟೈಮ್ ಆದ್ರೆ ವೇಸ್ಟ್ ಆಗುತ್ತೆ. ಸುಮ್ಮನೆ ಹಾಡು ಹರಟೆ ಕೇಳಿಕೊಂಡು ಟೈಮ್ ಆದ್ರೆ ವೇಸ್ಟ್ ಆಗುತ್ತಲ್ಲ. ಆದ್ರೆ ಇವಾಗ 1 ಗಂಟೆ 1.5 ಗಂಟೆ ಭಾಗವತ ಕೇಳಿ ಇದನ್ನು ಕೇಳಿದೆ, ಉಪನ್ಯಾಸ ಕೇಳ್ತೇವೆ, ಇದು ವೇಸ್ಟ್ ಆಗುತ್ತೆ. ನಿಜವಾಗ್ಲೂ ಇದರಿಂದ ಏನಿಲ್ಲ ಅಂದ್ರೆ ನಾನು ವಿಷಯ ಆದ್ರೂ ಗೊತ್ತಾಗಲ್ಲ. ಅದೇ ಹಾಡು ಹರಟೆ ಮಾಡಿ ಅವ್ರ ವಿಷಯ ಇವ್ರ ವಿಷಯ ತಿಳ್ಕೊಂಡು ಏನ್ ಮಾಡ್ಬೇಕಾಗುತ್ತೆ? ಅವ್ರು ಹಾಗಂತೆ ಇವ್ರು ಹಾಗಂತೆ ಹೆಚ್ಚಿಗೆ ಮಾಡ್ಬೇಕಾ? ಅದರಿಂದ ಪುಣ್ಯ ಬರುತ್ತಾ? ಸ್ವರ್ಗ ಸಿಗತ್ತಾ? ಇಲ್ಲಿ ಆದ್ರೆ ಏನಾದ್ರೂ ಲಾಭ ಇದೆಯಾ? ಏನಿಲ್ಲ, ಬರೀ ತಲೆ ಬಿಸಿ ಆಗ್ತದೆ, ಇನ್ನೇನಿಲ್ಲ. ಅದಕ್ಕೆ ಇದು ಸಾಕಾಗ್ಬೋದು. ಮಾತು ಹಾಡು ಹರಟೆ ಆಡುವುದನ್ನು ಕಡಿಮೆ ಮಾಡಬೇಕು. ಕಿವಿ ಹಾಡು ಹರಟೆ ಕೇಳುವುದನ್ನು ಕಡಿಮೆ ಮಾಡಬೇಕು. ಕಣ್ಣು ಉಪಯೋಗ ಇಲ್ಲದೆ ಇರುವುದನ್ನು ನೋಡುವುದು ಕಡಿಮೆ ಮಾಡಬೇಕು. ನಾಲಿಗೆ ಅಂತೂ ಕೂಡ ಯಾವುದು ನಮ್ಮ ಆರೋಗ್ಯಕ್ಕೂ ಹಿತ ಅಲ್ಲ, ಮನಸ್ಸಿಗೂ ಹಿತ ಅಲ್ಲ ಅಂತ ತನ್ನ ಚಪ್ಪರಿಸುವ ಅಭ್ಯಾಸ ಬಿಡಬೇಕು ಮನಸ್ಸು. ಯಾಕಂತ ಹೇಳಿದ್ರೆ ಮನುಷ್ಯ 80% 90% ಹಾಲಾಗುತ್ತೆ ಈ ನಾಲಿಗೆಯಿಂದ.
ನಾಲಿಗೆ ರುಚಿ ಎರಡು. ಒಂದು ಮಾತಿನ ಮೇಲೆ ನಿಯಂತ್ರಣ ಇಲ್ಲ, ಎರಡನೇದು ಬಾಯಿ ರುಚಿ ಬಿಟ್ಟಿ ಅವರಿಗೂ ಉದ್ಧಾರ ಆಗೋಲ್ಲ, ಏನು ಮಾಡೋದು ಉದ್ಧಾರ ಆಗಲ್ಲ ನೋಡಿ. ಅದಕ್ಕಾಗಿ ನಿಜವಾಗಿ ಕೂಡ ಅದರಲ್ಲಿ ನಿಯಂತ್ರಣ ಬರಬೇಕು. ನಿಯಂತ್ರಣ ಬಂದ್ರೆ ಆ ಮನುಷ್ಯ ಮಹಾತ್ಮ ಆಗ್ತಾನೆ. ಇವಾಗ ನಾನು ನೀವೇ ಹೇಳುವಂತದ್ದು, ಅಯ್ಯೋ ಹೇಳ್ರಿ ನಮ್ಗೆಲ್ಲ ಆಗುದಲ್ಲ ಹೋಗೋದಲ್ಲ, ಯಾಕ್ರಿ ಆಗೋಲ್ಲ? ಇವಾಗ ಯಾರು ಮಹಾತ್ಮರು ಅಂತ ಕೇಳಿದರೆ ಆ ಮಹಾತ್ಮರು ಕೂಡ ನಮ್ಮ ಹಾಗೆ ಇದ್ದವರೇ, ಸಾಧನೆಯನ್ನ ಮಾಡಿ ಆ ನಮ್ಮ ಮಟ್ಟವನ್ನು ಏರಿದರು. ಸಾಧನೆಗೆ ಮುಖ್ಯ ಬೇಕಾದದ್ದೇನು? ಬ್ರೇಕ್ ಹಾಕಬೇಕು ನಮ್ಮ ಇಂದ್ರಿಯಗಳಿಗೆ ಅಂತ ಹೇಳಿದ್ರೆ. ಬ್ರೇಕ್ ಹಾಕಬೇಕು ಅಂದ್ರೆ ತಿನ್ನಬೇಡ ಅಂತ ಹೇಳ್ತಾ ಇರೋದಲ್ಲ, ಮತ್ತೆ ಎಷ್ಟು ಬೇಕು ಅಷ್ಟೇ, ಯಾವುದು ಹಿತವಾದದ್ದು ಅದನ್ನಿತ್ತು. ಮಾತು ಅಷ್ಟೇ, ಮಾತಾಡಬೇಡ ಅಂತ ಹೇಳ್ತಾ ಇರೋದಲ್ಲ, ಮೌನವಾಗಿರು ಅಂತ ಹೇಳ್ತಾ ಇರೋದಲ್ಲ, ಮತ್ತೆ ಮಾತಾಡು, ಚೆನ್ನಾಗೇ ಮಾತಾಡು, ಎಷ್ಟು ಬೇಕು ಅಷ್ಟೇ ಮಾತು. ಮಾತಿನಲ್ಲಿ ನಿಯಂತ್ರಣ ಇರಲಿ, ಎಲ್ಲದರಲ್ಲೂ ನಿಯಂತ್ರಣ ಇರಲಿ. ಇದೇ ವಿರಕ್ತಿ. ವೈರಾಗ್ಯ ಅಂತ ಹೇಳಿದ್ರೆ ಇದೆ. ವೈರಾಗ್ಯ ಅಂತ ಹೇಳಿದ್ರೆ ಎಲ್ಲ ಬಿಟ್ಟು ಹೋಗುದಲ್ಲ, ಮತ್ತೇನಂತ ಹೇಳಿದ್ರೆ ಎಲ್ಲವನ್ನ ಎಷ್ಟು ಬೇಕೋ ಅಷ್ಟೇ ನಾವು ಉಪಯೋಗ ಮಾಡ್ತೀವಿ. ಯಾಕಂತ ಹೇಳಿದ್ರೆ ಇದರ ಲಿಮಿಟೇಷನ್ಗಳನ್ನು ತಿಳ್ಕೊಳ್ಬೇಕು. ಇದೇ ವೈರಾಗ್ಯ ಅಂತ ಹೇಳಿದ್ರೆ ಲಿಮಿಟೇಷನ್. ಯಾವ ವಸ್ತು ನನ್ನೊಟ್ಟಿಗೆ ಎಷ್ಟು ಬರ್ತದೆ ಅಷ್ಟೇ. ನಿಮಗೆ ಉದಾಹರಣೆ ಹೇಳೋದಂದ್ರೆ, ಇವಾಗ ಒಂದು ಕಡೆ ಹೋಗ್ತೇವೆ, ಒಂದು ಕಡೆ ಹೋಗಿ ಅಲ್ಲಿ 2 ದಿನ ಇರ್ತೇವೆ. 2 ದಿನ ಇರಬೇಕಾದ್ರೆ ಒಂದು ರೂಮ್ ಅಂತ ನಾನು ಬಾಡಿಗೆ ಇಟ್ಕೊಳ್ಳಿ. ಆ ರೂಮಿನ ಮೇಲೆ ನನಗೆ ಎಷ್ಟು ಅಭಿಮಾನ? 2 ದಿನ. ಯಾಕೆಂತ ಹೇಳಿದ್ರೆ ಅದಕ್ಕಿಂತ ಹೆಚ್ಚು ನಾವು ತಲೆ ಕೆಳಗಿಸ್ಕೊಳ್ಳಿಕ್ಕೆ ಹೋಗೋಣ. ಅಯ್ಯೋ 2 ದಿನ ಇದ್ದು ಇದು ವಿರಕ್ತಿ. ಅಲ್ಲಿ 2 ದಿನ, ಯಾಕಂದ್ರೆ ಗೊತ್ತು ಇಲ್ಲಿ 2 ದಿನ ಇರುವುದು. ಆದ್ರೆ ಸ್ವಂತ ಮನೇಲಿ ಆಗಿರುತ್ತಾ? ಸ್ವಂತ ಮನೇಲಿ ಆಗಿರುತ್ತೆ, ನಮ್ಮ ಸ್ವಂತ ಮನೆ ಇದು, ನನ್ನ ಸ್ವಂತ ಮನೆ. ಅಲ್ಲಿ ಬಂದಾಗೆ ಇಲ್ಲ, ಅಲ್ಲಿಯೂ ಹಾಗೆ ಬರಬೇಕು. ಅಲ್ಲಿದೆ ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಯಾಕೆ ನೋಡಿ. ಅಲ್ಲಿ ಬಾಡಿಗೆ ಮನೆ, ಬಾಡಿಗೆ ರೂಮಲ್ಲಿ 2 ದಿನ ಇತ್ತು. ಈ 2 ವರ್ಷ ಇರ್ತದೆ, ಹಬ್ಬ ಅಂತ ಹೇಳಿದ್ರೆ ಗಟ್ಟಿ ಮುಟ್ಟಿದ್ರು 40-50 ವರ್ಷ. ಆಮೇಲೆ ಇದು ಬಾಡಿಗೆ ಮನೆ, ಆಮೇಲೆ ಬಿಟ್ಟು ಹೋಗುದೆ ನೋಡಿ. ಈ ವಿಷಯ ಒಳಗಿನಿಂದ ಖಚಿತ ಆಯ್ತಾ? ಖಚಿತ ಆಯ್ತಾ ನಿಮಗೆ? ಬಿಟ್ಟು ಹೋಗೋದೊಂದು ಖಾತ್ರಿಯೇ, ಯಾರು ಹಿಡ್ಕೊಂಡು ಹೋಗೋದು. ಇಲ್ಲಿಂದ ಹೋಗಬೇಕಾದ್ರೆ ಒಂದು ಕಾಸು ಸಮೇತ ಯಾರು ಹಿಡ್ಕೊಂಡು ಹೋಗಿಲ್ಲ. ಇದು ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು, ಮನದಟ್ಟು ಮಾಡ್ಕೊಳ್ಬೇಕಿದ್ದಾರೆ. ಏನೂ ತಗೊಂಡು ಹೋಗ್ಲಿಕ್ಕೆ ಆಗಲ್ಲ ಇಲ್ಲಿಂದ. ಎಲ್ಲಿವರೆಗೆ ಅಂದ್ರೆ, ನಾನು ಬರಬೇಕಾದ್ರೆ ತಂದ ಈ ದೇಹವನ್ನು ಹೋಗ್ಬೇಕಾದ್ರೆ ತಗೊಂಡು ಹೋಗಿಲ್ಲ, ಅದನ್ನು ಇಲ್ಲೇ ಬಿಟ್ಟು ಹೋಗ್ಬೇಕು. ಯಾಕಂದ್ರೆ ದೇವರು ಹೇಳ್ತಾರೆ, ನಾನು ಇಲ್ಲ, ಈ ದೇಹವು ನಂದು, ಅದಕ್ಕೆ ಇಲ್ಲೇ ಬಿಟ್ಟು ಆರು ಸಂಗಡ ನೋಡಿ. ಸ್ಪಷ್ಟ ಇದು ಗೊತ್ತಾಗ್ತದೆ. ಇದು ಗೊತ್ತಾಯ್ತಾ? ಆಗ ಮನಸ್ಸಿಗೆ ಅರ್ಥ ಆಗತ್ತೆ ಯಾವ್ದಾದ್ರು ಎಷ್ಟು ಅಡ್ಡಿಸಿಕೊಳ್ಬೇಕು ಅಂತ. ನಿಮ್ಗೆ ಅರ್ಥ ಆಯ್ತಾ? ಆ ವಿರಕ್ತಿ ಬರುತ್ತೆ, ವೈರಾಗ್ಯ ಬರುತ್ತೆ. ಅದೇ ಎಲ್ಲ ಬಿಟ್ಟು ಹೊಡೋದಲ್ಲ, ಮತ್ತೆ ಎಲ್ಲ ಇರಬೇಕು, ಇಲ್ಲದಿರಬೇಕು. ಕೇಸಿಗೆ ಸಂಸಾರದಲ್ಲಿ ಆಸೆ ಲೇಷ ಮಾಡದಂತೆ ನೋಡಿ. ಹೀಗೆ ಇದೇ ವಿಷಯ ವಿರಕ್ತಿ. ಅದನ್ನು ಪಾಲಿಸು. ಕೇಳ್ತೇವೆ, ಹೌದು ಹೌದು ಅಂತ ತಲೆ ಆಡಿಸ್ತೇವೆ, ಬರೋಲ್ಲ. ಯಾಕೆ ಅಂತ ಹೇಳಿದ್ರೆ ಅದು ಒಳಗೆ ಬರ್ಲಿಕ್ಕೆ ಗಣಪತಿ ಬಿಡೋಲ್ಲ, ವಿಗ್ರಹ ಬಿಡ್ತಾರೆ. ಅದಕ್ಕೆ ಆ ವಿಗ್ರಹ ನಿವಾರಣೆಯನ್ನು ಮಾಡಿ ನನಗೆ ಅದನ್ನು ಮನದಟ್ಟು ಮಾಡಯ್ಯ. ಅದು ಹೇಗೆ ಮಾಡಬೇಕು ಅಂತ ಹೇಳಿದ್ರೆ 2 ಒಟ್ಟಿಗೆ ಆಗಬೇಕು. ಒಂದು ಭಾಗವತಾದಿ ಶಾಸ್ತ್ರಗಳನ್ನು ಕೇಳಬೇಕು, ಅದರಿಂದಾಗಿ ಇದರಲ್ಲಿ ವಿರಕ್ತಿ ಬರಬೇಕು. ಹಾಗೂ 2 ಒಟ್ಟಿಗೆ ಆಗಬೇಕು. ವಿದ್ವದಾದ್ಯ, ಯಾಕೆ ನಿನ್ನ ಬಳಿಯೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ನಾನು ಅಂತ ಹೇಳಿದ್ರೆ, ತಿಳಿದವರಲ್ಲಿ ನೀನು ಶ್ರೇಷ್ಠನಾದವನು, ಮೊದಲಿಗನು. ವಿದ್ವತ್ ಅಂದ್ರೆ ತಿಳಿದವರು. ಯಾರ ಬಗ್ಗೆ? ದೇವರ ಬಗ್ಗೆ, ದೇವರ ಬಗ್ಗೆ, ಶಾಸ್ತ್ರದ ಬಗ್ಗೆ ತಿಳಿದವನು. ಅದಕ್ಕಾಗಿಯೇ ನಾವು ಗಣಪತಿ, ವಿದ್ಯಾಗೋಸ್ಕರ ಗಣಪತಿಯನ್ನು ಆರಾಧನೆ ಮಾಡೋದು. ಯಾಕಂದ್ರೆ ಗಣಪತಿ ಚೆನ್ನಾಗಿ ತಿಳಿದವನು, ಅವನೇ ತಿಳಿದೇ ಇದ್ರೆ ನಮಗೆ ವಿದ್ಯೆ ಕೊಡ್ತಾನೆ. ಅದರಿಂದಾಗಿ ಅವನು ವಿದ್ವತ್. ಯಾರು ವಿದ್ವತ್ ಹೊಂದಿದವರಿದ್ದಾರೆ ಅವರ ಆದ್ಯ ಮೊದಲಿಗನೇ ವಿಮುಕ್ತನೆಂದೆನಿಸೆ. ಯಾಕೆ ಇಷ್ಟೆಲ್ಲ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಈ ಜೀವನ, ಈ ಬದುಕು, ಈ ದೇಹ ಯಾಕೋಸ್ಕರ ಬಂದಿದೆ, ಅದು ಸಾರ್ಥಕ ಆಗುತ್ತೆ. ಶಾಲೆಗೆ ಹೋದದ್ದು ಯಾವಾಗ ಸಾರ್ಥಕ ಆಗುತ್ತೆ? ಶಾಲೆಯಿಂದ ಹೊರಗೆ ಬರಬೇಕಾದ್ರೆ 100ಕ್ಕೆ 100 ಮಾರ್ಕ್ಗಳನ್ನು ತೆಗೆದುಕೊಳ್ಳಬೇಕು. ಆ ರೀತಿ ಒಳ್ಳೆ ಪರ್ಸೆಂಟೇಜ್ ಅನ್ನು ತೆಗೆದು ಶಾಲೆಯಿಂದ ಹೊರಗೆ ಬಂದೆ ಅಂತ ಹೇಳಿದ್ರೆ ಅವರ ಶಾಲೆಗೆ ಹೋದದ್ದು ಸಾರ್ಥಕ ಆಗುತ್ತೆ. ಹಾಗೆ ನಾವೇ ಬುದ್ಧಿ ಬಂದಿದ್ದೇವೆ. ಯಾಕೋಸ್ಕರ? ಏನಾದ್ರೂ ನಮಗೆ ಗುರಿ ಇದೆಯಾ? ಏನೂ ಇಲ್ಲ. ಕುರುಡು ನಾಯಿ ಸಂತೆಗೆ ಬಂದಂತೆ ನಾವು ನಾಯಿ ಬಂದಾಗ ಬಂದವರ. ವಾಸ್ತವಿಕವಾಗಿ ಪುರಂದರದಾಸರು ಯಾವುದೋ ನಾಯಿಗೆ ಹೇಳಿದ್ದಲ್ಲ, ನಮ್ಮನ್ನೇ ಕುರಿತು ಹೇಳಿದ್ರು. ನಮ್ಗೆ ಅರ್ಥ ಆಗಲ್ಲ ಅಷ್ಟೇ, ಭಜನೆ ಮಾಡ್ತೇವೆ. ಕುರುಡು ನಾಯಿ ಸಂತೆಗೆ ಬಂದಂತೆ ನಮಗೆ ಹೇಳಿದ್ದು ಗೊತ್ತಾಗಬೇಕು. ಯಾಕಂದ್ರೆ ನಾಯಿ ಹಾಗೆ ತಿರುಗು ಹೋಗುವವರನ್ನ ಕುರಿತು ಹೇಳುವಂತ
ಇಲ್ಲ, ನಾವು ನಾಯಿ ಹಾಗೆ ತಿರುಗಿ ತಿರುಗಿ ಹೋಗಿ ಬಂದವರಲ್ಲ. ಮತ್ತೆ ಒಂದು ಗುರಿ ಇಟ್ಕೊಂಡು ಬಂದವರು, ಗುರಿಯನ್ನ ಸಾಧಿಸಬೇಕಾಗಿದೆ. ಯಾಕಂದ್ರೆ ಸಾಧನಾ ದೇಹವಿದು, ಅದನ್ನು ಹೇಳುವುದು. ಸಾಧನೆ ಮಾಡಲಿಕ್ಕೆ ದೇಹವಿರುವಂಥದ್ದು, ಅದನ್ನು ಸಾಧಿಸಬೇಕು. ಏನು ಸಾಧಿಸಬೇಕಾಗಿದೆ? ಏನು ಗುರಿ ಇದೆ ಜೀವನದಲ್ಲಿ? ಇನ್ನೇನಿಲ್ಲ. ನಮಗೆಲ್ಲರಿಗೂ ಏನು ಇಷ್ಟ ಇದ್ರೆ ಅದೇ ಗುರಿ ನೋಡಿ. ಇದೇ ಸ್ಪೆಷಲ್ ಗುರಿ ಏನಿಲ್ಲ. ಏನು ಎಲ್ರಿಗೂ ಆಸೆ ಇರುವುದಷ್ಟೇ. ನಮ್ಗೆ ಯಾರಿಗೂ ಕಷ್ಟ ಬೇಕು, ಮತ್ತೆ ಸುಖವೇ ಬೇಕು. ಬರೀ ಸುಖ ಬೇಕು ಅಲ್ಲ, ಸುಖವೇ ಬೇಕು, ಕಷ್ಟ ಬೇಡವೇ ಬೇಕು. ಯಾರಿಗೆ ಇಷ್ಟ ಇಲ್ಲ ಹೇಳಿ? ಇದು ಯಾರಿಗೆ ಬೇಕಾಗಿಲ್ಲ? ಮನುಷ್ಯರಿಗೆಲ್ಲ, ಪ್ರಾಣಿಗಳಿಗೆ. ಈ ಗುರಿ ಸಾಧಿಸಬೇಕಾದ ಅದೇ ಮುಕ್ತಿ. ಮುಕ್ತಿ ಅನ್ನೋದು ಇದು ನಮ್ಮ ಆಸೆ ಏನಿದೆ, ಈ ಆಸೆ ಪೂರ್ಣ ಆಗುವ ಕಾರಣ, ಆ ಆಸೆ ಪೂರ್ಣ ಆಗುವಂತಹ ಸಂದರ್ಭ ಅದೇ ಮುಕ್ತಿ. ಆ ಮುಕ್ತಿಯನ್ನ ಪಾಲಿಸು ಅಂದ್ರೆ ಎಲ್ಲಾ ಕಷ್ಟಗಳಿಂದ ಬಿಡುಗಡೆಗೊಳಿಸು. ಮತ್ತೆ ಭಗವಂತನ ಕಡೆಗೆ, ಆ ಭಗವಂತನ ಲೋಕದಲ್ಲಿ ಸೇರಿಸದೆ ಯಾವ ಸುಖ, ಯಾವಾಗಲೂ ಸುಖವಾಗೇ ಇರಬೇಕು ಅಂತ ಬಯಸ್ತೇವೆ. ಯಾವಾಗಂದ್ರೆ ಯಾವಾಗಲೂ ಮತ್ತೆ ದುಃಖ ಇಲ್ಲವೇ ಇಲ್ಲ, ನಿರಂತರವಾಗಿ ಸುಖವೇ. ಅದೇ ಮೋಕ್ಷ ಅಂತ ಹೇಳಿ. ಅಂತಹ ಮುಕ್ತಿಯನ್ನು ಪಾಲಿಸಯ್ಯ. ಅದಕ್ಕೆ ನಾವು ಎಲ್ಲರೂ ಹೋದ್ಮೇಲೆ 13 ದಿನ ವೈಕುಂಠ ಸಮಾರಾಧನೆ ಅಂತ ಮಾಡ್ತೇವೆ. ಯಾಕೆ? ಅದಕ್ಕೋಸ್ಕರ ಅವರು ವೈಕುಂಠಕ್ಕೆ ಹೋಗ್ಲಿ. ನಾವಿಲ್ಲಿ ಊಟ ಹಾಕಿಕೊಂಡು ಅವ್ರಿಗೆ ವೈಕುಂಠಕ್ಕೆ ಹೋಗಲ್ಲ. ಯಾಕಂತ ಹೇಳಿದ್ರೆ ಆ ವೈಕುಂಠಕ್ಕೆ ಹೋಗುವುದು ಅವ್ರು ಮಾಡಿದ ಸಾಧನೆ ಇಲ್ಲ. ಆ ಸಾಧನೆ ನಾನು ಮಾಡ್ತೇನೆ ಅಂತ ಆಗಲ್ಲ. ನೀನು ಮಾಡಿಸ್ಬೇಕು. ಗಣಪತಿ ಒಳಗೆ ಕೂತು ಮಾಡಿಸ್ಬೇಕು. ನೀನು ಇನ್ನು ಎಲ್ಲಾ ದೇವತೆಗಳ ಸಹಾಯದಿಂದ ನಾವು ಮಾಡ್ಲಿಕ್ಕಾಗತ್ತೆ ಅಷ್ಟೇ. ಯಾಕಂದ್ರೆ ಈ ಜೀವನ ಅನ್ನೋದೊಂದು ಬ್ರಹ್ಮರಥೋತ್ಸವ ಇದ್ದ ಹಾಗೆ. ಒಂದು ದೇವರ ಕುರಿತ ರಥವನ್ನ ಎಳಿಬೇಕು ಅಂದ್ರೆ ಎಷ್ಟು ಜನ ಬೇಕು? ಎಷ್ಟು ಜನ ಹಗ್ಗ ಹಿಡಿದು ಎಳೆದ್ರೆ ರಥ ಮುಂದೆ ಹೋಗುತ್ತೆ. ಹಾಗೆ ನಮ್ಮ ಬದುಕು ಅನ್ನುವಂತಹ ಈ ರಥೋತ್ಸವ ನಡಿಬೇಕಾದ್ರೆ ಒಳಗಿನಿಂದ ಎಷ್ಟು ದೇವತೆಗಳು ನಮಗೆ ಸಹಾಯ ಮಾಡಬೇಕು, ಹೊರಗಿನಿಂದ ಎಷ್ಟು ಮಂದಿ ನಮಗೆ ಸಹಾಯ ಮಾಡಬೇಕು. ಹಾಗಿದ್ರೆ ಮಾತ್ರ ನಾವು ಸಾಧನೆ ಮಾಡಲಿಕ್ಕೆ ಎದುರಿಲ್ಲ. ಆ ರೀತಿ ಸಹಾಯ ಮಾಡುವವರಲ್ಲಿ ಗಣಪತಿಯು. ಅದಕ್ಕಾಗಿ ಪ್ರಾರ್ಥನೆ ಮಾಡಿಕೊಳ್ಳುವುದು, ನೀನು ನನ್ನನ್ನ ವಿಮುಕ್ತನೆಂದೆನಿಸೆನ್ನ ಭವಭಯದಿಂದಲೇ ಅನುದಿನ. ಭವಭಯ ಅದಕ್ಕೆ ಹೇಳ್ತಾರೆ, ಈ ಭವ ಸಂಸಾರವೇ ಭಯ. ಸಂಸಾರದಲ್ಲಿ ಭಯ ಅಲ್ಲ, ಸಂಸಾರವೇ ಭಯ. ಯಾಕೆ ಅಂತ ಹೇಳಿದ್ರೆ ಮನುಷ್ಯ ಇಲ್ಲಿ ಹುಟ್ಟಿದ ಅಂತ ಹೇಳಿದ್ರು ಕೂಡ ಭಯ ಶುರುವಾಗ್ತದೆ. ಹುಟ್ಟಿದಾಗಿನಿಂದ ಇವನೊಟ್ಟಿಗೆ ಮುಂದುವರಿಯುವುದಾಗುತ್ತದೆ ಭಯ. ಎಲ್ಲಿವರೆಗೆ? ಸಾಯುವ ತನಕವು ಇವನೊಟ್ಟಿಗೆ ಇರೋದು. ಬೇರೆಯವರು ಇರಲಿ ಬಿಡಿ. ಇವಾಗ ಅಮ್ಮ ಮೊದಲು ಇರ್ತಾಳೆ ಒಟ್ಟಿಗೆ, 1 ವರ್ಷ ಆಗಿ ನಡಿಲಿಕ್ಕೆ ಶುರು ಮಾಡಿದ ಮೇಲೆ ಸ್ವಲ್ಪ ದೂರ ಆಗ್ತಾಳೆ. 15 ವರ್ಷ ಮೇಲೆ ಇನ್ನೊಂದು ಸ್ವಲ್ಪ ದೂರ ಆಗ್ತಾಳೆ. 25 ಆದ್ಮೇಲೆ ಇನ್ನು ಸಂಪೂರ್ಣ ದೂರ ಆಗಿರ್ತಾಳೆ ಅಮ್ಮ. ಆದರೆ ಭಯ ಆಗಲ್ಲ, ಹಣೆ ತನಕ ಉಳಿತದೆ. ಯಾವ ಭಯ? ಸಾವಿನ ಭಯ. ಮನುಷ್ಯ ಹುಟ್ಟಿದ ಕೂಡಲೇ ಅವರೊಟ್ಟಿಗೆ ಅವನು ಸಾವು ಹುಟ್ಟುಕೊಳ್ತಾನೆ. ಅವತ್ತಿನಿಂದ ಅವನು ಸಾಗುವುದು ಎಲ್ಲಿಗೆ? ಹುಟ್ಟಿದಾಗಿನಿಂದ ಸಾಗುವುದು ಸಾವಿನ ಕಡೆ. ನನಗೆ 25 ವರ್ಷ ಆಯ್ತು, ನನಗೆ 50 ವರ್ಷ ಆಯ್ತು, ಅರ್ಥ ಇದೆ. ಇನ್ನು 50 ಬಾಕಿ ಇದೆ ನೋಡಿ, ಅದ್ರ ಅರ್ಥ ಅಷ್ಟೇ. ಇನ್ನು 50 ಬಾಕಿ ಇದೆ. ಅಯ್ಯೋ 70 ಆಯ್ತು, 30 ಬಾಕಿ ಇರೋದು. ಯಾಕಂದ್ರೆ ಇಲ್ಲಿಂದ ಬೆಂಗಳೂರು ಹೊರಟೆ 300 ಕಿಲೋಮೀಟರ್, 200 ಕಿಲೋಮೀಟರ್ ಹೋಯ್ತು ಅಂದ್ರೆ ಅರ್ಥ ಏನು? ಬೆಂಗಳೂರಿಗೆ 200 ಕಿಲೋಮೀಟರ್ ಬಾಕಿ ಇದೆ ಅಂತಷ್ಟೇ. ಇದು ಅದೇ ರೀತಿ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ. ಅದಕ್ಕೋಸ್ಕರ ವಾಸ್ತವಿಕವಾಗಿ ಭವ ಅನ್ನುವುದೇ ಭಯ, ಸಂಸಾರ ಅನ್ನುವುದೇ ಭಯ, ಸಾವಿನ ಭಯ. ಅದೇ ಭಯ. ಈ ಸಾವಿನ ಭಯದಿಂದ ದೂರ ಮಾಡುತ್ತಾನೆ. ಎಲ್ಲಿವರೆಗೆ ಅಂದ್ರೆ ನನ್ನ ಸಾವನ್ನು ನಾನೇ ಸಾಯಿಸಿಬಿಡು, ಮತ್ತೆ ಸಾವು ನನ್ನ ಬಳಿ ಬರಬಾರದು. ಅದು ಮುಕ್ತಿ. ಅದನ್ನು ನೀನು ಪಾಲಿಸಬೇಕು. ಹೇಗೆ ಅಂದ್ರೆ ಗಣಪತಿ ನೇರವಾಗಿ ಕೊಡೋಲ್ಲ, ಮತ್ತೆ ಭಗವತ್ ಭಕ್ತಿಯನ್ನು ವಿಷ್ಣುವಿನಲ್ಲಿ ಭಕ್ತಿ ಕೊಡುವ ಮೂಲಕ ನಮ್ಮನ್ನು ಮುಕ್ತಿಗೆ ಕರೆದುಕೊಂಡು. ಅದಕ್ಕೆ ಪ್ರಾರ್ಥನೆ, ಸುಂದರವಾದ ಪ್ರಾರ್ಥನೆ. ಅಂದ್ರೆ ನಿಜವಾಗಿ ಇದು ಗಣಪತಿಗೆ ಇಷ್ಟವಾಗುವ ಪ್ರಾರ್ಥನೆ. ನನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಇಲ್ಲಿದ್ರೆ ಅರ್ಥ ಮಾಡ್ಕೊಂಡ್ರೆ ಹೋಗಿ ಪ್ರಾರ್ಥನೆ ಮಾಡಿದ್ರೆ ಗಣಪತಿ ಬಳಿ ಏನೋ ಕೊಟ್ಟು ಕಳಿಸ್ತಾನೆ ಅಷ್ಟೇ. ನೋಡಿ, ಕೊಡುವುದಿದೆ. ಎಲ್ಲಿವರೆಗೆ ಅಂದ್ರೆ ಮನೆಗಳಿಗೆ ಮನೆಗೆ ಅತಿಥಿಗಳು ಬಂದಾಗ ಅತಿಥಿಗಳಿಗೂ ಒಂದು ಸತ್ಕಾರ ಮಾಡೋದು. ಮನೆ ಮುಂದೆ ಭಿಕ್ಷುಕ ಬೇಡ್ಕೊಂಡ್ ಬರ್ತಾನಲ್ವ, ಅವನಿಗೂ ಕೊಡುದು. ಇಬ್ಬರಿಗೂ ವ್ಯತ್ಯಾಸ ಇದೆ. ಭಿಕ್ಷುಕ ಕೇಳ್ಕೊಂಡು ಬಂದಾಗ ಅವನಿಗೊಂದು ಕೊಟ್ಟು ಕಳಿಸ್ತೇವೆ. ಅದೇನು ಆಧಾರದಿಂದ ಅಲ್ಲ, ತಗೋ ಹೋಗಾಗಲೇ ಅವನು ಬೇಡ್ತಾನೆ, ಅಮ್ಮ ಕೊಡಿ. ಯಾಕಂದ್ರೆ ಅವನು ಎಲ್ಲಾ ಮನೆ ಮುಂದೆ ಹೋಗಿ ಕೇಳೋದು ಅದನ್ನೇ, ಅಮ್ಮ ಕೊಡಿ, ಅಮ್ಮ ಕೊಡಿ. ಅದೇ ಅತಿಥಿಗಳು ಬರ್ತಾರೆ, ಅವರಿಗೂ ಕೊಡ್ತೇವೆ. ಅವರಿಗೆ ಕೊಡ್ಬೇಕಾದ್ರೆ ಬೇರೆ ರೀತಿಯಿಂದ ಕೊಡ್ತೇವೆ. ಯಾಕಂದ್ರೆ ನಮ್ಮವ್ರು ಹೇಗಾದ್ರು ನಮ್ಮ ಬಗ್ಗೆ ತಿಳ್ಕೊಂಡಿದ್ರಿ, ನಮ್ಮ ಬಗ್ಗೆ ಚೆನ್ನಾಗಿ ಅವ್ರಿಗೆ ಅರ್ಥ ಆಗಿದೆ. ಅದಕ್ಕೆ ನಮ್ಮವರು ಭಿಕ್ಷೆ ಬೇಡವನಿಗೆ ನಮ್ಮ ಬಗ್ಗೆ ಏನು ಗೊತ್ತಿಲ್ಲ.
ಹಾಗೆ ಗಣಪತಿಯು ಕೂಡ ಅವನ ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಮ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಾನೆ. ಇಲ್ವಾ ಭಿಕ್ಷುಕರ ಹಾಕೊಂಡು ಕಳಿಸ್ತಾರೆ, ಕೊಡಲ್ಲ ಅಂತಲ್ಲ, ಭಿಕ್ಷುಕರ ಹಾಕೊಂಡು ಕಳಿಸ್ತಾರೆ. ನಮಗೆ ಅರ್ಥ ಆಗುತ್ತ ಅವ್ರು ಸಿಕ್ಬಿಡ್ತಾರಲ್ವ ಅಂತ. ಯಾಕೆ ಅದೇ ಗಣಪತಿಯನ್ನ ನಾವು ನೀವಷ್ಟೇ ಪೂಜೆ ಮಾಡೋದಲ್ಲ, ಮತ್ತೆ ಯಾರ್ಯಾರು ಪೂಜಿಸಿದ್ದಾರೆ ಅದನ್ನ ಹೇಳ್ತಾರೆ. ಶುಕ್ರ ಶಿಷ್ಯರ ಸಂಹರಿಸುವುದಕ್ಕೆ ಶಕ್ರ ನಿನ್ನನು ಪೂಜಿಸಿದನು ಗುರುಕ್ರಮ ಶ್ರೀರಾಮಚಂದ್ರನು ಸೇತು ಮುಖದಲ್ಲಿ. ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ವಕ್ರತುಂಡನೆ ನಿನ್ನೊಡೆ. ಗಣಪತಿಯನ್ನು ಯಾರ್ಯಾರು ಪೂಜಿಸಿದ್ದಾರೆ? ಶುಕ್ರ ಶಿಷ್ಯರನ್ನು ಸಂಹರಿಸುವುದಕ್ಕೆ ದೈತ್ಯರನ್ನ ಸಂಹಾರ ಮಾಡಲಿಕ್ಕೋಸ್ಕರ ಶಕ್ರನಿಂದಲೂ ಪೂಜಿಸಿದನು. ಇಂದ್ರ ಪೂಜೆ ಮಾಡಿದಾನೆ. ನಿಜವಾಗ್ಲೂ ಕೂಡ ಗಣಪತಿಗಿಂತ ಮೇಲೆ ಇರುವವನು ಇಂದ್ರ. ಹಾಗಿದ್ರು ಅವನ ಪ್ರಾರ್ಥನೆ ಮಾಡಿಕೊಂಡ. ಯಾಕಂದ್ರೆ ಹರಿಯಾಜ್ಞೆಯಿದನುಂಟು ವಂದಿಸು ಗಣನಾಥನ. ವಿಷ್ಣುವಿನ ಆಜ್ಞೆ ಇದೆ, ಮೊದಲು ಗಣಪತಿ ಪ್ರಾರ್ಥನೆ ಮಾಡಿದೆ. ಅದಕ್ಕೋಸ್ಕರ ಇಂದ್ರನು ತಾನು ಪೂಜೆ ಮಾಡಿ ದೈತ್ಯರನ್ನು ಸಂಹಾರ ಮಾಡಿದ. ಅಂದ್ರೆ ಗಣಪತಿಯ ಒಳಗಿರುವ ವಿಶ್ವಂಭರ ಆ ದೇವರನ್ನ. ನಂತರ ಗುರುಕ್ರಮ ಶ್ರೀರಾಮಚಂದ್ರ ಸೇತು ಮುಖದಲ್ಲಿ. ರಾಮಚಂದ್ರನು ಕೂಡ ತಾನು ಸೇತುವೆಯನ್ನು ಕಟ್ಟುವುದಕ್ಕಿಂತ ಮುಂಚೆ ಗಣಪತಿ ಪ್ರಾರ್ಥನೆ ಮಾಡಿದನು. ಪುರಾಣಗಳಲ್ಲಿ ಬರ್ತದೆ, ರಾಮಾಯಣದಲ್ಲಿ ಬರುವುದಿಲ್ಲ, ಪುರಾಣಗಳಲ್ಲಿ ಬರ್ತದೆ. ರಾಮಚಂದ್ರ ಏನ್ರಿ ರಾಮಚಂದ್ರನಿಗೆ ಏನು ಪೂಜೆ ಮಾಡ್ಲಿಕ್ಕೆ ಬಂತಂದ್ರೆ ನಾನೇ ಮಾಡಲಿಲ್ಲ ಅಂದ್ರೆ ಏನ್ ಮಾಡ್ತಾರೆ? ಗಣಪತಿಗೆ ಗೌರವ ಯಾಕೆ ಕೊಡ್ತಾರೆ? ಇದನ್ನ ಭಗವದ್ಗೀತೆಯಲ್ಲಿ ಹೇಳ್ತಾರಲ್ವಾ, ನಾನೇ ಮಾಡಲಿಲ್ಲ ಅಂದ್ರೆ ಜ್ಞಾನೇ ಆಚರಿಸ್ತಾರೆ. ಅದಕ್ಕೋಸ್ಕರ ಯದ್ಯದಾಚರತಿ ಶ್ರೇಷ್ಠ ತತ್ತದೇವೇ ತರೋಜನ. ದೊಡ್ಡವರು ಏನ್ ಮಾಡ್ತಾರೆ ಅದನ್ನೇ ಸಣ್ಣವರು ಮಾಡುತ್ತಾರೆ. ಅದಕ್ಕೆ ನಾನು ಮಾಡಿ ತೋರಿಸ್ತೇನೆ ಇಲ್ಲಿ. ಅದಕ್ಕೆ ಗಣಪತಿ ಆರಾಧನೆ ಎಲ್ಲರೂ ಮಾಡಬೇಕು ಅಂತ ಹೇಳುವುದಕ್ಕೆ ರಾಮಚಂದ್ರನು ತಾನು ಮಾಡಿ ತೋರಿಸಿದ. ನಿಜವಾಗೂ ಗುರುಕ್ರಮ. ರಾಮಚಂದ್ರನಿಗೆ ಯಾರು ಎದುರಿಲ್ಲ. 3 ಲೋಕವನ್ನ ತನ್ನ ಬರೀ ಪಾದದ ಹೆಜ್ಜೆಯಲ್ಲಿ ಆಳಿದವು ರಾಮಚಂದ್ರ. ಅವನು ಆರಾಧನೆ ಮಾಡಿದ ಲೋಕ ತೋರಿಸಲಿಕ್ಕೋಸ್ಕರ. ಇನ್ನು ಚಕ್ರವರ್ತಿ ಧರ್ಮರಾಜನು ಚಕ್ರಪಾಣಿಯ ನುಡಿಗೆ ಭಜಿಸಿದ ಧರ್ಮರಾಜ. ಅವನು ಕೂಡ ಆರಾಧನೆ ಮಾಡಿದ ಗಣಪತಿಯನ್ನು. ಯಾಕೆ? ಕೃಷ್ಣ ಹೇಳಿ ನೋಡು ಗಣಪತಿ ಆರಾಧನೆ ಮಾಡುವುದು. ಅವನು ಆರಾಧನೆ ಮಾಡಿ ಬೇಕಾದದ್ದನ್ನು ಮಾಡಿದ. ಇಲ್ಲೆಲ್ಲ ಗಮನಿಸಬೇಕಾದದ್ದೇನೆಂದ್ರೆ ಇಂದ್ರ ಆರಾಧನೆ ಮಾಡಿದ. ನಿಜವಾಗ್ಲೂ ಇಂದ್ರ ಗಣಪತಿಗಿಂತ ದೊಡ್ಡವನು ತಾರತಮ್ಯದಲ್ಲಿ. ಅಳವೆಯಿರುವವನು 18ನೇ ಕಕ್ಷೆ ಆದ್ರೆ ಅವನು 8ನೇ ಕಕ್ಷೆಯಲ್ಲಿ ಬರುವಂಥವ್ರು, 8ನೇ 9ನೇ ಕಕ್ಷೆಯಲ್ಲಿ ಬರುವಂಥವ್ರು ಇಂದ್ರ. ಹಾಗಿದ್ರು ಆರಾಧನೆ ಮಾಡಿದ. ಯಾಕಂದ್ರೆ ದೇವರು ಹೇಳಿದ್ದಾನೆ, ನಾರಾಯಣ ಹೇಳಿದ್ದಾನೆ, ಹರಿಯಾಜ್ಞೆ ಇದಕ್ಕುಂಟು. ರಾಮಚಂದ್ರ ಅಂತೂ ತಾನೇ ಆರಾಧನೆ ಮಾಡಿ ತೋರಿಸಿದ. ಧರ್ಮರಾಜನಿಗೆ ಕೃಷ್ಣನೇ ಹೇಳಿದ ಮಾಡು ಗಣಪತಿಯ ಪೂಜೆ ಮಾಡುವುದು ಅಂತ. ಇದೆಲ್ಲ ಗಮನಿಸಬೇಕಾದದ್ದೇನೆಂದ್ರೆ ವಿಷ್ಣುವಿನ ಅನುಗ್ರಹ ಗಣಪತಿಗೆ ಎಷ್ಟು ತಾನೇ ಇನ್ಫ್ಲೂಯೆನ್ಸ್ ಮಾಡಿದ್ರೆ ಗಣಪತಿ ಪೂಜೆ ಮಾಡು ಅಂತ ಕೇಳು. ಈಶ್ವರನ ಅನುಗ್ರಹ ಎಷ್ಟುಂಟು ನಿನಗೆ. ಅದಕ್ಕಾಗಿ ನೀನು ಒಮ್ಮೆ ನಮ್ಮನ್ನು ಕುಳಿತು ದೇವರ ಹತ್ರ ಹೇಳಿಬಿಟ್ರೆ ಊಟ ಅನುಗ್ರಹ. ಅದಕ್ಕೋಸ್ಕರ ಈಶ್ವರನ ಅನುಗ್ರಹ ಎಷ್ಟುಂಟು ನಿನಗೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಅದೇ ಗಣಪತಿ ಪ್ರಾರ್ಥನೆ ಮಾಡಿದ್ರೆ ಏನಾಗುತ್ತೆ ಅದನ್ನು ಕೂಡ ಹೇಳ್ತಾರೆ. ಕೌಲವೇಂದ್ರನು ನಿನ್ನ ಭಜಿಸದ ಕರಣದಿ ನಿಜ ಕುಲ ಸಹಿತ ಸಂಹಾರ ವೈದಿದ ಗುರುವರ ವೃಕೋದರ ನಗದೆಯಿಂದ ತಲಕಾಂತಕನರುಜಯನ್ನ ಶರೀರಗಳು ನೀನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸೆನ್ನ ಕರುಣದಲ್ಲಿ. ಕೌರವೇಂದ್ರನು ನಿನ್ನ ಭಜಿಸದ ಕಾರಣದಿಂದ, ಯಾರು? ದುರ್ಯೋಧನ ಅಹಂಕಾರದಿಂದ ಗಣಪತಿಯ ಆರಾಧನೆಯನ್ನು ಮಾಡದೆ ನಿಜ ಕುಲ ಸಹಿತ ಉಳಿದ ಎಲ್ಲ ತನ್ನ ತಮ್ಮಂತರೊಟ್ಟಿಗೆ ಸರ್ವನಾಶವುದು. ಗಣಪತಿ ಆರಾಧನೆಯನ್ನು ಮಾಡದೆ ಅಂದ್ರೆ ಗಣಪತಿ ಆರಾಧನೆ ಯಾಕೆ ಮಾಡ್ಲಿಕ್ಕೆ ಆಗಲಿಲ್ಲ ಅವನಿಗೆ? ಗಣಪತಿಗೆ ಮನಸ್ಸು ಉಳಿಯಲಿಲ್ಲ, ಅಲ್ಲೇ ವಿಘ್ನ. ನನ್ನ ಆರಾಧನೆ ಮಾಡಬೇಡ. ಯಾಕೆ ಅಂತ ಹೇಳಿದ್ರೆ ನೀನು ಕೃಷ್ಣನ ದ್ವೇಷಿ, ಕೃಷ್ಣ ಭಕ್ತರಾದ ಪಾಂಡವರ ದ್ವೇಷಿ. ಯಾರು ಕೃಷ್ಣ ಹಾಗೂ ಕೃಷ್ಣ ಭಕ್ತರನ್ನು ದ್ವೇಷ ಮಾಡ್ತಾರೆ ಅವ್ರನ್ನ ಪೂಜೆ ಮಾಡಬೇಡಿ. ನೋಡಿ ಸ್ಪಷ್ಟ ಗಣಪತಿ. ಅದಕ್ಕೋಸ್ಕರ ದುರ್ಯೋಧನಾದಿಗಳ ಆರಾಧನೆ ಮಾಡಲಿಕ್ಕೆ ಬಿಡಲಿಲ್ಲ. ನೀವು ಮಾಡಿದ್ರೆ ನಾನು ಅನುಗ್ರಹ ಮಾಡಬೇಕಾಗತ್ತೆ ಅಂತ ಮಾಡಲಿಲ್ಲ.
ಅದಕ್ಕೆ ಸರ್ವ ಸಂಪೂರ್ಣ ನಾಶವನ್ನು ಬಿಟ್ಟು ಅದನ್ನ ಹೇಳ್ತಾರೆ. ಇನ್ನು ತಾರಕಾಂತಕ ನನುಜ, ತಾರಕಾಂತಕ ಷಣ್ಮುಖ, ಷಣ್ಮುಖನ ತಮ್ಮನಾಗಿರುವವನೇ ಹೇ ಗಣಪತಿಯೇ, ನಿನ್ನ ಆರಾಧನೆ ಬಹಳ ಮುಖ್ಯವಾಗಬೇಕಾಗಿರುವಂಥದ್ದು. ಅದಕ್ಕೆ ಯಾವುದೇ ಕಾರ್ಯಕ್ರಮಕ್ಕೂ ಇದು ಬಹಳ ಮುಖ್ಯವಾಗಿರುವಂತಹದ್ದು ಗಣಪತಿ ಆರಾಧನೆ. ಕಡೆಗೆ ವಿಗ್ರಹ ಏನಿಲ್ಲದ್ರು ಮಂಡಲಾದ್ರೂ ಬರದ ಆರಾಧನೆ ಮಾಡ್ತಾರೆ. ಗಣಪತಿ ಮಂಡಲ ಆದರೂ ಯಾಕೆ ಹರಿಯಾಜ್ಞೆ. ಮತ್ತೆ ನಾವು ಯಾವಾಗ ಭಗವದ್ ಭಕ್ತರಾಗಿ ಮಾಡ್ತೇವೆ ಗಣಪತಿಯಲ್ಲಿ ಬೇರೆ ಅನುಗ್ರಹ ಮಾಡಿದ್ದೇವೆ. ಅದಕ್ಕೆ ನಿನ್ನಲ್ಲಿ ನನ್ನ ಏನು ಪ್ರಾರ್ಥನೆ ಅಂದ್ರೆ, ಎನ್ನ ಶರೀರದಳು ನೀ ನಿಂತು ಧರ್ಮ ಪ್ರೇರಕನು ನೀನಾಗಿ ಸಂತೈಸಿ ನನ್ನೊಳಗೆ ನೀನು ನಿಂತ್ಕೊಳ್ಬೇಕು. ಆಕಾಶದ ಅಭಿಮಾನಿಯಾಗಿ, ಯಾಕಂದ್ರೆ ಇಲ್ಲಿ ಪಂಚಭೂತ ಇದು, ಪಂಚಭೂತಾತ್ಮಕವಾದ ದೇಹ, ಮಣ್ಣು ನೀರು ಬೆಂಕಿ ಗಾಳಿ ಆಕಾಶದಿಂದ ಸೇರಿದ ದೇಹ ಇದು, ಉಂಟಾದ ಶರೀರ. ಈ ಶರೀರದೊಳಗೆ ಆಕಾಶ ಇದೆ, ಅಲ್ಲಿ ನೀನು ನಿಲ್ಲಬೇಕಪ್ಪ. ನೀನ್ ಮಾಡಬೇಕು, ಧರ್ಮ ಪ್ರೇರಕನು ನೀನಾಗಿ ನನ್ನನ್ನ ಧರ್ಮದಲ್ಲಿ ಪ್ರೇರಿಸಬೇಕು. ನಮೋವಸ್ತಾತ್ವಿಕಾ ದೇವಾಹ ವಿಷ್ಣು ಭಕ್ತಿ ಪರಾಯಣಾಹ ಧರ್ಮ ಮಾರ್ಗೇ ಪ್ರೇರೆಯಿತು ಭವಂತ ಸರ್ವೈವ ಹಿತ. ಒಳಗೆ ಇರುವ ದೇವತೆಗಳ ಬಳಿ ಪ್ರಾರ್ಥನೆ ಮಾಡೋದು, ನನ್ನನ್ನು ಧರ್ಮ ಮಾರ್ಗದಲ್ಲಿ ಕರ್ಕೊಂಡು. ಗಣಪತಿ ಹಾಗೆ ನಮ್ಮ ಒಳಗೆ ಇರುವವನು. ವಾಸ್ತವಿಕವಾಗಿ ಗಣಪತಿಯನ್ನು ಹುಡ್ಕೊಂಡು ದೇವಸ್ಥಾನಕ್ಕೆ ಹೋಗ್ಬೇಕಾಗಿಲ್ಲ, ನಮ್ಮೊಳಗೆ ಇದ್ದಾನೆ. ಒಳಗೆ ಕಾಣ್ಲಿಕ್ಕೆ ಆಗುಲ್ಲ, ಅದು ಬರ್ತೇವೆ ಗಣಪತಿಯನ್ನ. ಅಂಥ ಗಣಪತಿಯೇ ನನ್ನೊಳಗೆ ನಿಂತು ಧರ್ಮ ಪ್ರೇರಕನು ನೀನಾಗಿ ಧರ್ಮದ ಕಡೆಗೆ ನನ್ನ ಮನಸ್ಸು ಹೋಗುವಂತೆ ಮಾಡು, ನನ್ನ ಇಂದ್ರಿಯಗಳು ಹೋಗುವಂತೆ ಮಾಡು. ಯಾಕಂದ್ರೆ ಧಾರ್ಮಿಕರು ಅನ್ನುವಂಥದ್ದು ನಾವು ಹೊರಡು ಹಾಕೊಂಡಿರುವುದಲ್ಲಿ ಮತ್ತೆ ಜೀವನದಲ್ಲಿ ಆ ಧರ್ಮ ಏನು ಅಂತ ಗೊತ್ತಾಗ್ಬೇಕಾ? ದೇವತೆಗಳ ಅನುಗ್ರಹ. ಇದರ ಧರ್ಮ ಏನು ಅಂತ ಗೊತ್ತಾಗಬೇಕು. ಮತ್ತೆ ಅಧರ್ಮವೇ ಧರ್ಮವಾಗಿ ಕೊಟ್ಟಿದೆ. ನಾವು ತಿಳ್ಕೊಳ್ತೇವೆ ನಾವು ಮಾಡ್ತಾ ಇರೋದು ಭಾರಿ ಧರ್ಮ, ಭಾರಿ ಧಾರ್ಮಿಕರು ಅಂತ ಮಾಡ್ತಾ ಇರೋದೆಲ್ಲ ನ್ಯಾಯ. ಅಧರ್ಮ ಗೊತ್ತೇ ಇರೋದು, ಅಧರ್ಮ ಮಾಡ್ತಾ ಇದ್ದೇವೆ ಅಂತ ಗೊತ್ತೇ ಇರೋದು. ಯಾಕಂದ್ರೆ ಅಷ್ಟು ಸೂಕ್ಷ್ಮವಾಗಿದೆ ಧರ್ಮ, ಅದನ್ನು ನೀವು ತಿಳಿಸಬೇಕು. ಧರ್ಮ ಪ್ರೇರಕರು ನೀನಾಗಿ ಸಂತೈಸು, ನನ್ನನ್ನು ರಕ್ಷಣೆ ಮಾಡು, ಕಾಪಾಡು. ಇದನ್ನು ನೆನ್ನೆಯೂ ಕೂಡ ಕೇಳಿದ್ರು, ಯಾವ ರೀತಿ ತಾಯಿ ಮಗುವನ್ನ ರಕ್ಷಣೆ ಮಾಡ್ತಾಳೆ, ಸಂತೈಸ್ತಾಳೆ, ಆದ್ರೂ ನೀನು ಸಂತೈಸ್ಬೇಕಪ್ಪ. ಏನು ಗಣಪತಿ ನಮ್ಮನ್ನು ಗೆದ್ದಿದ್ದಾನ, ಅಮ್ಮ ನಮ್ಮ ಮಗುವನ್ನು ಸಾಕಲಾಗಿ ಹೇಳಿದ್ರೆ ಇಲ್ಲ. ಮತ್ತೆ ಕರುಣಗಳು ನಿನ್ನಲ್ಲಿ ಇದೆಯಲ್ಲ ದೊಡ್ಡ ಗುಣ, ಕಾರುಣ್ಯ, ಕರುಣೆ. ಇದನ್ನು ಎಷ್ಟು ಸಲ ಈ ವಿಘ್ನೇಶ್ವರ ಸಂಧಿಯಲ್ಲಿ ಕೇಳಿದ್ರು, ಕರುಣದಲ್ಲಿ. ಯಾಕಂದ್ರೆ ಆ ಕಾರುಣ್ಯ ಅನ್ನೋದೇ ಗಣಪತಿಯಲ್ಲಿ ದೊಡ್ಡ ಗುಣ. ಇಲ್ಲಿದ್ರೆ ಯಾಕೆ ನಮ್ಮ ಹತ್ರ ಬರ್ತಾರೆ? ಯಾಕೆ ಕರುಣದಲ್ಲಿ ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ, ಇಲ್ಲಿದ್ರೆ ಗಣಪತಿ ನಮ್ಮನ್ನು ಅನುಗ್ರಹ ಮಾಡಲಿಕ್ಕೆ ನಮ್ಮ ಹತ್ರ ಬರಲಿಕ್ಕೆ ಏನೂ ಕಾರಣ. ನಮ್ಮಲ್ಲಿ ಏನಾದಿರ್ಬೇಕಲ್ವ, ಏನಾದ್ರೂ ಒಳ್ಳೆ ಗುಣ ಬೇಕಲ್ವ, ಏನಾದ್ರೂ ಒಳ್ಳೇದಿರ್ಬೇಕಲ್ವ. ಏನಾದ್ರೂ ಒಳ್ಳೇದಿದೆ ನಮಗೆ? ಏನು ಒಳ್ಳೇದಿದೆ? ಮಹಾ ದುರಹಂಕಾರಿಗಳು ನೋಡಿದ್ದು ಒಪ್ಪಿಬಿಡ್ಬೇಕು. ಇಲ್ಲಿ ನನಗೆ ಅಹಂಕಾರ ಇದೆ, ಚೂರು ಅಹಂಕಾರ ಇಲ್ಲ. ನಿಮ್ಗೆ ಯಾರಾದ್ರೂ ಬೈದ್ರೆ ಸಿಟ್ಟು ಬರುತ್ತೋ ಇಲ್ಲೋ, ಯಾರಾದ್ರೂ ಬೈದ್ರೆ ಬೇಜಾರಾಗುತ್ತೋ ಇಲ್ಲೋ, ಅದಾಗಿದೆ ಆಯ್ತಾ, ನಿಮ್ಗೆ ಅಹಂಕಾರ ಇದೆ ಅಂತ ನೋಡಿ. ಯಾವತ್ತು ಮನುಷ್ಯನಿಗೆ ಒಳಗೆ ಇಗೋ ಇದ್ದಾಗಲೇ ಯಾರಾದ್ರೂ ಅದಕ್ಕೆ ವಿರುದ್ಧವಾಗಿ ಮಾತಾಡಿದ್ರೆ ಕೋಪ ಬರ್ತದೆ, ಅವಮಾನ ಆಗುತ್ತೆ, ದುಃಖ ಆಗುತ್ತೆ. ಒಂದೇ ಮೇಲೆ ಬಿಟ್ಬಿಡಿ, ನೀವು ಅಹಂಕಾರ ಬಿಡಿ. ಯಾರಾದ್ರೂ ನಿಮಗೆ ಬೈದ್ರೆ ಬೇಜಾರಾಗುತ್ತೆ. ಹೌದು, ಅವ್ರು ಹೇಳಿದ್ರು ಹೌದಲ್ವಾ, ಅದ್ರ ಇದೆಯಲ್ವಾ, ಅದ್ರ ನೋಡಿ ಕಾಳಜಿಯಾಗುತ್ತೆ, ಅದಿದೆಯಲ್ಲ. ಆದ್ರೆ ಇದರಿಂದ ಯೋಚನೆ ಮಾಡ್ತೇವೆ ನಾವು, ಅವ್ರು ಹೇಳಿದ್ದು ಹೌದಾ, ನನ್ನಲ್ಲಿ ಇದೆಯಾ, ಇಲ್ಲೇ ಇದೆ ಸುಮ್ಮನೆ ಅವ್ರು ಪಾಡಿ ಹೇಳ್ತಾ ಇದ್ದಾರೆ, ನಾನೇ ತಲೆ ಕೆಡಿಸ್ಕೊಳ್ಳೋದು. ಯೋಚನೆ ಮಾಡ್ಲಿಕ್ಕೆ ಹೋಗಲ್ಲ, ಅದಾಗಲ್ಲ. ಒಳಗಿರ್ತದಲ್ವ ಈಗ ನಾನು ಗ್ರೇಟ್ ಅಂತ. ಅದಕ್ಕೆ ಯಾರಾದ್ರೂ ಪೆಟ್ಟು ಬಿತ್ತು ಅಂತ ಹೇಳಿದ್ರೆ ಕೂಡ್ಲೆ ಒಂದಾ ಸಿಟ್ಟು ಬರ್ತದೆ, ಇದ್ರ ಅವಮಾನ ಆಗುತ್ತೆ. ಹೀಗೆಲ್ಲ ಆಗುತ್ತಿದೆ. ಒಟ್ಟಿಗೆ ಇರೋದ್ರ ಒಳಗಿರುವ ಅಹಂಕಾರ ನೋಡಿ. ಅದರಿಂದ ಹೀಗೆ ನಮ್ಮೊಳಗೆ ಕೂತಿದೆ, ನಮ್ಮನ್ನ ಹಾಳು ಮಾಡ್ತಾ ಇರುವಂತದ್ದು. ಅದನ್ನ ತಿಳಿಬೇಕು. ಹೇಗೆ? ಕಾರುಣ್ಯದಿಂದ ಇನ್ನೇನಿಲ್ಲ. ಅಂದ್ರೆ ಕರುಣೆ ಅಂತ ಹೇಳಿದ್ರೆ ಇನ್ನೇನಿಲ್ಲ, ನಮ್ಮಲ್ಲಿ ಏನು ದೋಷಗಳಿದ್ರು ದೋಷಗಳನ್ನು ಎಣಿಸದೆ ನಮ್ಮನ್ನು ಉದ್ಧಾರ ಮಾಡೋದು. ಒಳ್ಳೆಯವರನ್ನಾಗಿ ಮಾಡಿ ನಮ್ಮನ್ನ ಕೊಳಕರಾಗಿದ್ದೇವೆ, ಕೊಳಕರಾದ ನಮ್ಮನ್ನ ತೊಳೆದು ಸ್ನಾನ ಮಾಡಿಸಿ ಶುದ್ಧ ಮಾಡಿ ಅನುಗ್ರಹ ಮಾಡಿ ಕೆಳಗೆ ಅವರ ಹೃದಯ ಪ್ರಾರ್ಥನೆಯನ್ನು ಮಾಡಿಕೊಡು. ಏಕವಿಂಶತಿ ಮೋದಕ ಪ್ರಿಯ ಮೂಕರನುವ ಬಿಗಡ ಮಾಡ್ಬೇಕು ಬಾದರೇಶ ಕೃತಜ್ಞ ಕಾಮದ ಕಾಯು ಕೈ ಪಿಡಿದು ಲೇಖಕಾಗ್ರಣಿ ಮನ್ಮನದ ದುರ್ವ್ಯಾಕುಲವ ಪರಿಗಣಿಸುದಯದಿ ಪಿನಾಕಿ ಭಾರ್ಯ ತನಯ ಮೃದ್ಭವ ಪ್ರಾರ್ಥಿಸುವೇಕಿಂದ. 21 ಮೋದಕ ಪ್ರಿಯನಾದವರು ನಮಗೆ ಗೊತ್ತಿದೆ. 21ಕ್ಕೂ ಗಣಪತಿಗೂ ಏನು ಒಂದು ಸಂಬಂಧ?
ನೋಡಿ ಇಲ್ಲೂ ಅಷ್ಟೇ. ಒಟ್ಟಿಗೆ ಈ ವಿಘ್ನೇಶ್ವರ ಸಂಧಿಯಲ್ಲಿ ಎಷ್ಟು ಪದ್ಯ ಅಂದ್ರೆ 21 ಪದ್ಯ, 21 ಪದ್ಯ, 21 ಗರಿಕೆ ಎಲ್ಲ 21. ಯಾಕೆ 21? ಗಣಪತಿಗೂ 21ಗೆ ಏನು ಸಂಬಂಧ? ಗಣಪತಿಯ ಸ್ಥಾನವೇ 21. ನೋಡಿ ಅದಕ್ಕೋಸ್ಕರ. ಯಾಕೆಂದ್ರೆ ಈ ಆಕಾಶ ತತ್ವ ಅನ್ನುವಂಥದ್ದು 21ನೆಯ ತತ್ವ. ಮೇಲಿಂದ ನಾವು ನೋಡ್ಕೊಂಡು ಹೋದ್ರೆ ತತ್ವಗಳು ಅಂದ್ರೆ ಯಾವತ್ತೂ ಇರುವಂತವು. ಅಲ್ಲಿಂದ ನೋಡ್ಕೊಂಡು ಬಂದ್ರೆ ನಾವು ಪ್ರಕೃತಿ ತತ್ವ, ಮಹಾತತ್ವ, ಅಹಂಕಾರ ತತ್ವ, ಬುದ್ಧಿ ತತ್ವ, ಮಹಾತತ್ವ ಇದನ್ನ ನೋಡ್ಕೊಂಡು ಬಂದ್ರೆ 21ನೆಯ ತತ್ವವಾಗಿರುವಂತಹದ್ದು ಆಕಾಶ. 21, 22, 23, 24, 25 ಒಟ್ಟಿಗೆ ಪಂಚವಿಂಶತಿ ತತ್ವ, 25 ತತ್ವ. ಅದರಲ್ಲಿ 20 ತತ್ವ ಅಂತ ಹೇಳಿದ್ರೆ ಯಾವತ್ತೂ ಇರುವಂತ, ನಮ್ಮೊಳಗೆ ಇರುವಂತ, ಈ ಪ್ರಪಂಚದಲ್ಲಿ ತುಂಬಿಕೊಂಡಿರುವಂತ. ಅದರ ಆಕಾಶ 21ನೇ ತತ್ವ. ಆದ್ದರಿಂದಾಗಿ 21 ಅಂದ್ರೆ ಗಣಪತಿಗೆ ಆಕಾರಗಳಿದೆ. ಅದಕ್ಕೆಲ್ಲ 21 ಮೋದಕವನ್ನು ನಾವು ಅವನಿಗೆ ನೈವೇದ್ಯವನ್ನ ಮಾಡಿದರೆ ಈ ಅನುಸಂಧಾನವನ್ನು ಇಟ್ಕೊಂಡು ನೀನು 21ನೆಯ ಸ್ಥಾನದಲ್ಲಿರುವವ ಅಂತ ಅರ್ಪಣೆ ಮಾಡಿದ್ರೆ ಸಂತೋಷ ಪಡ್ತೇವೆ. ಗಣಪತಿಗೆ ಸಂತೋಷ ಆದ್ರೆ ಏನ್ ಮಾಡಿ ಅನ್ನು ಮೂಕರನ್ನು ವಾಗ್ಮಿಗಳ ಮಾಡ್ತೇವೆ. ಗಣಪತಿ ಅನುಗ್ರಹ ಮಾಡಿದೆ ಅಂದ್ರೆ ಮಾತೇ ಬರದೇ ಇದ್ದವನು ಒಳ್ಳೆ ಚೆನ್ನಾಗಿ ಮಾತಾಡುವವನಾಗಿರ್ತಾನೆ. ಅಷ್ಟು ಚೆನ್ನಾಗಿ ಮಾತಾಡಬಲ್ಲವನಾಗ್ತಾನೆ. ವಾಗ್ಮಿಗಳ ಮಾಡ್ತೇವೆ. ವಾಗ್ಮಿ ಅಂತ ಹೇಳಿದ್ರೆ ಮಾತುಗಾರಿಕೆ ಬೆಳೆದವ. ಮಾತುಗಾರಿಕೆ ಅಂತ ಹೇಳಿದ್ರೆ ಏನು ಮಾತಾಡ್ತಾನೆ ಅಂತಲ್ಲ, ಆದ್ರೆ ಮಾತಾಡುವವರಲ್ಲಿ 2 ರೀತಿ ಇರ್ತಾರೆ. ಒಬ್ಬ ವಾಚಾಳಿ ಇಲ್ಲ, ಇನ್ನೊಬ್ಬ ವಾಗ್ಮಿ ಇಲ್ಲ. ವಾಚಾಳಿ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಮಾತಾಡೋರು. ಇವ್ರು ಬಂದ್ರ ಮುಂದೆ ಇದೆ ಕೂಡ. ಯಾಕಂತ ಹೇಳಿದ್ರೆ ತಲೆ ಬಿಸಿ ಬಾರದೆ ಇವ್ರು ಬಂದ್ರು ಅಂದ್ರೆ ಯಥಾತತ್ವ ಮಾತಾಡೋದು. ಅದಲ್ಲ ವಾಗ್ಮಿ ಅಂತ ಹೇಳಿದ್ರೆ ಎಷ್ಟು ಬೇಕೋ ಅಷ್ಟೇ ಮಾತಾಡೋದು. ಆದ್ರೆ ಮಾತು ಮಾತ್ರ ಅಷ್ಟು ಚೆನ್ನ, ಒಳ್ಳೆಯ ಮಾತುಗಾರಿಕೆ, ಅದು ವಾಗ್ಮಿ. ಆ ವಾಗ್ಮಿಯನ್ನ ಏನು ಮಾಡ್ತಾನೆ ಗಣಪತಿ, ವಾಚಾಳಿಯನ್ನ. ಹಾಗೆ ಕೃಪಾಕರೇಶ, ಕೃಪೆಯನ್ನ ಮಾಡುವವರಲ್ಲಿ ನೀನು ಶ್ರೇಷ್ಠನಾಗಿರುವ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ಅಯ್ಯೋ ಪಾಪ ಅಂತ ಮನಸ್ಸು ಮಾಡುವವರಲ್ಲ. ಕೃತಜ್ಞ, ಕಾಮದ, ನಾವು ಏನ್ ಮಾಡ್ತೇವೆ ಎಲ್ಲ ಗಣಪತಿ ಗೊತ್ತಿದ್ದೇವೆ. ಕೃತಜ್ಞ ಅಂದ್ರೆ ಕೃತಂ ಜಾನಾತಿ, ನಾವು ಏನ್ ಮಾಡ್ತೇವೆ ಎಲ್ಲ ನೋಡ್ತಾ ಇರ್ತಾರೆ ಗಣಪತಿ. ನೆನ್ನೆ ನೋಡಿದ್ವಲ್ವಾ, ಯಮಧರ್ಮನ ಮುಂದೆ ಒಂದು ಸಾಕ್ಷಿ ಹೇಳ್ತಾರೆ ಗಣಪತಿ ಅಂತ. ಯಾಕೆ ಅಂತ ಹೇಳಿದ್ರೆ ನಮ್ದೆಲ್ಲ ನೋಡ್ತಾ ಇರ್ತಾರೆ, ತಿಳ್ಕೊಂಡಿರ್ತಾರೆ ಗಣಪತಿ. ಕಾಮದ, ಕೇಳಿದ್ದನ್ನು ಕೊಡುವವನು ಗಣಪತಿ. ಅದಕ್ಕೆ ಕ್ಷಿಪ್ರ ಪ್ರಸಾದ ಅಂತ ಹೇಳಿರ್ತಾನೆ. ವರಸಿದ್ಧಿ ವಿನಾಯಕ, ಅದರಿಂದ ಹಾಗೆ ಏನ್ ಬೇಕೋ ಅದನ್ನು ಕೊಡ್ತಾನೆ. ಕಾಮದ, ಕಾಯೋ, ಕೈ ಹಿಡಿದು ನನ್ನನ್ನು ರಕ್ಷಣೆ ಮಾಡಬೇಕು. ಹೇಗೆ? ಕೈ ಹಿಡಿದು ಉದ್ಧಾರ ಮಾಡಬೇಕು. ಕೈ ಹಿಡಿದು ಅಂತ ಯಾಕೆ ಹೇಳ್ತಾ ಇದ್ದಾರೆ? ಕಾಯೋ, ಕೈ ಹಿಡಿದು. ಕಾಯೋ ಅಂತ ಹೇಳಿದ್ರೆ ಸಾಕಲ್ವಾ ಅಂತ ಹೇಳಿದ್ರೆ, ಹೌದು ನಮ್ಮನ್ನ ರಕ್ಷಣೆ ಮಾಡ್ತೇವೆ ಅಂತ ಹಾಗೆ ಬಿಟ್ರೆ ನಾವೆಲ್ಲರೂ ಯಥಾತತ್ವ ಹೋಗ್ಲಿಕ್ಕೆ ಶುರು ಮಾಡಿದ್ದೇವೆ. ಯಾಕಂದ್ರೆ ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಏನೂ ಇಲ್ಲ ಇರುವುದು. ಯಾವ ರೀತಿ ಪುಟ್ಟ ಮಗುವನ್ನು ಅಮ್ಮ ಬಿಡುದಿಲ್ವಲ್ಲ, ಮನೆಯಿಂದ ಹೊರಗೆ ಬಂದ್ರೆ ಕೈ ಹಿಡ್ಕೊಂಡೇ ಇರ್ತಾರೆ. ಯಾಕಂದ್ರೆ ಕೈ ಬಿಟ್ಟರೆ ಎಲ್ಲರೂ ಹೋಗ್ಬಿಡ್ತವೆ ಅಂತ ನೋಡಿ ಏನು ಮಾಡ್ತಾ ಇದ್ದಾರೆ, ಕೈಯನ್ನು ಹಿಡ್ಕೊಂಡಿದ್ದಾಳೆ, ರಕ್ಷಣೆಯನ್ನು ಮಾಡ್ತಾ ಇದ್ದಾರೆ. ಹಾಗೆ ಗಣಪತಿ ನಮ್ಮ ಕೈ ಹಿಡಿದು ಕರ್ಕೊಂಡು ಹೋಗಬೇಕು. ಅಡ್ಡದಾರಿ ಹಿಡಿಯದಾಗೆ, ಜೀವನದಲ್ಲಿ ಹಾಳಾಗದ ಹಾಗೆ ನಮ್ಮನ್ನ ಕೈ ಹಿಡಿದು ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಕೈ ಹಿಡಿದು ನಮ್ಮನ್ನು ಉದ್ಧಾರ ಮಾಡಯ್ಯ. ಲೇಖಕಾಗ್ರಣಿ ಗೊತ್ತಲ್ವಾ, ಅಂದ್ರೆ ಬರೆಯುವವರಲ್ಲಿ ಶ್ರೇಷ್ಠ. ಅದಕ್ಕೆ ಮಹಾಭಾರತ ಪರಿಸ್ಥಿತಿ ಇವರಿಂದ ಹೇಳ್ತಾರೆ ವೇದವ್ಯಾಸರು. ಮನದ ದುರ್ವ್ಯಾಕುಲವನ್ನು ಪರಿಹರಿಸಿ. ಮನಸ್ಸಿನಲ್ಲಿ ದುರ್ವ್ಯಾಕುಲತೆ ಅಂದ್ರೆ ಅದೇ ಡಿಪ್ರೆಷನ್, ಒಳಗೆ ಕೂತಿದೆ ಖಿನ್ನತೆಗಳು. ಏನು ಖಿನ್ನತೆ ಅಂತ ಹೇಳಿದ್ರೆ ಏನು? ಖಿನ್ನತೆಯ ಹಿಂದೆ ಇರುವುದೇ ನೆಗೆಟಿವ್ ಥಾಟ್ಸ್, ಋಣಾತ್ಮಕವಾದ ಚಿಂತನೆ. ಏನು ಅಂತ ಹೇಳಿದ್ರೆ ಅದಿಲ್ಲ, ಇದಿಲ್ಲ, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅವು ಸರಿ ಇಲ್ಲ, ಇವ್ರು ಸರಿ ಇಲ್ಲ, ಕಡೆಗೆ ನಾನೇ ಸರಿ ಇಲ್ಲ. ಒಟ್ಟಿಗೆ ಏನಂತಂದ್ರೆ ಜಗತ್ತಿನಲ್ಲಿ ಸರಿಯಾಗಿರೋದು ಅಂತ ಇಲ್ವೇ ಇಲ್ಲ. ಎಲ್ಲ ನೋಡಿ ಇದೇನು ಅಂತ ಹೇಳಿದ್ರೆ ಇದೇ ಡಿಪ್ರೆಷನ್. ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ, ಸರಿ ಇಲ್ಲ ಅಂತ ಹೇಳಿ. ಅದೇ ನಿಮ್ಮ ಮನಸ್ಸಿನಲ್ಲಿ ಪಾಸಿಟಿವ್ ಥಿಂಕ್ ಮಾಡಿ. ಇದೆ, ಇಲ್ಲೂ ಒಂದಿದೆ ಅಲ್ಲ, ನನಗೆ ಇಷ್ಟ ಆದ್ರೂ ಇದೆಯಲ್ವಾ, ಎಲ್ಲರಿಗೂ ನನಗೆ ಅಯ್ಯೋ ದೇವ್ರು ಇಷ್ಟ ಆದ್ರೂ ಒಳ್ಳೆ ಬುದ್ಧಿ ಕೊಟ್ಟಿದ್ದಾನಲ್ವಾ. ನೋಡಿ ಇಷ್ಟ ಆದ್ರೂ ತಿಳ್ಕೊಳ್ಳೋಣ, ಅದು ಬಿಟ್ಟು ಅಯ್ಯೋ ನಾನು ಯಾಕಾದ್ರೂ ಬದುಕಿದ್ದೇನೋ, ಏನು ಪ್ರಯೋಜನ ಇಲ್ಲ, ಯಾವುದಕ್ಕೂ ಉಪಯೋಗ ಇಲ್ಲ, ನಾನೊಂದು ದಡ್ಡ ಪಿಂಡ, ನಮಗೆ ಬೈಕೊಳ್ಳೋದು. ಇದರಿಂದ ನಾವೇ ಹಾಳು ಮಾಡ್ಕೊಳ್ತಾ ಇದ್ದೇವೆ. ಯಾಕೆ ಆ ರೀತಿ ತಿಳ್ಕೊಳ್ಬೇಕು? ಹಾಗಾದ್ರೆ ಜಪ ಪಡಬೇಡಿ, ಅಯ್ಯೋ ನನ್ನಷ್ಟು ಯಾರು ಇಲ್ಲ, ನಾನೇ ಗ್ರೇಟ್, ಅದು ಹೇಳ್ಬೇಡಿ, ಅದು ತಪ್ಪು. ಮತ್ತೆ ಹೇಳಿದ್ರೆ ಅಯ್ಯೋ ದೇವ್ರ ಇಷ್ಟ ಆದ್ರೂ ಕೊಟ್ಟಿದ್ದಾನ ಒಳ್ಳೆ ಬುದ್ಧಿ, ಹೀಗೆ ತಿಳ್ಕೊಳ್ಳಿ. ಪ್ರತಿಯೊಂದು ಅಷ್ಟೇ. ಇವಾಗ 10 ರೂಪಾಯಿ ಇಲ್ಲ ಅಂತ ಹೇಳ್ಬೇಡಿ, 1 ರೂಪಾಯಿ ಇದೆಯಲ್ಲ ಅಂತ ಹೇಳಿ. ನೋಡಿ 1 ರೂಪಾಯಿ ಇದೆ ಅಂತ ಹೇಳಿದ್ರೆ ಖುಷಿ, ಅಯ್ಯೋ 10 ರೂಪಾಯಿ ಇರಲ್ಲ ಅಂತ. ಇದೆ ಅಂತ ಹೇಳಿದಾಗ ಖುಷಿ.
ಇಲ್ಲ ಅಂತ ಹೇಳಿದಾಗ ದುಃಖ ಇದೆ. ಜೀವನದಲ್ಲಿ ನೋಡ್ಕೊಂಡು ಹೋದ್ರೆ ಇಲ್ಲ 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 ಎಲ್ಲ ಕಡೆ ಇದೆ. ಅದರ ಮಧ್ಯದಲ್ಲಿ ಒಂದಿದೆ, ಪ್ರತಿಯೊಂದು ಕಡೆಯೂ ಕೂಡ ಅಯ್ಯೋ ಏನು ತಿನ್ಲಿಕ್ಕಿಲ್ವಲ್ಲ, ಹಸಿವಿನಲ್ಲಿ ಬಳಲ್ತಾ ಇದ್ದೇನಲ್ವಾ, ದುಃಖ ಬಿಡಬೇಡಿ, ಮತ್ತೆ ಇನ್ನು ಜೀವಂತವಾಗಿದ್ದೇನಲ್ವಾ, ಖುಷಿ ಪಡಿ ನೋಡಿ. ಹೀಗೆ ಯಾವತ್ತು ಧನಾತ್ಮಕವಾದ ಚಿಂತನೆ ಬೇಕು, ನೆಗೆಟಿವ್ ಬರಬಾರದು. ಈ ನೆಗೆಟಿವ್ ಅನ್ನೋದು ಒಂದು ಶಾಪ ಅದು. ಯಾಕಂದ್ರೆ ಯಾವುದೇ ದುಷ್ಟ ಶಕ್ತಿಗಳು ಆಕ್ರಮಣ ಮಾಡುವುದು ಹೊರಗಲ್ಲ, ಒಳಗೆ. ನೆನಪಿಟ್ಕೊಳ್ಳಿ, ಯಾವುದೇ ದುಷ್ಟ ಶಕ್ತಿಗಳು ನಮ್ಮ ಮನಸ್ಸನ್ನು ಅವರ ಮೊದಲು ಅಟ್ಯಾಕ್ ಮಾಡ್ತವೆ, ಅಲ್ಲಿ ಕೆಡಿಸ್ಲಿಕ್ಕೆ ಶುರು ಮಾಡ್ತವೆ ಮನಸ್ಸನ್ನು. ಅದಕ್ಕೆ ಕಾಯಿದೆ ಇರುವ ಮನಸ್ಸು ಯಾವಾಗ ವೀಕ್ ಆಗಿರ್ತದೆ, ವೀಕ್ ಆಗಿರುವ ಪರಿಸ್ಥಿತಿ ನೋಡಿ ಒಳಗೆ ಪ್ರವೇಶ ಮಾಡ್ತದೆ. ಅದರಿಂದ ಏನಂತ ಹೇಳಿದ್ರೆ ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ, ನೆಮ್ಮದಿ ಇಲ್ಲ. ಯಾಕಂತ ಹೇಳಿದ್ರೆ ನೆಮ್ಮದಿ ಇರಲಿಕ್ಕೆ ಕಾರಣವೇ ಇದೆ ನೆಗೆಟಿವ್, ಎಲ್ಲ ನೆಗೆಟಿವ್, ಎಲ್ಲ ನೆಗೆಟಿವ್. ಇವಾಗ ಗಂಡನಲ್ಲಿ ಒಳ್ಳೆಯದು ನೋಡ್ಬೋದು, ಕೆಟ್ಟದ್ದು ನೋಡ್ಬೋದು. ಯಾಕಂದ್ರೆ ನೋಡಿ, ಇಲ್ಲಿರುವ ಯಾವುದೇ ಹೆಂಗಸರಲ್ಲೂ ಯಾವುದೇ ಗಂಡಸರಲ್ಲೂ 100% ಎಲ್ಲ ಒಳ್ಳೇದಿದೆ ಅಂತಿಲ್ಲ, ಒಂದು ಚೂರು ಕೆಟ್ಟದಿಲ್ಲ ಅಂತೇಳಿ. ಎಲ್ಲರಲ್ಲೂ ಒಳ್ಳೇದಿದೆ, ಕೆಟ್ಟದಿದೆ. ನೀವು ಯಾಕೆ ನೋಡ್ತೀರೋ ಹಾಗಷ್ಟೇ. ನೀವು ಒಳ್ಳೆದನ್ನು ನೋಡ್ತೀರಾ, ಅಲ್ಲಿ ಖುಷಿ ಇದೆ, ಕೆಟ್ಟದ್ದು ನೋಡ್ತೀರಾ, ದುಃಖ ಇದೆ. ಎಲ್ಲ ಕಡೆ ಅಷ್ಟೇ, ನಾವು ನೋಡುವ ದೃಷ್ಟಿಕೋನದಲ್ಲಿರುವುದಷ್ಟೇ. ಆದ್ರಿಂದಾಗಿ ನೋಡಿ, ಯಾವತ್ತು ಆ ಒಳ್ಳೆಯದನ್ನ ನೋಡುವುದನ್ನು ಅಭ್ಯಾಸ ಮಾಡಿಕೊಳ್ಬೇಕು. ಬರೋದಲ್ಲ ಏನ್ ಮಾಡ್ತೀರಿ, ನೋಡಿದ ಕೂಡಲೇ ನೆಗೆಟಿವ್ ಬರುತ್ತೆ ಅಲ್ವಾ, ಅದಕ್ಕೆ ಗಣಪತಿ ಹತ್ರ ಪ್ರಾರ್ಥನೆ ಮಾಡಬಹುದು. ಮನಸ್ಸಿನ ದುರ್ವ್ಯಾಕುಲವನ್ನು ಪರಿಹರಿಸು. ಈ ದುರ್ವ್ಯಾಕುಲತೆ ಏನಿದೆ ನೆಗೆಟಿವ್, ಅದನ್ನು ಮೊದಲು ಹೊರಗೆ ಹಾಕಿ. ಪಿನಾಕಿ ಭಾರ್ಯ ತನುಜ. ಪಿನಾಕಿ ಅಂತ ಹೇಳಿದ್ರೆ ಶಿವ, ಪಿನಾಕ ಅವನ ಕೈಯಲ್ಲಿರುವ ಧನಸ್ಸು, ಅವನ ಪತ್ನಿ ಪಾರ್ವತಿ, ಅವಳ ಮಗನಾದವನೇ ಉದ್ಭವ. ಗೊತ್ತಲ್ವ, ಮಣ್ಣಿನಿಂದ ಗೊಂಬೆ ಮಾಡಿ ಗಣಪತಿ ಯಾರಂತೆ ನಿನ್ನನ್ನ ಪ್ರಾರ್ಥಿಸಬೇಕ. ಪ್ರಾರ್ಥನೆ ಏನು ಮಾಡ್ತಾ ಇದ್ದೇನೆ, ನಿತ್ಯ ಮಂಗಳ ಚರಿತ ಜಗದುತ್ಪತ್ತಿ ಸ್ಥಿತಿ ಲಯ ನಿಯಮದ ಜ್ಞಾನತ್ರಯ ಪ್ರದ ಬಂಧ ಮೋಚನ ಸುಮನಸಾಸುರರ ಚಿತ್ತವೃತ್ತಿಗಳಂತ ನಡೆವ ಪ್ರಮತ್ತನಲ್ಲ ಸುಧೋಜ್ಜನಾಪ್ತರ ನಿತ್ಯದಲ್ಲಿ ನೆನೆದು ಸುಖಿಸುವ ಭಾಗ್ಯ ಕರುಣಿಸುವುದು. ನಿತ್ಯ ಮಂಗಳ ಚರಿತ, ಇದನ್ನ ನಾವಿದೆ ಕಡಿದು ಸುಚರಿತ, ಮಂಗಳವಾದ ಚರಿತ್ರೆ ಉಳ್ಳವನೇ. ಅಂದ್ರೆ ಗಣಪತಿಯ ಬಗ್ಗೆ ಎಷ್ಟು ಕೇಳಿದ್ವಲ್ವಾ, ಇದರಿಂದ ಖಂಡಿತ ಕೆಟ್ಟದ ಗ್ಯಾರಂಟಿ ಇದೆ ಬಂತು. ಯಾಕೆ ಅಂತ ಹೇಳಿದ್ರೆ ಅವನ ಚರಿತ್ರೆಯ ಮಂಗಳ. ಅಂದ್ರೆ ಗಣಪತಿಯ ಚರಿತ್ರೆ ಅಂತ ಹೇಳಿದ್ರೆ ಕಥೆ, ಕಥೆ ಅಂತ ಹೇಳಿದ್ರೆ ಏನು, ಗಣಪತಿ ಹೀಗಿದ್ದ, ಒಂದು ದಿನ ಇಲ್ಲಿ ಹೋದ, ಒಂದು ದಿನ ಇದಲ್ಲ, ಮತ್ತೆ ಅವನ ಮಹಿಮೆ, ಅದೇ ಚರಿತೆ. ಅದನ್ನ ಕೇಳುವುದರಿಂದ ಮಂಗಳವೇ ಉಂಟಾಗ್ತದೆ. ಮಂಗಳ ಅಂದ್ರೆ ಸುಖ, ಒಳ್ಳೆಯದೇ ಆಗುತ್ತೆ. ಅದು ಯಾವಾಗಾದ್ರೆ ನಿತ್ಯವೂ ನಿತ್ಯವೂ ಒಳ್ಳೆಯದನ್ನೇ ಮಾಡುವ ಚರಿತ್ರೆ ಗಣಪತಿಯ ನಿತ್ಯ ಮಂಗಳ ಚರಿತ. ಅಷ್ಟು ಮಾತ್ರ ಅಲ್ಲ, ಗಣಪತಿ ತನಗೆ ತನ್ನ ಒಂದು ಲೆವೆಲ್ ಏನಿದೆ ಅದರಿಂದ ಕೆಳಗೆ ಇರುವವರನ್ನು ಸೃಷ್ಟಿ ಮಾಡ್ತಾನೆ, ಸಂಹಾರ ಮಾಡ್ತಾನೆ, ರಕ್ಷಣೆ ಮಾಡ್ತಾನೆ, ಬೇಕಾಗಿದ್ದನ್ನ ಜ್ಞಾನ ಕೊಡ್ತಾನೆ, ಅಜ್ಞಾನ ಕೊಡ್ತಾನೆ, ಎಲ್ಲ ಕೊಡ್ತಾನೆ ಗಣಪತಿ. ಯಾರಿಗೆ ಅಂತ ಹೇಳಿದ್ರೆ ತನಗಿಂತ ಕೆಳಗಿರುವವರು, ಅವನಿಗಿಂತ ಮೇಲಿದ್ದಾರೆ ದೇವತೆಗಳು, ಅವರನ್ನಲ್ಲ, ಅವರನ್ನು ಬಿಟ್ಟು ಉಳಿದವರು. ಇವಾಗ ನಮಗೆ ಏನಾಗಬೇಕಾದ್ರೂ ಮಾಡಿ ಬಂದ ಗಣಪತಿ, ತಾಕತ್ತಿದೆ ಗಣಪತಿ. ಅದಕ್ಕೆ ಅಂಥ ಶಕ್ತಿ ಉಳ್ಳವಪ್ಪ ನೀನು. ಚಿತ್ತ ಸುಮನಸಾಸುರರ ಚಿತ್ತವೃತ್ತಿಗಳಂತೆ ನಡೆವ ಪ್ರಮತ್ತನಲ್ಲ ಸುಹೃಜ್ಜನಾಪ್ತನ ನಿತ್ಯದಲ್ಲಿ ನೆನೆಸು. ನೋಡಪ್ಪ, ನಾನು ಆ ದೇವತೆಗಳ ಅಣತೆಯಂತೆ ನಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಪ್ರಮತ್ತನಲ್ಲ ಅಂತ ಹೇಳಿದ್ರೆ ತಲೆಗೆಡಿಸ್ಕೊಂಡವನಲ್ಲ. ಅಂದ್ರೆ ನಿನ್ನನ್ನು ಇವತ್ತು ಧ್ಯಾನ ಮಾಡ್ತಾ ಇದ್ದೇನೆ ಅಂದ್ರೆ ತಲೆಗೆಟ್ಟು ಧ್ಯಾನ ಮಾಡ್ತಾ ಇರೋದಲ್ಲ, ಹುಚ್ಚನಾಗಿ ಧ್ಯಾನ ಮಾಡ್ತಾ ಇರೋದಲ್ಲ, ಮತ್ತೆ ತಿಳಿದು ಧ್ಯಾನ ಮಾಡ್ತಾ ಇರೋದು. ನಿನ್ನ ಬಗ್ಗೆ, ನಿನ್ನ ಮಹಿಮೆಯನ್ನು ತಿಳಿದು ನಾನು ನಿನ್ನನ್ನು ಸ್ಮರಣೆ ಮಾಡ್ತಾ ಇರೋದು. ಹೇಳಿದ್ರೆ ಯಾರು ಸಜ್ಜನರಿದ್ದಾರೆ, ಸಜ್ಜನರಿಗೆ ಬಹಳ ಬೇಕಾದವನನ್ನ ನಿತ್ಯದಲ್ಲಿ ನಾನು ನೆನೆಸುವಂತೆ ಮಾಡಬೇಕು. ನೆನೆದು ಸುಖಿಸುವ ಭಾಗ್ಯ ಕರುಣಿಸುವುದು ಯಾರು? ಸಜ್ಜನರಿಗೆ ಹಿತವಾದವನು, ಸಜ್ಜನರಿಗೆ ಬೇಕಾದವನು ಯಾರು? ವಿಷ್ಣುವೆ. ನೀವು ಯಾವುದೇ ಕಥೆ ಇರೋದು, ರಾಮಾಯಣದಲ್ಲಿ ಸಜ್ಜನರು ಯಾರನ್ನು ಆರಾಧನೆ ಮಾಡಿ, ಮಹಾಭಾರತದಲ್ಲಿ ಸಜ್ಜನರು ಯಾರನ್ನು ಆರಾಧನೆ ಮಾಡೋದು, ಭಾಗವತದಲ್ಲಿ ನೋಡಿ ಪ್ರಹ್ಲಾದ ಬುದ್ಧಾದಂತಹ ಸಜ್ಜನರು ಯಾರನ್ನು ಆರಾಧನೆ ಮಾಡಿ, ಕೃಷ್ಣನನ್ನೇ ಮುಖ್ಯವಾಗಿ ಆರಾಧನೆ ಮಾಡಿ, ಆನಂತರ ಎಲ್ಲಾ ದೇವತೆಗಳನ್ನು ಆರಾಧನೆ ಮಾಡಿ. ಹೀಗೆ ಯಾರು ಸುಹೃಜ್ಜನರಿದ್ದಾರೆ, ಸಜ್ಜನರಿದ್ದಾರೆ, ಅವರಿಗೆ ಬಹಳ ಆಪ್ತನಾಗಿದೆ ಭಗವಂತ ನಾರಾಯಣ. ಅವನನ್ನ ನಿತ್ಯದಲ್ಲಿ ನಾನು ನೆನೆದು ಯಾವಾಗಲೂ ನೆನೀತಾ ಇರಬೇಕು. ಅಂದ್ರೆ ಅವನ ಸ್ಮರಣೆ ಮಾಡ್ಕೊಳ್ತಾ ಇರಬೇಕು, ಅವನ ನೆನಪಾಗ್ತಾ ಇರಬೇಕು. ಯಾಕೆ ನೆನಪಾಗಬೇಕು? ದೇವರು ನೆನಪಾದ್ರೆ ಏನಾಗುತ್ತೆ? ಸುಖ
ಜೀವನದಲ್ಲಿ ಸುಖ ಸಿಗತ್ತೆ, ನೆಮ್ಮದಿಯಾಗಿರ್ಲಿಕ್ಕಾಗತ್ತೆ. ನಮ್ಮ ಕಷ್ಟ ಪರಿಹಾರ ಆದರೆ ನಾನು ಸುಖ ಸಿಗುತ್ತೆ. ಹೊರಗಿಂದ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ. ಇಷ್ಟೆಲ್ಲ ಪ್ರಾಬ್ಲಮ್ ಇಟ್ಕೊಂಡು ದೇವರ ನೆನೆದ ಕೂಡ ಏನು ಸುಖ ಸಿಗತ್ತೆ ಅಂತ ಸಾಮಾನ್ಯವಾಗಿ ಪ್ರಶ್ನೆ ಬರ್ಬೋದು. ಗೊತ್ತಿಲ್ಲ. ಭಗವಂತನ ಕಥೆಯನ್ನ ಕೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನನ್ನಷ್ಟಕ್ಕೆ ಕಷ್ಟ ಪರಿಹಾರ. ಶ್ರವಣ ಮನಕಾನಂದವೀವುದು, ಭವಜನಿತ ದುಃಖಗಳ ಕಳೆಯುವುದು, ವಿವಿಧ ಭೋಗಗಳನ್ನು ಇಟ್ಟು ಸಲಹುವುದು ಅಂತ ಹೇಳ್ತಾರೆ. ಇಹಪರಂಗಳಲ್ಲಿಟ್ಟು ಸಲಹುವುದು ದೇವರ ಕಥೆಯನ್ನು ಅಂತ. ಅದಕ್ಕೆ ದೇವರ ಕಥೆಯನ್ನ ಕೇಳಿದ್ರೆ ಸಾಕು ನಮ್ಮ ಕಷ್ಟ ಪರಿಹಾರ. ಕಲಿಯುಗದಲ್ಲಿ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಳಿಕ್ಕಿರುವಂತಹ ಸುಲಭವಾದ ಉಪಾಯ ಯಾವಾಗಲೂ ದೇವರ ಬಗ್ಗೆ ಕೇಳ್ತಾ ಇರಬೇಕು, ದೇವರನ್ನು ನೆನಪು ಮಾಡಿಕೊಳ್ತಾ ಇರಬೇಕು. ಉಳಿದನ್ನು ಚಿಂತನೆ ಇಟ್ಬಿಡ್ಬೇಕು, ಯೋಚನೆ ಮಾಡಲಿಕ್ಕೆ ಹೋಗಬಾರ್ದು. ನೋಡಿ, ಹೊರಗಿಂದ ಟೆನ್ಷನ್ ಇರ್ತದೆ, ಬೇಕಾದಷ್ಟು ಸಮಸ್ಯೆಗಳಿರ್ತದೆ. ಆ ಎಲ್ಲ ಸಮಸ್ಯೆಗಳು ದೇವ್ರ ಮೇಲೆ ಭಾರ ಹಾಕ್ತದೆ. ಏನು ದೇವ್ರ ಮೇಲೆ ಭಾರ ಹಾಕುವುದು ಅಂತ ಹೇಳಿದ್ರೆ ನಮಗಿದೆ ಅರ್ಥ ಆಗೋದು ವಿಷಯ. ನಾಳೆ ನಮ್ಮನೇಲಿ ಒಂದು ಫಂಕ್ಷನ್ ಇರ್ತದೆ, ಎಲ್ಲ ದೇವ್ರ ಮೇಲೆ ಭಾರ, ಎಲ್ಲ ದೇವ್ರ ಮೇಲೆ ಭಾರ ಹಾಕಿರ್ತೇವೆ. ಮಲ್ಕೊಂಡು ನಿದ್ರೆ ಬರೋಣ ರಾತ್ರಿ. ಅದು ಯಾಕೆ ದೇವ್ರ ಮೇಲೆ ಭಾರ ಹಾಕಿದ್ರಲ್ಲ, ಮತ್ತೆ ಯಾಕೆ ನಿದ್ರೆ ಬರೋಣ? ಟೆನ್ಷನ್ ಇರಲ್ವಾ? ಮತ್ತೆ ದೇವ್ರ ಮೇಲೆ ಭಾರ ಹಾಕಿದ್ರು. ದೇವ್ರ ಮೇಲೆ ಭಾರ ಹಾಕಿದ್ದೀರಿ ಅಂತ ಹೇಳಿದ್ರೆ ಆಮೇಲೆ ನೀವು ಏನು ಚಿಂತೆ ಮಾಡಬಾರ್ದು. ನಿನ್ನ ಸಂಕಲ್ಪಾನುಸಾರ ಮಾಡೋ ಎನ್ನ ಸಾಕುವ ದೊರೆಗೆ ತಿಳಿದು ನೀ ನೋಡಯ್ಯ. ನೋಡಿ, ಹೀಗೆ ದೇವರೇ ನಾಳೆ ನೀನು ಹೇಗೆ ಮಾಡಿಸ್ಬೇಕು ಅಂತಿದ್ಯಾ ಕಾರ್ಯಕ್ರಮ, ನಾನು ಹೀಗೆ ನಾನು ತಿಳಿಸಿದಾಗೇ ಆಗಬೇಕು, ನಾನು ಇದಿರಬಾರ್ದು. ದೇವರೇ ನೀನು ಹೇಗೆ ಅನಿಸಿದ್ಯಾ ಇದೇ ದೇವರ ಮೇಲೆ ಭಾರ ಹಾಕ್ಬೋದು. ನಾಳೆ ದೇವರ ಇಚ್ಛೆ ಇಲ್ಲ, ಆರಾಮಾಗಿರ್ಬೋದು, ಏನು ತೊಂದರೆ. ಇವಾಗ ನಾನು ಉಪನ್ಯಾಸಕ್ಕೆ ಬಂದೆ, ಹೊರಬೇಕಾದ್ರೆ ಯಾವತ್ತೂ ಏನು ಹೇಗೆ ಹೇಳ್ತಾರೆ, ನಾನು ಟೆನ್ಷನ್ ಮಾಡಿದ್ರೆ ಹೇಳಲಿಕ್ಕೆ ಆಗೋದು. ಮತ್ತೆ ದೇವರಿಗೆ ಹೇಗೆ ಹೇಳಿಸ್ತಾರೆ ಹೇಳು. ನೋಡಿ, ಕೂಲಾಗಿ ಆರಾಮಾಗಿ ಹೇಳಿದ್ದಾರೆ, ಏನು ಟೆನ್ಷನ್ನೇ ಇಲ್ಲ. ದೇವರು ಹೇಳಿಸ್ತಾ ಇದ್ದೇನೆ ಹೇಳಿದ್ರೆ. ನೋಡಿ, ಹೀಗೆ ಜೀವನದಲ್ಲಿ ಇರಬೇಕಾದದ್ದು, ಆರಾಮಾಗಿರ್ಬೇಕು. ಹೇಗೆ ದೇವರ ಮೇಲೆ ಭಾರ ಹಾಕಿ, ಆ ದೇವರ ಮೇಲೆ ಭಾರ ಹಾಕಬೇಕು ಅಂದ್ರೆ ದೇವರ ನೆನಪಿರಬೇಕು. ದೇವರ ನೆನಪಿರಬೇಕು ಅಂತ ಹೇಳಿದ್ರೆ ದೇವರ ಬಗ್ಗೆ ಗೊತ್ತಿರಬೇಕು, ತಿಳ್ಕೊಂಡಿರಬೇಕು. ನೋಡಿ, ಆ ಕಾರಣದಿಂದಲೇ ದೇವರ ಬಗ್ಗೆ ನೀವು ತಿಳ್ಕೊಂಡಿದ್ದೀರಾ, ದೇವರ ಜ್ಞಾನ ಇದೆಯಾ, ಭಕ್ತಿ ಇದ್ದೇ ಇರ್ತದೆ. ಅದರಿಂದಾಗಿ ಜೀವನದಲ್ಲಿ ಸುಖವಾಗಿ ಸಾಗುತ್ತೆ. ಮಯಾ ಸಂತುಷ್ಟ ಮನಸ್ಸಃ ಸರ್ವಾ ಸುಖಮಯಾದಿಶ. ಭಾಗವತದಲ್ಲಿ ಕೃಷ್ಣ ಇದೆ, ನನ್ನಲ್ಲೇ ಯಾರು ಮನಸ್ಸಿಟ್ಟಿದ್ದಾರೋ ಎಲ್ಲ ಕಡೆ ಖುಷಿಯೋ ಖುಷಿ ಅಂತ. ಎಲ್ಲ ಸುಖ, ಎಲ್ಲ ಸುಖ, ಎಲ್ಲ ಜನರಿಗೆ ಎಲ್ಲ ಸುಖ, ಎಲ್ಲ ಕಡೆಗೆ ಖುಷಿಯೇ ಖುಷಿ. ದೇವರಿದ್ದಾರೆ ರಕ್ಷಣೆ ಮಾಡ್ತಾರೆ, ದೇವರಿದ್ದಾರೆ ರಕ್ಷಣೆ ಮಾಡ್ತಾರೆ. ತಲ್ಲಡಿಸಲಿರು ಕಂಡ್ಯ ತಾಳು ಮನವೇ ಎಲ್ಲದನ್ನು ಸಲಹುವನು ಇದಕ್ಕೆ ಸಂಶಯವಿಲ್ಲ. ನೋಡಿ, ಇದು ಮನಸ್ಸಿನಲ್ಲಿ ಇರಬೇಕು. ದೇವರಿದ್ದಾನೆ ರಕ್ಷಣೆ ಮಾಡ್ತಾರೆ, ದೇವರಿದ್ದಾನೆ ರಕ್ಷಣೆ ಮಾಡ್ತಾರೆ. ಕೈ ಬಿಡಲ್ಲ ದೇವರು, ಯಾವತ್ತೂ ಕೈ ಬಿಡಲ್ಲ. ಹೌದ್ರಿ, ಕೈ ಬಿಡಲ್ಲ ಕೈ ಬಿಡಲ್ಲ ಅಂತ ಹೇಳ್ತಾ ಇದ್ದೇನೆ, ನಾನೇನು ಮುಳುಗಿ ಮುಳುಗಿ ಹೋಗ್ತಾ ಇದ್ದೇನೆ. ದೇವರ ನಂಬುದೇ ಆಗಿದೆ. ಏನು ದೇವರು ನಂಬುವುದು? ದೇವರಂದ್ರೆ ಹೇಗೆ ಕೈ ಬಿಡಲ್ಲ ಅಂತ ಹೇಳಿದ್ರೆ ಏನು? ನಾವು ಮನಸ್ಸಿನಲ್ಲೊಂದು ಯೋಚನೆ ಮಾಡಿಬಿಡ್ತೇವೆ, ಹೀಗೇ ಆಗ್ಬೇಕು, ಹಾಗೆ ಆಗ್ತಾ ಇದ್ರೆ ಮಾತ್ರ ದೇವರನ್ನು ಕೇಳಿಕೊಂಡಿದ್ದಾನೆ ಅಂತ. ಇಲ್ಲ, ನಾನು ಏನೋ ಎಣಿಸಿದ್ದೇನೆ, ಆ ರೀತಿ ಆಗ್ತಾ ಇಲ್ಲ, ದೇವರು ಯಾಕೆ ರೀತಿ ಮಾಡ್ತಾ ಇದ್ದಾನೆ, ದೇವರು ಯಾಕೆ ರೀತಿ ಮಾಡ್ತಾ ಇದ್ದಾನೆ ಅಂದ್ರೆ ದೇವರನ್ನ ಕೈ ಬಿಟ್ಬಿಟ್ಟಿದ್ದಾನೆ, ದೇವರನ್ನ ಕೈ ಬಿಟ್ಟು. ಇದು ನೀವು ತಪ್ಪು ಕಲ್ಪನೆ. ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ ನನ್ನಿಂದ ದೇವರು ಬರಬೇಕು ಅಂತ ನೀವು ಹೇಳ್ತೀರಿ, ತಪ್ಪಿದು. ನೀವು ಮಾಡ್ತಾ ಇರೋದು ತಪ್ಪು. ಮತ್ತೆ ದೇವರಿಂದ ನೀವು ನೋಡಿ, ದೇವರನ್ನು ನಂಬುವುದು ಅಂತ ಹೇಳಿದ್ರೆ ಏನರ್ಥ ಅಂದ್ರೆ ದೇವರಿಂದ ನಾವು ಹೋಗುದು. ನಿನ್ನ ಸಂಕಲ್ಪಾನುಸಾರ ಮಾಡು. ಏನಾಗ್ತಾ ಇದೆ ದೇವರ ಇಚ್ಛೆ, ದೇವರ ಇಚ್ಛೆಯಿಂದ ಆಗ್ತಾ ಇದೆ, ಆರಾಮಾಗಿ ಹೋಗುದು. ಏನಾಗ್ತಾ ಇದೆ ಹೋಗುದು. ನಿಮ್ಗೆ ಎಲ್ಲಿವರೆಗೆ ಅಂತ ಹೇಳಿದ್ರೆ ಈ ರೀತಿ ದೇವರನ್ನು ನಂಬಿದ್ದೇನೆ, ದೇವರು ನಾನು ರಕ್ಷಣೆ ಮಾಡ್ತಾನೆ 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 ಅಂತ ಈ ರೀತಿ ಹೇಳ್ತಾ ಇರ್ಬೇಕಾದ್ರೆ ಜೋರು ಮಳೆ ಬಂತು, ನೆರೆಗೆ ಸಿಕ್ಕಿದೆ, ನೆರೆಗೆ ಮುಳುಗಿ ಮುಳುಗಿ ಹೋಗುವವರೆಗಾಯ್ತು, ಕುತ್ತಿಗೆವರೆಗೆ ನೀರು ಬಂತು. ಅವಾಗ ಏನೇ ಮಾಡೋದು? ದೇವರು ನಂಬುದೇ ಬಿಡುದ. ಯಾಕಂದ್ರೆ ದೇವರು ನಂಬ್ತಾರೆ, ರಕ್ಷಣೆ ಮಾಡ್ತಾನೆ 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 ಅಂತ ಹೇಳಿ ಕುತ್ತಿಗೆ ತನಕ ನೀರು ಬಂದಾಯ್ತಲ್ವಾ? ಇಲ್ಲ ಇಲ್ಲ ಇಲ್ಲ, ಅವಾಗ ರಕ್ಷಣೆ ಮಾಡೋದು. ಇಲ್ಲ, ಇಲ್ಲಿ ತನಕ ನೀರು ಬಂದಾಯ್ತು, ಇವಾಗ ಏನು ಮಾಡೋದು? ಆಗಲೂ ದೇವರ ನಂಬಿಕೆ ಬೇಕಿದೆ, ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡ್ತಾನೆ. ಇಲ್ಲಿ ಮುಳುಗೋಯ್ತು, ಎಷ್ಟು ಮುಳುಗೋಯ್ತು, ಆಗಲೂ ನಂಬಿಕೆ ಹೋಗಬಾರದು ದೇವರಲ್ಲಿ. ದೇವರ ರಕ್ಷಣೆ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಅಲ್ಲಿ ಪ್ರಾಣ ಹೋಗುವ ತನಕ ಆಯ್ತು, ಪ್ರಾಣ ಹೋಗೇ ಬಿಡ್ತು.
ಯಾಕಂದ್ರೆ ಸತ್ತ ಮೇಲೂ ರಕ್ಷಣೆ ಕೊಡುವವರು, ಯಾವತ್ತೂ ಕೈ ಬಿಡೋಲ್ಲ ದೇವರು. ದೇವರಿಗೆ ನೋಡಿ ನಮ್ಮನ್ನು ಹೇಗೆ ರಕ್ಷಣೆ ಮಾಡಬೇಕು ಅಂತ ಹೇಳೋದು ನಮಗಿಂತ ಚೆನ್ನಾಗಿ ದೇವರು. ನನ್ನ ರಕ್ಷಣೆಯ ಭಾರ ನನಗಿಂತ ಚೆನ್ನಾಗಿ ದೇವರು. ಯಾಕೆ ಅಂತ ಹೇಳ್ತೀರಾ? ಇಲ್ಲಿವರೆಗೆ ನಮ್ಮ ಜೀವನದಲ್ಲಿ ನೀವೇ ಯೋಚನೆ ಮಾಡಿ, ನಿಮ್ಮ ರಕ್ಷಣೆಯ ಬಗ್ಗೆ ನೀವು ಎಷ್ಟು ಕಾಳಜಿ ವಹಿಸಿದ್ದೀರಿ, ಎಷ್ಟು ಕಾಳಜಿ ವಹಿಸಿದ್ದೀರಿ ನಮ್ಮ ರಕ್ಷಣೆ. ಏನು ಬೇಡ, ಹೊರಗಿನಿಂದಲ್ಲ ಒಳಗಿನಿಂದ ನಮ್ಮ ಆರೋಗ್ಯದ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತೇವೆ? ಏನೂ ಇಲ್ಲ. ನಿಜ ಹೇಳಬೇಕು ಅಂತ ಹೇಳಿದ್ರೆ ಯಾವುದು ದೇಹಕ್ಕಾಗೋಲ್ವೋ ಅದನ್ನು ನಾವು ತಿನ್ನುವುದು, ಅದನ್ನೇ ತಿನ್ನುವುದು. ಹೊಟ್ಟೆ ಹೇಳ್ತದೆ ಬೇಡ 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 ಅಲ್ಲ, ನಾಲಿಗೆ ಹೇಳ್ತದೆ ಬೇಕು 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 ಅಂತ. ಎರಡರ ಯುದ್ಧದಲ್ಲಿ ನಾವು ಯಾರಿಗೆ ಸಪೋರ್ಟ್ ಮಾಡ್ತೇವೆ? ನಾಲಿಗೆಗೆ ಹೊಟ್ಟೆ. ನಾಲಿಗೆಗೆ ಸಪೋರ್ಟ್ ಮಾಡೋದು, ಹೊಟ್ಟೆಗೆ ಆಗೋಲ್ಲ. ನೋಡಿ, ಈ ರೀತಿ ಆರೋಗ್ಯಕ್ಕಾಗದೇ ಇರುವುದನ್ನು ತಿಂತೇವೆ. ಜೀವನದಲ್ಲಿ ಯಾವುದನ್ನು ಕೇಳಬೇಕು ಅದನ್ನೇ ಮಾಡ್ತೇವೆ. ಇಷ್ಟಾದ್ರೂ ಬದುಕಿದ್ದೇವೆ. ಅವಳಿಗೆ ರೆಸಿಸ್ಟೆನ್ಸ್ ಪವರ್ ಅಂತಿದೆಯಲ್ಲ, ಹೇಗೆ ಬರ್ತದೆ? ದೇವರು ಕೊಟ್ಟ ಶಕ್ತಿ ಅದು. ಒಳಗಿರುವ ರೋಗ ನಿರೋಧಕ ಶಕ್ತಿ ದೇವರು ಕೊಟ್ಟ ಶಕ್ತಿ ಅದು. ಅದು ಹೋರಾಟ ಮಾಡಿ ಆ ಎಲ್ಲ ಕ್ರಿಮಿಗಳನ್ನು ಸಾಯಿಸಿ ನಮ್ಮನ್ನು ರಕ್ಷಣೆ ಮಾಡುತ್ತೆ. ನಾವೇನ್ ಮಾಡ್ತಾ ಇದ್ದೀವಿ? ಏನಿಲ್ಲ. ಇಲ್ಲಿವರೆಗೆ ನಾನು ನನ್ನನ್ನು ರಕ್ಷಿಸಿಕೊಂಡದ್ದಲ್ಲ, ಮತ್ತೆ ದೇವರು ನನ್ನನ್ನು ರಕ್ಷಿಸಿ ಹುಟ್ಟಿಸಿದ ತಂದೆ ಹೊಣೆಗಾರನಾಗಿರಲು ಗಟ್ಟಿಯಾಗಿ ಸಲಹುವನು, ಇದಕ್ಕೆ ಸಂಶಯವಿಲ್ಲ. ತಲ್ಲಣಿಸದಿರು ಕಂಡ್ಯ ತಾಳುವರೇ ಇದಕ್ಕೆ ಸಂಶಯವಿಲ್ಲ. ಇದನ್ನೇ ಹೇಳುವಂತ ನೋಡಿ, ಈ ನಂಬಿಕೆ ನಿಮಗೆ ಬಂದ ಸುಖವಾಗಿ ಬೇಕಾಗುತ್ತೆ. ಅದನ್ನೇ ಒಂದೇ ಶಬ್ದದಲ್ಲಿ ಹೇಳ್ತಾರೆ, ನೆನೆದು ಸುಖಿಸುವ ಭಾಗ್ಯ. ಇದೇ ಭಾಗ್ಯ ಜೀವನದಲ್ಲಿ, ಇದೇ ದೊಡ್ಡ ಸೌಭಾಗ್ಯ. ಏನು ಅಂತ ಹೇಳಿದ್ರೆ ಜೀವನದಲ್ಲಿ ಸುಖವಾಗಿ. ಹೇಗೆ ಅಂತ ಹೇಳಿದ್ರೆ ದೇವರನ್ನು ನೆನೆದು ಸುಖವಾಗಿ. ಈ ಭಾಗ್ಯವನ್ನು ಕರುಣಿಸು. ಉಳಿದದ್ದು ಬರಲಿ ಬಿಡಲಿ, ಉಳಿದದ್ದು ಯಾವುದು ಬರಲಿ ಬಿಡಲಿ, ಅದು ನನಗೆ ಮುಖ್ಯ ಆಗಿ ಇಡಬೇಕು. ಸುಖವಾಗಿ ಅದರ ಮನಸ್ಸು ಯಾವತ್ತೂ ನ್ಯೂಟ್ರಲ್ ಆಗಿರಬೇಕು. ಇಷ್ಟೇ ನಿಮಗೆ ಸೈಕಾಲಜಿಕಲಿ ಹೇಳಬೇಕು ಅಂದ್ರೆ ಮನಸ್ಸು ನ್ಯೂಟ್ರಲ್ ಆಗಿರಬೇಕು. ಕೆಳಗೆ ಇಳಿಬಾರ್ದು, ಮೇಲಕ್ಕೆ ಇರಬಾರ್ದು. ಅದು ಯಾವಾಗ ಮನಸ್ಸು, ನಮ್ಮ ಮನಸ್ಸು ಒಂದೇ ಕಡೆ ಇರ್ತದೆ, ಸ್ಥಿಮಿತವಾಗಿರ್ತದೆ, ದೇವರನ್ನು ನಂಬಿದ್ದಾರೆ. ದೇವರನ್ನು ನಂಬಿ, ಅದಕ್ಕೆ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ ನಂಬದೆ ಕೆಟ್ಟರೆ ಕೆಡಲಿ. ಇದೇ ಪುರಂದರದಾಸರ ಬರೀ ಪದ್ಯ ಅಲ್ಲ, ಇದು ಅನುಭವ ಅವರದ್ದು. ನವಕೋಟಿ ನಾರಾಯಣ, 9 ಕೋಟಿ ಸರದಾರ ಎಲ್ಲ ಬಿಟ್ಟು ಭಿಕ್ಷೆ ಬೇಡಲಿಕ್ಕೆ ಹೋದ್ರು. ಜೀವನ ನಡೆಸ್ತಿಲ್ವಾ? ಹಾಗೆ ದೇವರನ್ನು ನಂಬಿ, ಮೊದಲು ದುಡ್ಡನ್ನು ನಂಬಿ ಜೀವನ ನಡೆಸಿದ್ರು, ಆಮೇಲೆ ದೇವರನ್ನು ನಂಬಿ ಜೀವನ ನಡೆಸಿದ್ರು. ಎರಡು ನನಗೆ ಖುಷಿಯಾದ ಯಾವ್ದು ಗೊತ್ತ? ದೇವರನ್ನು ನಂಬಿ ಜೀವನ ನಡೆಸಿದ್ರು, ದುಡ್ಡನ್ನು ನಂಬಿ ಅಲ್ಲ. ಯಾಕಂದ್ರೆ ಅವರು ಹೇಳ್ತಾರೆ, ನಮ್ಮ ಭಾಗ್ಯ ದೊಡ್ಡದೋ ನಿಮ್ಮ ಭಾಗ್ಯ ದೊಡ್ಡದೋ ಸಾಟಿ ಮಾಡಿ ನೋಡುವ ಬನ್ನಿ. ಯಾಕಂದ್ರೆ ಪುರಂದರದಾಸರು ಗೇಲಿ ಮಾಡಿ ದುಡ್ಡು ಭಿಕ್ಷೆ ಬೇಡಲಿಕ್ಕೆ ಹೋದಾಗ ನೋಡಿದ್ರ ತಲೆಗೆಟ್ಟರು. ಇಲ್ರಿ, 9 ಕೋಟಿ ಸರ್ದಾರ ಆಗಿದ್ರು ಎಲ್ಲ ಕೊಟ್ಟು ನಾಳೆ ಭಿಕ್ಷೆ ಬೇಡ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ರಾಗಿ ತಂದೀರಾ ಅಂತ ಹೇಳಿದ್ರೆ ತಲೆ ಸರಿ ಉಂಟು ಅಂತ ಹೇಳೋಣ, ಇಲ್ಲ ಅಂತ ಹೇಳೋಣ. ಪುರಂದರದಾಸರ ಕಿವಿಗೆ ಬಿತ್ತು. ಏನ್ ಮಾಡ್ತೀರಿ? ಎಲ್ಲ ಹಣೆ ಬರ ಪಡ್ಕೊಂಡ್ ಬಂದಿರ್ಬೇಕಲ್ವಾ? ನಮ್ಮಲ್ಲಿ ಹೇಳೋದಿರ್ತಲ್ಲ, ಎಲ್ಲ ಪಡ್ಕೊಂಡ್ ಬಂದಿರ್ಬೇಕಲ್ವಾ? ಪಡ್ಕೊಂಡ್ ಬಂದದ್ದೇ ಅಂತದ್ದೇ ದೌರ್ಭಾಗ್ಯವೇ. ಅದಕ್ಕೆ ಹೇಳುದು, ನಮ್ಮ ಭಾಗ್ಯ ದೊಡ್ಡದು ನಿಮ್ಮ ಭಾಗ್ಯ ದೊಡ್ಡದು, ಬನ್ನಿ ಸಾಟಿ ಮಾಡುವ, ನೋಡುವ ಬನ್ನಿ. ಯಾಕಂದ್ರೆ ನನ್ನ ಭಾಗ್ಯದ ಮುಂದೆ ನಿಮ್ದೇನಿಲ್ಲ. ಇದು ಮಧುಕರ ವೃತ್ತಿ ಎನ್ನದು ಬಲು ಚೆನ್ನದು. ಖುಷಿ ಪಟ್ಟವರು ಅಂದ್ರೆ 9 ಕೋಟಿಗೆ ಅಷ್ಟು ಖುಷಿ ಕೊಡ್ಲಿಲ್ಲ, ಅಷ್ಟು ಖುಷಿ ಕೊಡ್ತು ಯಾವುದು ಭಗವಂತನ ನೆನೆಯುವುದು. ಅದಕ್ಕೆ ನೆನೆದು ಸುಖಿಸುವ ಭಾಗ್ಯ ಕರುಣಿಸುವುದು. ಜಗನ್ನಾಥದಾಸರು ಅದೇ ರೀತಿ ದೇವರನ್ನು ನೆನೆದು ಸುಖಿಸಿದವರು. ಅದನ್ನೇ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ. ನಾವು ಈ ಪ್ರಾರ್ಥನೆಯನ್ನು ಮಾಡಬೇಕು. ಜೀವನದಲ್ಲಿ ಸುಖಿಸಬೇಕು, ಸುಖವಾಗಿರಬೇಕು, ಸುಖವಾಗಿ ಹೋಗಬೇಕು, ಸುಖವಾದ ಸುಖಲೋಕವನ್ನೇ ನೆನೆಸಬೇಕು. ನೋಡಿ, ಎಲ್ಲವೂ ಜೀವನದಲ್ಲಿ ಸುಖಾಂತ್ಯವಾಗಬೇಕು. ಅದು ಹೀಗೆ ಬಹಳ ಒಳ್ಳೆಯ ಪ್ರಾರ್ಥನೆ, ಗಣಪತಿಯ ಬಳಿ ಮಾಡಲೇಬೇಕಾದ ಪ್ರಾರ್ಥನೆ. ಅಷ್ಟು ಮಾತ್ರ ಅಲ್ಲ, ಮುಂದೆ ಪ್ರಾರ್ಥನೆಯನ್ನು ಮಾಡ್ತಾರೆ. ಗಣಪತಿಯ ಬಳಿ ಪಂಚಭೇದ ಜ್ಞಾನವರು ವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಚಿತ ಪ್ರದ ಒಲುಮೆಯಿಂದಲಿ ವಹ
ಸಂಚರಿಸದಂದರಲ್ಲಿ ಮನವು ಮಾಡು ಮನಾಧಿಕರಣಗಳ. ಗಣಪತಿಯ ಬಳಿ ಪ್ರಾರ್ಥನೆ ಮಾಡುವುದು, ಸ್ವಾಮಿ ನನಗೆ ಈ ಜಗತ್ತಿನ ಬಗ್ಗೆ ಸರಿಯಾದ ಜ್ಞಾನ ಬರಬೇಕು, ಜಗತ್ತಿನ ಜ್ಞಾನ ಬರಬೇಕು, ದೇವರ ಜ್ಞಾನ ಬರಬೇಕು. ಎರಡು. ಈ ಜಗತ್ತಿನ ಬಗ್ಗೆ ನಾವು ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ಹೇಗೆ? ಪಂಚಭೇದ ಜ್ಞಾನ ಬರಬೇಕು. ಈ ಜಗತ್ತು ಪ್ರಪಂಚ ಅಂತ ಕರೀತೇವೆ. ಯಾಕೆ ಇದನ್ನು ಪ್ರಪಂಚ ಅಂತ ಕರೀತೇವೆ ಅಂತ ಹೇಳಿದ್ರೆ ಇಲ್ಲಿ ಪಂಚಭೇದಗಳಿವೆ. 5 ಟೈಪ್ಸ್ ಆಫ್ ಡಿಫರೆನ್ಸ್, 5 ವಿಧವಾದ ಭೇದಗಳಿವೆ. ಈ ಭೇದ ಸ್ಪಷ್ಟ ಗೊತ್ತಾಗದೆ ಇದ್ರೆ ಉದ್ಧಾರದ ಮಾಡಿದ್ದೆಲ್ಲ ವೇಸ್ಟ್ ಆಗೋದು. ಏನು ಭೇದಗಳು ಅಂತ ಹೇಳಿದ್ರೆ ಜೀವ ಭೇದ. ಪ್ರತಿಯೊಬ್ಬ ವ್ಯಕ್ತಿಯು ಬೇರೆ ಬೇರೆ ಬೇರೆ, ಒಬ್ರಿದ್ದಾಗ ಒಬ್ಬರೇ. ಹೌದ್ರಿ, ಇದನ್ನು ತಿಳ್ಕೊಂಡಿದ್ರಿಂದ ನಮಗೆ ಲಾಭ ಇದೆ. ಒಬ್ರಿದ್ದಾಗ ಒಬ್ರಿಲ್ಲ ಅಂತ ತಿಳ್ಕೊಂಡಿದ್ರೆ ಏನಾಯ್ತು ಅಂತ ಹೇಳಿದ್ರೆ ಯಾರಿಗೆ ಯಾವ ರೀತಿ ಗೌರವ ಬೆಲೆ ಕೊಡಬೇಕು ಆ ರೀತಿ ಕೊಡಬೇಕು. ಹಾಗೆ ನಾವು ಬೆಲೆ ಕೊಟ್ಟಾಗ, ಗೌರವ ಕೊಟ್ಟಾಗ ಇವಾಗಲೂ ಕೂಡ ನಾವು ಉದ್ಧಾರ ಇದ್ದಿದ್ರಿಲ್ಲ. ನೋಡಿ, ಉದಾಹರಣೆಗೆ ಒಂದು ಆಫೀಸ್ಗೆ ಹೋಗ್ತಾರೆ. ಆಫೀಸಲ್ಲಿ ನನಗೆ ಈ ಭೇದ ಗೊತ್ತಿಲ್ಲ ಅಂತ ಹೇಳಿದ್ರೆ ನನಗೆ ಅಟೆಂಡರ್ ಒಂದೇ, ಕ್ಲರ್ಕ್ ಒಂದೇ, ಎಲ್ಲೂ ಬಂದೆ ಈ ರೀತಿ ತಿಳಿದು ನಾನು ಹೋಗಿ ಅಲ್ಲಿ ಅದರಲ್ಲಿ ಅಟೆಂಡರ್ ಇದ್ದಾನೆ, ಅವನನ್ನು ಹೋಗಿ ಹೊಗಳ್ತಾ ಇದ್ದ ಮುಂದೆ, ಸ್ವಾಮಿ ನಿಮ್ಮಿಂದಲೇ ಬ್ಯಾಂಕ್ ನಡೀತಾ ಇರೋದು, ನಿಮ್ಮಿಂದಲೇ ಆಫೀಸ್ ನಡೀತಾ ಇರೋದು, ಹಾಗೆ ಏನು ಪ್ರಯೋಜನ? ನೀವು ಎಷ್ಟು ಅವನನ್ನು 4 ಗಂಟೆ ಹೊಗಳಿದ್ರು ಕೂಡ ಅಟೆಂಡರ್ ಏನು ಮಾಡಿ, ಸ್ವಾಮಿ ಹೊರಗೋಗಿ ಇಷ್ಟೇ, ಅದಕ್ಕಿಂತ ಏನು ಮಾಡ್ಲಿಕ್ಕಾಗೋದು. ಅದರಿಂದಾಗಿ ನಾವು ಅಟೆಂಡರ್ ಅನ್ನು ಎಷ್ಟು ಹೊಗಳಬೇಕೋ ಅಷ್ಟೇ. ಹಾಗಪ್ಪ ಏನೇ ಚೆನ್ನಾಗಿದೆಯಾ, ಏನ್ ಕತೆ ನೋಡಿ ಇಷ್ಟೇ ಮಾತಾಡಿಸಿ, ಇದರ ಮ್ಯಾನೇಜರು ಆ ಸ್ವಾಮಿ ಇದ್ದಾರೆ ಅಷ್ಟೇ, ಅಷ್ಟೇ ಅಷ್ಟೇ. ಈ ರೀತಿ ಅವನ ತಿಳಿದಾಗ ಅವ್ರಿಗೆ ಎಷ್ಟು ಗೌರವ ಕೊಡಬೇಕು ಅಷ್ಟು. ಕ್ಲರ್ಕ್ ಇದ್ದಾನೆ, ಕ್ಲರ್ಕ್ ಹತ್ರ ಅವನ ಹತ್ರ ಎಷ್ಟು ಮಾತಾಡಬೇಕು ಅಷ್ಟೇ, ಅಷ್ಟೇ ವ್ಯವಹಾರ. ಅದಕ್ಕಿಂತ ಎಷ್ಟು ಮಾಡಿದ್ರೆ ಎಷ್ಟು. ಮ್ಯಾನೇಜರ್ ಹತ್ರ ಎಷ್ಟು ಮಾಡಬೇಕು ಅಷ್ಟು ಮಾಡಬೇಕು. ಅಂದ್ರೆ ನೋಡಿ, ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನ ತಿಳಿದು ಆರಾಧನೆಯನ್ನ ಮಾಡಿದಾಗ ನಮ್ಮ ಆರಾಧನೆ ನಾವು ಅವರಿಗೆ ಕೊಡುವ ಗೌರವಕ್ಕಾಗ್ತದೆ. ಇಲ್ಲಿದ್ರೆ ಇವಾಗ ದೊಡ್ಡವರಿಗೆ ನೀವು ಸರಿಯಾದ ಬೆಲೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆಗ್ಲೂ ಅವ್ರಿಗೆ ಬೇಜಾರಾಗೋದಿಲ್ವ? ಇವಾಗ ನೋಡಿ, ಸಾಮಾನ್ಯ ಮ್ಯಾನೇಜರ್ ಇದೆ, ಮ್ಯಾನೇಜರ್ ಅನ್ನು ಕೂಡ ನೀವು ಕೆಲಸದವರಾಗಿ ಟ್ರೀಟ್ ಮಾಡಿದ್ರೆ ಕೆಲಸ ಆಗುದೇ ಇಲ್ಲ. ನಮ್ಮ ಆಗುವ ಕೆಲಸವೂ ಆಗುತ್ತೆ, ನಮ್ಗೆ ಇಲ್ಲಿ ಬೆಲೆ ಇಲ್ಲ ಅಂತ. ಅದಕ್ಕೆ ಆ ವ್ಯಕ್ತಿಗೆ ಕೊಡುವ ಗೌರವ ಕೊಡಬೇಕಾಗ್ತದೆ. ಹೀಗೆ ಪ್ರತಿಯೊಬ್ಬ ವ್ಯಕ್ತಿಯನ್ನು ತಿಳಿದಾಗ ಮಾತ್ರ ಗೌರವ ಕೊಡಲಿಕ್ಕೆ ಸಾಧ್ಯ. ಏನು ತಿಳಿಯುವುದು ಅಂತ ಹೇಳಿದ್ರು ಅವರಿಗಿಂತ ಈಗ ಯಾರು ಡಿಫ್ರೆಂಟ್ ಆಗಿದ್ದಾರೆ ಅಂತ ನೋಡಿ. ಇಷ್ಟೇ ಜಗತ್ತಿನಲ್ಲಿ ನಾವು ನಿಮ್ಮನ್ನ ತಿಳ್ಕೊಳ್ಳೋದು, ಅವರನ್ನು ತಿಳ್ಕೊಳ್ಳೋದು ಅಂದ್ರೆ ಇವರಿಂದ ಯಾಕೆ ಡಿಫ್ರೆಂಟ್ ಆಗಿದ್ದಾರೆ. ಇದೇ ಜೀವ ಭೇದ. ಅದೇ ಜೀವ ಜಡ ಭೇದ. ನಾನು ಬೇರೆ, ಈ ಜಡವಾದ ವಸ್ತು ಬೇರೆ, ಇದು ಗೊತ್ತಿಲ್ಲಬೇಕಾದ್ರೆ. ಯಾಕಂದ್ರೆ ಈ ದೇಹ ನಾನು, ಇದು ಜಡವಾದ ದೇಹ. ಈ ಜಡವಾದ ದೇಹ ನಾನೇ ಅಂತ ತಿಳ್ಕೊಂಡ್ರೆ ನನಗಿಂತ ಮೂರ್ಖ ಇನ್ನೊಬ್ಬ ಇಲ್ಲ. ಈ ದೇಹ ನಾನಲ್ಲ, ದೇಹಕ್ಕಿಂತ ಬೇರೆಯಾಗಿರುವವನು ನಾನು. ನೋಡಿ, ಇದು ಪ್ರಾಥಮಿಕ ಜ್ಞಾನ. ಮನುಷ್ಯನಾದವರಿಗೆ ಪ್ರಾಣಿಗಳಿಗಿಂತ ಬಹಳ ಮುಖ್ಯವಾಗಿರಬೇಕಾದ ಪ್ರಿಲಿಮಿನರಿ ನಾಲೆಡ್ಜ್ ಏನು ಅಂತ ಹೇಳಿದ್ರೆ ಈ ದೇಹ ನಾನಲ್ಲ, ಈ ದೇಹಕ್ಕಿಂತ ಬೇರೆಯಾಗಿರುವವನು ನಾನು. ಇದು ತಿಳ್ಕೊಳ್ಬೇಕು. ತಿಳ್ಕೊಳ್ಳದೆ ಇದ್ದಿದ್ದರೆ ನಮಗೆ ಒಂದು ನೋವಿದೆ. ಇವತ್ತು ಮನುಷ್ಯನಿಗೆ ದೇಹಕ್ಕಾಗುವ ಯಾವುದೇ ಒಂದು ನೋವಿನದ್ದು ಹೆಚ್ಚು ಅನುಭವ ಆಗಲಿ ಕಾರಣ ಏನಂದ್ರೆ ಈ ದೇಹವೇ ನಾನು. ಒಂದೊಮ್ಮೆ ನಮ್ಮ ಮನಸ್ಸಿಗೆ ಗಟ್ಟಿ ಮಾಡ್ಕೊಳ್ಳೋದು, ಈ ದೇಹ ನಾನಲ್ಲ, ಈ ದೇಹ ನಾನಲ್ಲ ಅಂತ ನೀವು ಹೇಳ್ಕೊಳ್ಳೋದು. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಲೊಂದು ಗಾಯ ಆಗುತ್ತೆ. ಗಾಯ ಆದಾಗ ನೋವು ಆಗತ್ತೆ, ಇಲ್ಲ ಅಂತಲ್ಲ, ಆದ್ರೆ ಅಷ್ಟಾಗಲ್ಲ, ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಯಾಕಂದ್ರೆ ದೇಹಕ್ಕಾಗಿರೋದು ನನಗಲ್ಲ, ಮನಸ್ಸಿಗೆ ಹೇಳ್ತೇ ಬರುತ್ತೆ. ದೇಹಕ್ಕಾಗಿರೋದು ನನಗೇನಲ್ಲ, ನಾನು ಬೇರೆ ದೇಹ. ಬೇಕಿದ್ರೆ ನೋಡಿ, ನೀವು ನೆನಪಾಗಬೇಕಷ್ಟೇ. ಗಾಯ ಆದಾಗ ನೆನಪಾಗೋದಕ್ಕಿವೆ, ಗಾಯ ಆದಾಗ ನೆನಪಾಗಬೇಕು. ನೆನಪಾಯ್ತು ಅಂತ ಹೇಳಿದ್ರೆ ನಿಮಗೆ ತಡ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇಲ್ಲ ಅಂದ್ರೆ ನೋಡಿ, ಅದು ಇತ್ತೀಚಿನ ದಿನಗಳಲ್ಲಿ ಈ ರೀತಿ ನಾನೇ ದೇಹ ಎನ್ನುವಂತಹ ಭ್ರಮೆ ಸಿಕ್ಕಾಪಟ್ಟೆ. ಅದಕ್ಕಾಗಿ ಒಂದು ಸಣ್ಣ ಗಾಯ ಆದ್ರೂ ಕೂಡ ಏನು ತಲೆ ಬಿಸಿ ಮಾಡ್ಕೊಳ್ಳೋದು, ಏನು ಒದ್ದಾಡೋದು. ಹಿಂದೆ ನೋಡಿ ಕಷ್ಟ ಪಾಪ, ಒಂದು ಹೊತ್ತಿನ ಊಟಕ್ಕೂ ತೊಂದರೆ. ಅದಕ್ಕೆ ಯಾವ ರೀತಿ ಅಂದ್ರೆ ಅಲ್ಲಿ ಕೆಲಸ ಮಾಡಬೇಕು, ಇಲ್ಲಿ ಕೆಲಸ ಮಾಡಬೇಕು. ಕೆಲಸ ಆಗ್ಬೇಕಾದ್ರೆ ಎಲ್ಲೆಲ್ಲಿ ಗಾಯ ಆಗ್ತಾ ಇರುತ್ತೋ ಆ ಗಾಯ ಎಲ್ಲ ಲೆಕ್ಕಾಚಾರ ಮಾಡೋದು ಅಂತೇನಲ್ಲ. ಇವತ್ತಿನ ಒಂದೊಂದು ಗಾಯಕ್ಕೂ ಹೋಗುದು, ಮಲ್ಕೊಳ್ಳೋದು, ಇದೆಲ್ಲ ಮಾಡಿದ್ರೆ ಹೊಟ್ಟೆ ತುಂಬುದು ಹೇಗೆ? ಇಲ್ವೇ ಇಲ್ಲ, ಅದ್ರ ಪಾಡಿ ಗಾಯ ಆಗ್ತಾ ಇರ್ತದೆ. ಇವರೇನೋ ಒಂದು ಬಟ್ಟೆ ಏನೋ ಸುತ್ಕೊಳ್ತಾರೆ, ಇಲ್ಲ ಹಾಗೆ ಅದ್ರ ಪಾಡಿ ಬಿಡ್ತಾರೆ, ಮಾಡ್ತಾ ಇರ್ತಾರೆ. ಯಾಕಂದ್ರೆ ದೇಹದ ಮೇಲೆ ಅಭಿಮಾನ ಕಮ್ಮಿ, ಅದ್ರ ಪಾಡಿಗಿರ್ತದೆ. ಇವತ್ತು ಹಾಗಲ್ಲ, ನನಗೆ ಗಾಯ ಆಗ್ಬಿಟ್ಟಿದೆ ಅಂತ ತಿಳ್ಕೊಳ್ಳೋದು, ತಲೆ ಬಿಸಿ ಮಾಡ್ಕೊಂಡು ಕೂತ್ಕೊಳ್ಳೋದು. ಅಂದ್ರೆ ಇದೇನಂದ್ರೆ ಈ ಜಡವಾದ ದೇಹವನ್ನು ನಾನೇ ತಿಳ್ಕೊಳ್ಳೋದು, ಜೀವನ ತಿಳ್ಕೊಳ್ಳೋದು.
ಜಡ ಜೀವ ಭೇದ ಗೊತ್ತಿದೆ. ಅದಕ್ಕೆ ಜಡ ಜೀವ ಭೇದ ಉಂಟಾಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ದೇಹಕ್ಕಾಗುವ ನೋವು ನನಗಾಗುವುದಿಲ್ಲ, ದೇಹಕ್ಕಲ್ಲ ನನಗೇ ನೋವಾಗುವುದಿಲ್ಲ, ಯಾಕಂದ್ರೆ ಈ ದೇಹ ನಾನಲ್ಲ ಅಂತ ತಿಳ್ಕೊಂಡ. ಜಡ ಜಡ ದೇಹ ಭೇದ. ಒಂದು ಜಡ ವಸ್ತುವಿಗಿಂತ ಇನ್ನೊಂದು ಜಡ ವಸ್ತು ಬೇರೆ. ಎಲ್ಲ ಜಡ ವಸ್ತುಗಳು ಒಂದೇ ಅಲ್ಲ ನೋಡಿ. ಅದಕ್ಕಾಗಿ ನಾವು ಈ ಒಂದು ಕಲ್ಲಿನಿಂದ ಏನು ಮಾಡ್ಬೋದು, ಅದನ್ನು ಆ ಕಲ್ಲಿಂದ ಮಾಡಲಿಕ್ಕಾಗುತ್ತೆ. ಆ ಜಡ ವಸ್ತುವಿನಿಂದ ಏನು ಮಾಡ್ಬೋದು, ಈ ಜಡ ವಸ್ತುವಿನಿಂದ ಮಾಡಲಿಕ್ಕಾಗುತ್ತೆ. ಇವತ್ತು ನಾವು ಸೈಂಟಿಫಿಕ್ ಆಗಿ ನೋಡ್ತೇವಲ್ವಾ, ಒಂದೊಂದು ವಸ್ತುಗಳು ಇನ್ನೊಂದು ವಸ್ತುವಿಗಿಂತ ಭಿನ್ನವಾಗಿದೆ. ಸೂಕ್ಷ್ಮವಾಗಿ ನೋಡಿದಷ್ಟು ಇನ್ನು ಭಿನ್ನತೆ ಕಾಣ್ತಾ ಹೋಗುತ್ತೆ. ಇದು ಸ್ಪಷ್ಟ ಇದೆ. ಆ ರೀತಿ ತಿಳಿದಾಗ ಮಾತ್ರ ನಾವು ಏನಾದರೂ ಜಡ ವಸ್ತುವಿನಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಕೆಲಸ. ಇದನ್ನೇನು ಮಾಡ್ಲಿಕ್ಕಾಗಲ್ಲ. ಇಲ್ಲ, ಎಲ್ಲ ಒಂದೇ. ಎಲ್ಲಾ ಕಲ್ಲು ಒಂದೇ ಅಂತ ತಿಳಿದ್ರೆ ನಾವು ಏನಾದರೂ ಕಲ್ಲಿನಿಂದ ಕೆಲಸ ಮಾಡ್ಲಿಕ್ಕಾಗತ್ತಾ? ಇಲ್ಲ. ಯಾಕಂದ್ರೆ ಕೆಲವೊಂದು ಗಟ್ಟಿ ಕಲ್ಲು, ಕೆಲವೊಂದು ಮೆದುವಾದ ಕಲ್ಲು, ಕೆಲವೊಂದು ಶೇನಿಗಿನ ಕಲ್ಲು. ಇವಾಗ ವಜ್ರವೂ ಕೂಡ ಕಲ್ಲೇ. ನಾವು ಕಾಲಡಿಗೆ ಹಾಕ್ತೇವಲ್ವ, ಅದು ಕಲ್ಲೇ. ವ್ಯತ್ಯಾಸ ಇದೆ, ಎರಡಕ್ಕೂ ವ್ಯತ್ಯಾಸ ಇದೆ. ಹೀಗೆ ಜಡ ಜಡಗಳಿಗೆ ಭೇದವನ್ನು ತಿಳ್ಕೊಳ್ಬೇಕು. ಆಗ ಮಾತ್ರ ಜಗತ್ತಿನಲ್ಲಿ ಬದುಕಲಿಕ್ಕಾಗುತ್ತೆ. ಮತ್ತೆ ಜಡ ಪರಮಾತ್ಮ ಭೇದ. ಜಡ ವಸ್ತು ಬೇರೆ, ದೇವರು ಬೇರೆ. ಜಡವೇ ದೇವರಲ್ಲ. ಅದಕ್ಕಾಗಿ ದೇವಾಲಯದಲ್ಲಿರುವ ವಿಗ್ರಹವೇ ದೇವರಲ್ಲ, ಆ ಜಡವಾದ ಪ್ರತಿಮೆಯ ಒಳಗೆ ದೇವರು. ಎಲ್ಲಕ್ಕಿಂತ ಮುಖ್ಯವಾಗಿ ತಿಳ್ಕೊಳ್ಬೇಕಾದದ್ದು ಜೀವ ಪರಮಾತ್ಮ ಭೇದ. ನಾನು ಬೇರೆ, ದೇವರು ಬೇರೆ. ನಾನು ದೇವರು ಒಂದಲ್ಲೇ ಅಲ್ಲ, ಒಂದಾಗಿಲ್ಲೂ ಇಲ್ಲ, ಮುಂದೊಂದಾಗುವುದೂ ಇಲ್ಲ. ಬೇರೆ ದೇವರಲ್ಲಿ ನಾನೇ. ಯಾತನವ ನಾನಯ್ಯ ಇಲ್ಲಿಗೆ ಹೋದ ಭಜನೆ ನಿನ್ನ ದೀನವೇ ಜಗವೆಲ್ಲ. ನಾನು ಯಾತನವ, ನೀನಲ್ಲಿ ನಾನೇ. ದೇವರು ಏನೆಲ್ಲ ತಾಕತ್ತುಳ್ಳೋ, ನಮ್ಗೆ ಏನು ತಾಕಲಿಲ್ಲ. ಹೀಗೆ ನಾನು ಬೇರೆ, ದೇವರು ಬೇರೆ. ಈ 5 ಭೇದಗಳನ್ನು ತಿಳ್ಕೊಂಡ್ರ ಈ ಜಗತ್ತಿನಿಂದ ನೀವು ಪಾಸಾದ್ರಿ ಜಗತ್ತು. ಅದಕ್ಕೆ ಈ 5 ಜ್ಞಾನ ನನಗೆ ಸ್ಪಷ್ಟ ಗೊತ್ತಾಗಬೇಕು, ನೆನಪಿಗೆ ಬರಬೇಕು ಆಯಾಯ ಸಂದರ್ಭದಲ್ಲಿ. ಇಲ್ಲೇ ಇದ್ರೆ ತುಂಬಾ ಪಾಪ ಮಾಡೋರಾಗಿರ್ತಾರೆ. ಅದಕ್ಕೆ ಪಂಚಭೇದ ಜ್ಞಾನವರಿತು ಗುరించి ಜನಕನ ತೋರು. ಚತುರ್ಮುಖ ಬ್ರಹ್ಮನ ತಂದೆ ಭಗವಂತ ಅವರನ್ನ ನನ್ನ ಮನಸ್ಸಿನಲ್ಲಿ ತೋರಿಸು. ಮನಸ್ಸಿನಲ್ಲಿ ತೋರಿಸಿದ್ರೆ ಆ ದೇವರ ನೆನಪು ಇಲ್ಲಿ ಬರಬೇಕು, ದೇವರ ಧ್ಯಾನ ಇಲ್ಲಿ ಬರಬೇಕು. ಬಾಯಲ್ಲಿ ನಾನು ಎಷ್ಟು ಸ್ತೋತ್ರ ಹೇಳ್ತೇನೆ ಅಂತ ಹೇಳೋದು ಮುಖ್ಯ ಅಲ್ಲ. ಅಯ್ಯೋ ಬೆಳಗಿಂದ ಸಂಜೆ ತನಕ ಹೇಳ್ಲಿಕ್ಕೆ 50 ಸ್ತೋತ್ರ ಹೇಳ್ತೇನೆ ನಾನು. 50 ಮಧ್ಯ 10 ಸ್ತೋತ್ರ ಬೆಳಗಿಂದ ಸಂಜೆ ತನಕ ಅದನ್ನೇ ಹೇಳ್ತಾ ಇರೋದು ನಾನು. ದೇವರ ಬಗ್ಗೆನೇ ಹೇಳ್ತಾ ಇರೋದು. ಒಳಗಿಂದ ಹೇಳ್ತಾ ಇರೋದು. ಒಳಗಿಂದ ದೇವರು ಎಷ್ಟು ಗೊತ್ತಾ? ಇಲ್ವೇ ಇಲ್ಲ. ಮತ್ತೆ ಬಾಯಿಂದಲೇ ಹೊರಗಿಂದೊಳಗೆ, ಬಾಯಿಂದಲೇ ದೇವರು ಹೋಗ್ತಾ ಇದ್ದಾರೆ. ಒಳಗೆ ಪ್ರವೇಶ ಮಾಡಲೇ ಇಲ್ಲ. ಒಳಗೆ ಬರಬೇಕು. ಅದೇ ಹೇಳು, ಕಣ್ಣು ತೆರೆದುಕೊಂಡು ಒಳಗಣ್ಣು ತೆರೆದು ಮನಸ್ಸಿನಲ್ಲಿ ದೇವರು ಬರಬೇಕು. ಆಗ ಮಾತ್ರ. ಯಾಕಂದ್ರೆ ಈ ಸ್ತೋತ್ರ ಆಗಿದೆಯಲ್ವ, ಅದೊಂದು ವೈಯಕ್ತಿಕ ಆಗಿದೆ. ಈ ಸ್ತೋತ್ರ, ಪದ್ಯ ಇವೆಲ್ಲವೂ ಕೂಡ ಮಂತ್ರ, ಇವೆಲ್ಲ ಒಂದು ವೈರ್ ಇದ್ದಾರೆ. ವೈರ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ ಕನೆಕ್ಟ್ ಮಾಡ್ತದೆ. ಸ್ವಿಚ್ ಅನ್ನ, ಬಲ್ಬ್ ಅನ್ನ ಎರಡನ್ನು ಕನೆಕ್ಟ್ ಮಾಡುವುದಷ್ಟೇ ವೈರ್, ಇದೇನಿಲ್ಲ. ಹಾಗೇನೆ ನಮ್ಮನ್ನು ದೇವರನ್ನು ಬಂಧಿಸುವಂತಹದ್ದು ಯಾವುದಾದ್ರೂ ವೈರ್. ಕನೆಕ್ಷನ್ನೇ ಕೊಡದೇ ಇದ್ರೆ ವೈರ್ ಇಟ್ಕೊಂಡು ಏನು ಪ್ರಯೋಜನ? ಆ ಕನೆಕ್ಷನ್ ಎಲ್ಲಿ ಕೊಡಬೇಕು? ದೇವರಿಗೆ. ಒಳಗಿರುವ ದೇವರಿಗೆ. ನಮ್ಮ ಮನಸ್ಸಿನೊಳಗೆ ದೇವರಿದ್ದಾರೆ. ಅಲ್ಲಿಯೇ ನಾನು ಕೂಡ ಇದ್ದೇನೆ ನೋಡಿ. ಇಲ್ಲೇ ನಾನು ಇದ್ದೇನೆ, ಇಲ್ಲೂ ದೇವರಿದ್ದಾರೆ. ಆದರೆ ನನಗೂ ದೇವರಿಗೂ ಮಧ್ಯದಲ್ಲಿ ಕಾಂಟ್ಯಾಕ್ಟ್ ಕೊಡುವುದು ಯಾವುದು? ಮಂತ್ರ, ಜಪ, ಸ್ತೋತ್ರ ಇವೆಲ್ಲ. ಅದಕ್ಕೆ ಹೇಗಂತ ಹೇಳಿದ್ರೆ ಅದನ್ನು ನೆನಪು ಮಾಡಿಕೊಳ್ಬೇಕು. ಆ ನೆನಪು ಮಾಡಿಕೊಂಡಾಗ, ದೇವರ ನೆನಪಾದಾಗ ಒಳಗಿರುವ ದೇವರು ನಮ್ಗೆ ಆಗ್ತದೆ. ದೇವರಿಂದ ಹೊರಗಿನ ಬರಬೇಕಾಗಿಲ್ಲ, ಆಲ್ರೆಡಿ ಒಳಗಿದ್ದಾನೆ. ಆ ಒಳಗಿರುವ ದೇವರ ನೆನಪೊಂದಾಗ್ತದೆ. ಅದನ್ನೇ ಹೇಳುದು, ತೋರು ಮನದಲ್ಲಿ. ಮನಸ್ಸಲ್ಲಿದ್ದಾನೆ, ಒಳಗಿದ್ದಾನೆ, ಅದನ್ನು ನೀವು ತೋರಿಸ್ಬೇಕು, ನೆನಪು ಮಾಡಿಕೊಳ್ಬೇಕು ಗಣಪತಿ. ಯಾಕಂದ್ರೆ ಅದರ ವಿಘ್ನಗಳು ಸುಮಾರಿದೆ. ಆ ವಿಘ್ನಗಳನ್ನು ಪರಿಹಾರ ಮಾಡಿ. ತೋರು ಮನದಲ್ಲಿ ವಾಂಛಿತಪ್ರದ ಒಲುಮೆಯಿಂದ ದಾಸನೆಂದರೆ ಕೇಳಿದ್ದನ್ನು ಕೊಡುವವನವನಿಗೆ. ಅದಕ್ಕೆ ನನ್ನ ಬಗ್ಗೆ ಹರಿ ಒಲುಮೆಯಿಂದ ನಿನ್ನ ದಾಸ ನಾನು ಅಂತ ಹೇಳಿ ತೋರಿಸಿದೆ. ಪಂಚಭಕ್ತನ ತನಯ ಭವದೊಳು ವಂಚಿಸದೆ ಸಂತೈಸು ವಿಜಯದಿ ಸಂಚರಿಸದಂದರಿ ಮಾಡು ಮನಾದಿ ಕರಗಳ
5 ತಲೆ ಇರುವ ಶಿವ, ಹೇ ಪಂಚಮುಖೋರುದ್ರ ಅಂತಹ ಶಿವನ ತನಯನೇ, ಶಿವಪುತ್ರನಾದ ಗಣಪತಿಯೇ, ನನಗೆ ಯಾವತ್ತೂ ಮೋಸ ಮಾಡಬೇಡ. ಇಲ್ಲಿ ಮೋಸ ಮಾಡಬೇಡ, ಗಣಪತಿ ಮೋಸ ಮಾಡ್ತಾರೆ. ಇಲ್ಲಪ್ಪ, ಗಣಪತಿ ಮೋಸ ಮಾಡೋದೇ ಇಲ್ಲ. ಆದರೆ ನೀನು ಮೋಸ ಮಾಡೋಲ್ಲ. ನಾನು ತಪ್ಪು ಮಾಡಿದೆ, ನಾನು ಪಾಪ ಮಾಡಿದ್ದೆ, ಅವಾಗ ನಾನು ಕೈ ಬಿಟ್ಟಿದ್ದೆ. ಯಾವತ್ತೂ ನೀನು ಕೈ ಬಿಡು, ನನ್ನ ಕೈ ಬಿಡೋದು. ನಿನ್ನನ್ನು ನಂಬಿದ್ದೇನೆ, ನಂಬಿದವರನ್ನ ಕೈ ಬಿಡುವುದು ಆ ರೀತಿ ಮಾಡಬೇಡ. ಏನ್ ಮಾಡ್ಬೇಕಾಗಿದೆ ನನ್ನನ್ನು? ಹಾಗಿದ್ರೆ ಕೈ ಹಿಡಿದು ಏನ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ, ವಂಚಿಸದೆ ಸಂತೈಸು ವಿಷಯದಿ, ಸಂಚರಿಸದಂತದಲ್ಲಿ ನನ್ನನ್ನು ನೀನು ಸಂತೈಸಿ. ಏನಿದೆ ನನ್ನ ಮನಸ್ಸು ವಿಷಯ ಪದಾರ್ಥಗಳನ್ನು ನಾವು ಅವಾಗಿನ ನೋಡ್ತಾ ಬರ್ತಾ ಇರ್ತದೆ. ಕೆಟ್ಟದ್ದು ಕೇಳುವುದು, ಕೆಟ್ಟದ್ದು ಮೂಸುವುದು, ಕೆಟ್ಟದ್ದು ತಿನ್ನುವುದು, ಕೆಟ್ಟದ್ದು ಆಡುವುದು. ಹಾಗಾಗಬಾರದು. ನನ್ನ ಮನಸ್ಸು ಆ ಕಡೆ ಹೋಗಬಾರದು, ಇಷ್ಟ ಆಗಬಾರದು. ನಾವು ಕೆಟ್ಟದ್ದು ನೋಡ್ಬೋದು, ಕೆಟ್ಟದ್ದು ನೋಡಿದ್ರೆ ಇಷ್ಟಪಟ್ಟು ನೋಡ್ಬಾರ್ದು, ನೋಡಿದ ಇಷ್ಟ ಆಗಬಾರ್ದು. ಕೆಟ್ಟದ್ದು ಕೇಳ್ಬೋದು, ಅಕಸ್ಮಾತ್ ಆಗಿ ಕೆಟ್ಟದ್ದು ಕೇಳ್ಬೋದು, ಅನಿವಾರ್ಯವಾಗಿ ಕೆಲವು ಸಲ ಕೆಟ್ಟದ್ದು ಕೇಳ್ಬೋದು, ಇಷ್ಟ ಆಗಬಾರ್ದು. ಮತ್ತೆ ಇಷ್ಟದಿಂದ ಕೇಳಬಹುದು. ಕೆಟ್ಟದ್ದು ತಿನ್ಬೋದು ಅನಿವಾರ್ಯವಾಗಿ ಕೆಲವು ಸಲ, ಆದ್ರೆ ಇಷ್ಟಪಟ್ಟು ತಿನ್ನಬಾರ್ದು. ತಿಂದ್ರೆ ಇಷ್ಟ ಆಗಬಾರ್ದು. ನೋಡಿ ಇಷ್ಟೇ. ಅದಕ್ಕೆ ನನ್ನನ್ನು ಹಾಗೆ ನೀವು ಕಂಟ್ರೋಲ್ ಮಾಡಬೇಕು. ಗಣಪತಿ ನನ್ನನ್ನು ಕಂಟ್ರೋಲ್ ನೋಡ್ತಾ ಇರ್ಬೇಕು, ನನ್ನನ್ನು ರಕ್ಷಣೆ ಮಾಡ್ತಾ ಇರ್ಬೇಕಂದ್ರೆ ಎಷ್ಟೆಷ್ಟು ವಿಧದಿಂದ ನಮ್ಮನ್ನ ಒಟ್ಟಿಗೆ ಇಷ್ಟೇ ಇಡೀ ವಿಘ್ನೇಶ್ವರ ಸಂಧಿಯಲ್ಲಿ ಗಣಪತಿಯ ಬಳಿ ಏನು ಪ್ರಾರ್ಥನೆ ಮಾಡ್ತಾ ಇರೋದು ಅಂದ್ರೆ, ಕಣ್ಣಿನ ಮೇಲೆ ಕಣ್ಣಿಟ್ಟು ನನ್ನ ನೋಡ್ತಾ ಇರಬೇಕು. 24 ಗಂಟೆ ಕಣ್ಣಿನ ಮೇಲೆ ಕಣ್ಣಿಟ್ಟು ನನ್ನ ನೋಡ್ತಾ ಇರೋದು. ಪುಟ್ಟ ಮಗುವನ್ನು ಅಮ್ಮ ಯಾವ ರೀತಿ ನೋಡ್ತಾ ಇರ್ತಾಳೆ ಆ ರೀತಿ ನನ್ನ ರಕ್ಷಣೆ ಮಾಡ್ತಾ ಇರಬೇಕು. ಅದನ್ನ ಇಲ್ಲಿ ಪ್ರಾರ್ಥನೆ ಮಾಡೋದು. ಏನು ಬೇಡುವುದಿಲ್ಲ ನಿನ್ನ ಕೈಯೋನಿಗಳು ಬರದಂತೆ, ಲಘುವಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣ ಕಾರ್ಯ ತಾನೇ ಮಾಡುವೆನೆಂಬಗಿ ಸುಜ್ಞಾನವನೆ ಕರುಣಿಪುದೆ ಬಗೆ ಮಾಘಾನುಭಾವ ವರ್ತಿಸುವೆ ನಿನಿತೆಂದು. ತುಂಬಾ ಚಂದವಾದ ಪ್ರಾರ್ಥನೆ ಗಣಪತಿಯ ಬಳಿ. ಏನು ಬೇಡುವುದಿಲ್ಲ, ಇನ್ನೇನು ಬೇಡುವುದಿಲ್ಲ. ಎಷ್ಟೊಂದು ಬೇಡಿದೆಲ್ವಾ, ಮತ್ತೆ ಏನು ಬೇಡುವುದಿಲ್ಲ, ಮತ್ತೇನು ಹೇಳುದು ಅಂತ ಹೇಳಿದ್ರೆ, ಇಲ್ಲಿವರೆಗೆ ಬೇಡಿದೆ, ನಿನಗೆ ಸಾಕಾಗೋಗಿದ್ದಾನೆ. ಏನು ಕೇಳ್ತಾ ಇದ್ದಾನೆ, ಏನು ಕೇಳ್ತಾ ಇದ್ದಾನೆ, ಆಯ್ತಪ್ಪ ಇನ್ನೇನು ಕೇಳೋಲ್ಲ ಗಣಪತಿ. ಯಾಕಂದ್ರೆ ನೋಡಿ, ನಾವು ಏನೇ ಈ ರೀತಿ ಸಲಿಗೆಯಿಂದ ಮಾತಾಡಬೇಕು ಅಂತ ಹೇಳಿದ್ರೆ ಮನುಷ್ಯರ ಹತ್ರ ಅಲ್ಲ, ದೇವರ ಹತ್ರ, ದೇವತೆಗಳ. ಯಾಕಂದ್ರೆ ಅವ್ರು ಬೇಜಾರು ಮಾಡ್ಕೊಳ್ಳಲ್ಲ, ದೇವತೆಗಳು ಬೇಜಾರು ಮಾಡ್ಕೊಳ್ಳಲ್ಲ, ಈ ಮನುಷ್ಯರು ಬೇಜಾರು ಮಾಡ್ಕೊಳ್ತಾರೆ. ಮನುಷ್ಯರ ಹತ್ರ 1 ಕೇಳಿ ಕೊಡ್ತಾರೆ, 2 ಕೇಳಿದ್ರೆ ಹಾ ಅಂತ ಹೇಳ್ತಾರೆ, 3 ಕೇಳಿದ್ರೆ ಹಾ ಹೌದಾ ಹೋಗಿ ಕೇಳ್ತಾ ಇಲ್ಲ ಅಂದ್ರೆ ಹೀಗೆ ಮನುಷ್ಯರು ದೇವತೆಗಳ. ಅದಕ್ಕೋಸ್ಕರ ಗಣಪತಿಯ ಬಳಿ ಕೇಳಬೇಕು, ಇನ್ನೇನು ಬೇಡುವುದಿಲ್ಲ. ಇದನ್ನು ಮುಖ್ಯವಾಗಿ ಕೇಳ್ತಾ ಇದ್ದೇನೆ. ಏನಂತ ಹೇಳಿದ್ರೆ, ನಿನ್ನ ಕುಯೋನಿಗಳು ಬರಲಂತೆ. ನನಗೆ ತುಂಬಾ ಹೆದರಿಕೆ ಇದೆ. ಏನಂತ ಹೇಳಿದ್ರೆ, ಈಗ ಮನುಷ್ಯನಾಗಿ ನಾವು ಉಟ್ಕೊಂಡು ಬಂದಿದ್ದೇನೆ, ಮುಂದಿನ ಜನ್ಮ ಮರಳಿ ಬರೀ ಜನುಮವು ಬರುವ ಭರವಸೆ ಎನಗಿಲ್ಲ. ಮುಂದಿನ ಜನ್ಮ ಮನುಷ್ಯನಾಗಿ ಹುಟ್ಟೇನೆ ಅನ್ನೋದು ಖಾತ್ರಿ ಇಲ್ಲ, ಗ್ಯಾರಂಟಿ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಇಲ್ಲಷ್ಟು ಮಾಡಿದ್ದೇವೆ, ಮಾಡ್ತಾ ಇದ್ದೇವೆ. ಮುಂದಿನದು ನರಿ ನಾಯಿ ಬೇಕಾದಷ್ಟು ಮಾಡ್ತಾ ಇದ್ದೇವೆ ಪಾಪಗಳನ್ನು. ಅದಕ್ಕೆ ಅಂಜುತ್ತಾ ಇದ್ದೇನೆ, ಹೆದರ್ತಾ ಇದ್ದೇನೆ. ಯಾಕಂದ್ರೆ ಮುಂದಾಲೋಚನೆಯಿಂದ ಹೇಳ್ತಾ ಇರೋದು. ನಮ್ಗೆ ಭಯವೇ ಇಲ್ಲ, ಯಾಕಂದ್ರೆ ಮುಂದಾಲೋಚನೆ ಇಲ್ಲಲ್ಲ. ನಮ್ದು ಯಾವ ರೀತಿ ಇರ್ಬೇಕು, ಲೆಟಸ್ ಎಂಜಾಯ್. ಇವತ್ತು ಖುಷಿ ಪಡೋಣ, ನಾಳೆ ಕತೆ ನೋಡ್ಕೊಳ್ಳೋಣ. ನೋಡಿ, ಈ ರೀತಿ ಹೇಳಿಯೇ ನಾಳೆ ಕಷ್ಟ ಪಡಬೇಕಾದ್ರೆ ಸಹಿಸ್ತಿಕ್ಕಾಗದೆ ಒದ್ದಾಡ್ತೇವೆ. ಕಷ್ಟ ಸಹಿಸ್ತಿಕ್ಕಾಗಲ್ಲ, ತಮ್ಮಯ್ಯ ನೀನು ಕಾಪಾಡಿ, ತಮ್ಮಯ್ಯ ನೀನು ಕಾಡಿ. ಯಾರು ಬರ್ತಾರೆ? ಮಾಡಬೇಕಾದ್ರೆ ನೆನಪಾಗೋದಿಲ್ಲ. ಇದನ್ನೇ ಕೇಳ್ತಾರೆ ನರಕದಲ್ಲಿ ಯಮಭಟರು, ಇದನ್ನೇ ಕೇಳ್ತಾರೆ. ಅಲ್ಲಿ ಶಿಕ್ಷೆಯನ್ನು ಅನುಭವಿಸ್ಲಿಕ್ಕಾಗದೆ ಒದ್ದಾಡಬೇಕಾದ್ರೆ ನಿನಗೆ ಮಾಡಬೇಕಾದ್ರೆ ಗೊತ್ತಿರಲಿಲ್ಲ, ಈ ಪಾಪ ಮಾಡಬಾರ್ದು ಅಂತ ಗೊತ್ತಿರಲಿಲ್ಲ. ಇವಾಗ ನಮಗೆ ಯಾಕೆ ಗಮಯ ಆಗ್ತಾ ಇದ್ದೇವೆ? ಅದೇ ರೀತಿ ಮಾಡಿದ್ದೇವೆ. ಅದಕ್ಕೆ ಕುಯೋನಿಗಳು ಬರಲಂತೆ, ಕೆಟ್ಟ ಜನ್ಮದಲ್ಲಿ ಹುಟ್ಟುವ ಭಯ ಆಗ್ತಾ ಇದೆ. ಅದಕ್ಕೋಸ್ಕರ ನಿನ್ನ ಬಳಿ ಇಷ್ಟೇ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ. ನಾನು ಏನು ಕೆಲಸ ಮಾಡ್ತೇನೆ, ಕೆಲಸ ಮಾಡಬೇಕಾದ್ರೆ ನನಗೆ ಮನಸ್ಸಿನಲ್ಲಿ ಒಂದು ಭಾವನೆಯನ್ನು ಕೊಡಲಿ, ಒಂದು ಅನುಸಂಧಾನವನ್ನು ಕೊಡಿಸಾಕ. ಏನು ಹೇಳಿದ್ರೆ, ಲಘುಮಿ ಪ್ರಾಣಪತಿ ತತ್ವೇಶರಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುವುದು. ನಾವೇನೋ ಮಾಡ್ತಾ ಇರೋದು. ಇವಾಗ ಇದೊಂದು ಉಪನ್ಯಾಸ ಯಾರು ಮಾಡ್ತಾ ಇದ್ದಾರೆ? ನಾನು ಮಾಡ್ತಾ ಇದ್ದೇನೆ ಅಂತ ಹೇಳ್ಬೋದೇ ಹೊರತು
ನಾನೇ ಮಾಡ್ತಾ ಇದ್ದೇನೆ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ನನ್ನ ಪಾತ್ರ ಎಷ್ಟಿದೆ, ಈ ಉಪನ್ಯಾಸ ಮಾಡೋದ್ರಲ್ಲಿ ನನ್ನ ಪಾತ್ರ ಎಷ್ಟಿದೆ ಸ್ವಲ್ಪ ಯೋಚನೆ ಮಾಡಿ. ಇವಾಗ ನೀವು ಕೇಳ್ತಾ ಇರೋದ್ರಲ್ಲಿ ನಿಮ್ಮ ಪಾತ್ರ ಎಷ್ಟಿದೆ ಸ್ವಲ್ಪ ಯೋಚನೆ ಮಾಡಿ. ನಮಗೆ ಗೊತ್ತಿಲ್ಲ ಒಳಗಿನಿಂದ ಎಷ್ಟು ಜನ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಪ್ರಾಥಮಿಕವಾಗಿ ನಾನು ಮಾತಾಡಬೇಕು ಅಂತ ಹೇಳಿದ್ರೆ ನಾಲಿಗೆ ತಿರುಗಬೇಕು, ನಾಲಿಗೆ ಕೆಲಸ ಮಾಡಬೇಕು, ಅದಕ್ಕೆ ಅಗ್ನಿ ಬೇಕು. ನಾಲಿಗೆಯಲ್ಲಿ ಅಗ್ನಿದೇವ ನಿಂತು ಮಾತಾಡಿಸ್ತಾರೆ. ಅದಕ್ಕಾಗಿ 1-2 ಗಂಟೆ ಮಾತಾಡಿದ್ರೆ ಸ್ವಲ್ಪ ನೀರು ಕೊಡ್ತೀರಾ, ಕುಡಿತೇನೆ, ಯಾಕಂದ್ರೆ ಗಂಟು ಆರೋಗ್ಯ ಅಲ್ಲ, ಮಾತಾಡಿ ಗಂಟ್ಲೆ ಹಾಕಿ ಯಾರಾಗಬೇಕು, ಅಗ್ನಿ ಇದ್ದಾರೆ, ನಾಲಿಗೆಯಲ್ಲಿ ಅಗ್ನಿ ಇದ್ದಾನೆ, ಅವನು ನುಡಿಸ್ಬೇಕು. ಇದು ಮೊದಲು. ಎರಡನೇ ಇದೆ ಅಂತ ಹೇಳಿದ್ರೆ ಬರೀ ನುಡಿದ್ರೆ ಸಾಕ, ಮಾತು ಬರ್ಬೇಕಲ್ಲ. ಏನೇನೋ ಮಾತಾಡಿದ್ರೆ ಆಯ್ತಾ. ಇವಾಗ ಬಂದು ಕೂತು ಮಾತಾಡೋದಾದ್ರೆ ನೀವು ಮಾತಾಡೋಣ, ನನ್ನನ್ನೇ ಕೂರಿಸಿದ್ದೀರಿ ಇಲ್ಲಿ ಹೇಳಿದ್ರೆ ಇಲ್ಲಿ ನೀವು ಸ್ವಲ್ಪ ಚೆನ್ನಾಗಿ ಮಾತಾಡ್ತೀರಿ, ನಮ್ಗಿಂತ ಚೆನ್ನಾಗಿ ಮಾತಾಡ್ತೀರಿ, ಅದಕ್ಕೆ ಅಂತ. ಚೆನ್ನಾಗಿ ಮಾತಾಡುದು ನಾನಲ್ಲ, ಮತ್ತೆ ಚೆನ್ನಾಗಿ ಮಾತಾಡಿಸುವಳಿದ್ದಾಳೆ ಒಳಗೆ. ಯಾರು? ಅದೇ ಸರಸ್ವತಿ ಒಳ್ಳೆಯ ನುಡಿಗಳಿಂದ ನನ್ನನ್ನು ನುಡಿಸಬೇಕು. ಎನ್ನ ನಾಲಿಗೆಯಲ್ಲಿ ನಿಲ್ಲಬಾರದೆ ಪಾಲಿಸೆಂದ ಮುದ್ದು ಶಾರದೆ. ಅವಳು ಒಳ್ಳೆಯ ಮಾತುಗಳನ್ನು ನುಡಿಸಬೇಕು, ಆಗ ಮಾತ್ರ ಸಾಧ್ಯ ಆಗ್ತದೆ. ಆದ್ರೆ ನೋಡಿ, ಆ ಮಾತಿಗೂ ಮನಸ್ಸಿಗೂ ಸಂಬಂಧ. ಮನಸ್ಸಿದ್ದಾಗ ಮಾತ್ರ ಒಳ್ಳೆ ಮಾತು ಬರುತ್ತೆ. ಕೆಲವೊಮ್ಮೆ ನಮ್ಮ ಮಾತಾಡಿ ಮನಸ್ಸೇ ಅವಾಗ ಏನಂತ ಹೇಳಿದ್ರೆ ಮಾತಾಡಿ ಮೂಡಿಲ್ಲ, ಕೇಳ್ಬೇಕು ಪ್ಲೀಸ್ ಮಾತಾಡಿ ಹೋಗ್ತೇವೆ. ಹೋಗಿ 2 ನಿಮಿಷ ಮಾತಾಡ್ಬೇಕು. ಯಾಕಂದ್ರೆ ನನಗೆ ಇವತ್ತೇನು ಮೂಡಿಲ್ಲ ಅಂದ್ರೆ ಅರ್ಥ ಮನಸ್ಸು ಸರಿ ಇಲ್ಲ. ಚೆನ್ನಾಗಿ ಮಾತಾಡ್ತಾ ಇದ್ದೇವೆ ಅಂದ್ರೆ ಮನಸ್ಸು ಉಲ್ಲಸಿತವಾಗಿರ್ಬೇಕು. ಇವಾಗ ನೀವು ಕೂಡ ಅಷ್ಟೇ, ಉಪನ್ಯಾಸ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ಇದ್ರ ಹಿಂದೆ ದೇವತೆಗಳು ಮೊದಲು ಕಿವಿಯ ಅಭಿಮಾನಿ ದೇವತೆ ಕೆಲಸ ಮಾಡಬೇಕು, ಮನಸ್ಸಿನ ಅಭಿಮಾನಿಸಿ ಕೆಲಸ ಮಾಡಬೇಕು. ಮನಸ್ಸೇ ಇಲ್ಲ ಅಂದ್ರೆ ಕೇಳಿಕಾಗಲ್ಲ, ಮನಸ್ಸು ಬೇಕು. ಅದೇ ಇಂಟ್ರೆಸ್ಟ್ ಅಂತ ಹೇಳುದು. ಮನಸ್ಸಿರುವುದನ್ನೇ ಇಂಟ್ರೆಸ್ಟ್ ಅಂತ ಹೇಳುದು. ಇಷ್ಟಾದ್ರೆ ಸಾಕಾಯ್ತಾ? ಅಷ್ಟು ಮಾತ್ರ ಅಲ್ಲ, ಮತ್ತೆ ಆ ಮನಸ್ಸಿಗೂ ಮಾತಿಗೂ ಲಿಂಕ್ ಆಗುತ್ತೆ. ಮನಸ್ಸು ಏನೋ ಯೋಚನೆ ಮಾಡ್ತದೆ, ಮಾತು ಏನೋ ಮಾಡ್ತಾರೆ. ಕೆಲವು ಸಲ ಹೀಗೆ ಏನೋ ಯೋಚನೆ ಮಾಡ್ಕೊಂಡು ಕೂತಿರ್ತೇವೆ. ಯಾರೋ ಏನೋ ಕೇಳ್ತಾರೆ, ಕೇಳಿದಾಗ ಏನೋ ಉತ್ತರ ಕೊಟ್ಬಿಡ್ತೇವೆ. ಏನ್ ಹೇಳಿದ್ರಿ ನಾನು ಏನ್ ಮಾತಾಡ್ತೇನೆ ಗೊತ್ತಿರೋಲ್ಲ. ಯಾಕಂದ್ರೆ ಎಲ್ಲೋ ಬರುತ್ತಿರುತ್ತೆ. ಅಂದ್ರೆ ಆ ಮನಸ್ಸಿಗೂ ಮಾತಿಗೂ ಒಂದು ಲಿಂಕ್ ಆಗಬೇಕು. ಅದೇ ಶಿವ ಪಾರ್ವತಿ. ಮನಸ್ಸು ಶಿವ, ಆ ಮಾತಿನಲ್ಲಿ ಪಾರ್ವತಿ ಇರ್ತಾರೆ, ಅವರಿಗೆ ಲಿಂಕ್ ಆಗಬೇಕು. ಇಷ್ಟಾದರೂ ಕೂಡ ಇವಾಗ ನೋಡಿ, ನಾನು ಉಪನ್ಯಾಸ ಮಾಡ್ತೇನೆ ಅಂದ್ರೆ ಶಬ್ದಗಳು ಪುಂಖಾನುಪುಂಖವಾಗಿ ಬರಬೇಕಲ್ವಾ, ನೆನಪಾಗಬೇಕಲ್ವಾ. ಆ ನೆನಪು ಮಾಡುವವರು ಯಾರು? ಒಳಗೆ ಕೂತ ಮಹತ್ತತ್ವದ ಅಭಿಮಾನಿಯಾದ ಚತುರ್ಮುಖ ಬ್ರಹ್ಮದೇವರು. ಇಷ್ಟೆಲ್ಲ ಆದ್ರೂ ಕೂಡ ಶಕ್ತಿ ಬೇಕಲ್ವಾ. ಶಕ್ತಿ ಇಲ್ಲದಾನ ಮಾಡಲಿಕ್ಕಾಗೋದು. ಇದ್ರೆ 4 ದಿನ ಉಪವಾಸ ಮಾಡಿ ಒಂದು ಉಪನ್ಯಾಸ ಮಾಡಲಿಕ್ಕಾಗಲ್ಲ. ಆ ಒಳಗಿನಿಂದ ತ್ರಾಣ ಕೊಡುವವನೇ ಪ್ರಾಣವನ್ನು ಕೊಡುವವನೇ. ನೋಡಿ ಎಷ್ಟೆಲ್ಲ ಇಷ್ಟಿದ್ದು ಕೂಡ ಸಾತ್ವಿಕ ಗುಣ ಜಾಗೃತ ಆಗಿದ್ರೆ ಮಾತ್ರ ನಾನು ಉಪನ್ಯಾಸ ಮಾಡಲಿಕ್ಕಾಗುತ್ತೆ. ರಾಜಸ ತಾಮಸ ಗುಣಗಳಿದ್ರೆ ಆಗುತ್ತೆ. ರಾಜಸ ಗುಣ ಒಳಗೆ ಕೂತಿದೆ ಅಂತ ಹೇಳಿದ್ರೆ ಬರೀ ಆಸೆಯಿಂದ ಕೂಡಿರ್ತೇನೆ, ಅಥವಾ ಅಲ್ಲೇ ಸುಸ್ತಾಗ್ತಾ ಇರ್ತದೆ. ಇನ್ನು ತಾಮಸ ಗುಣ ಇತ್ತು ಅಂತ ಹೇಳಿದ್ರೆ ಉಪನ್ಯಾಸ ಮಾಡ್ಬೇಕಾದ್ರೆ ಕಳಿಸ್ತಾರೆ. ನೋಡಿ, ಹೀಗೆ ಸಾತ್ವಿಕ ಗುಣ ಜಾಗೃತ ಆಗಿರಬೇಕು. ಅದಕ್ಕೆ ಕಾರಣ ಒಳಗೆ ಕೂತಿರುವಂತಹ ಶ್ರೀದೇವಿ ಲಕ್ಷ್ಮಿ, ಇವರನ್ನೆಲ್ಲ ನಿಯಂತ್ರಣ ಮಾಡುವ ದೇವ. ಇಷ್ಟು ದೇವತೆಗಳನ್ನು ಈಗ ನೀವೇ ಕೇಳ್ತಾ ಇದ್ದೀರಿ. ನಿಮಗೂ ಅಷ್ಟೇ, ಸುಮ್ಮನೆ ಅಲ್ಲ. ನೀವು ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ ನಿಮ್ಮೊಳಗೆ ಎಷ್ಟು ದೇವತೆಗಳು ಕೆಲಸ ಮಾಡ್ತಾ ಇದ್ದಾರೆ ಸೈಮಲ್ಟೇನಿಯಸ್ಲಿ, ಒಟ್ಟಿಗೆ. ಕಿವಿಯ ಅಭಿಮಾನ ದೇವತೆ, ಕಣ್ಣಿನ ಅಭಿಮಾನ ದೇವತೆ. ಯಾಕಂದ್ರೆ ಕಣ್ಣಿನ ನೋಡ್ತಾ ಇದ್ದೀರಲ್ವ. ಇಲ್ಲಿದ್ರೆ ಇವಾಗ ಕಣ್ಣಿನ ಅಭಿಮಾನ ದೇವತೆ ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಅಲ್ಲೆಲ್ಲ ಕಾಣಿಸ್ಕೊಳ್ಳುತ್ತೆ, ನೋಡೋದು ಬೇಡ ಅಂತ ಕಾಣಿಸ್ಕೊಳ್ಳುತ್ತೆ. ಇಷ್ಟಲ್ಲದೆ ಮನಸ್ಸಿನ ಅಭಿಮಾನ ದೇವತೆ ಇಂಟ್ರೆಸ್ಟ್ ಇದೆ, ಕೇಳ್ತಾ ಇದ್ದೀರಲ್ವ. ಕೇಳಿದ ಕೂಡ ಆಗತ್ತಾ? ಅರ್ಥ ಆಗ್ಬೇಕಲ್ವ. ಅರ್ಥ ಆಗದೆ ಅಂದ್ರೂ ಪ್ರಯೋಜನ. ಅರ್ಥ ಆಗಬೇಕು ಅಂತ ಹೇಳಿದ್ರೆ ಅದಕ್ಕೆ ಒಳಗಿರುವಂತಹ ಬುದ್ಧಿಯ ಅಭಿಮಾನ ದೇವತೆಗಳು ಕೆಲಸ ಮಾಡಬೇಕು. ಬುದ್ಧಿಯ ಅಭಿಮಾನ ದೇವತೆಗಳು ಅಂತ ಹೇಳಿದ್ರೆ ಯಾಕೋ ಕೂಡ ಇರ್ತಾರೆ, ಸರಸ್ವತಿ, ಭಾರತಿ. ನಿಮಗೂ ಕೂಡ ತ್ರಾಣ ಬೇಕಾನೆ. ತ್ರಾಣ ಇದ್ರೆ ಕೇಳಿಕಾಗಲ್ಲ. ಹೀಗೆ ನಿಮ್ಮೊಳಗೂ ಕೂಡ ಎಲ್ಲಾ ದೇವತೆಗಳು ಕೂತು ಕೆಲಸವನ್ನು ಮಾಡಿಸಿದಾಗ ಮಾತ್ರ ನೀವು ಕೇಳಲಿಕ್ಕೆ ಸಾಧ್ಯ. ಎಲ್ಲ ಬಿಟ್ಟು ಲಕ್ಷ್ಮಿ ಅನುಗ್ರಹ ಇರಬೇಕು ಅಂತ ಹೇಳಿದ್ರೆ ಸಾತ್ವಿಕ ಕೂಡ ಜಾಗೃತವಾಗಿದ್ರೆ ಉಪನ್ಯಾಸ ಕೇಳ್ತೀರಿ. ರಜೋಗುಣ ಇವಾಗ ಜಾಗೃತ ಆಗಬೇಕು ಅಂತ ಹೇಳಿದ್ರೆ ನಿದ್ದೆ
ಹುಡುಗರು ಬಂದು ಆಯಿಲ್ವ ಏನು ಕತೆ ಏನೂ ಇಲ್ಲ ನೋಡಿ, ಎಷ್ಟರ ಮಟ್ಟಿಗೆ ಬರ್ಬೋದು ಅಂತ ಹೇಳಿದ್ರೆ ನಾನು ಹೊರಗೆ ಚಪ್ಪಲಿ ಬಿಟ್ಟಿದ್ದೇನೆ, ಯಾರು ತಗೊಂಡಿದ್ರೆ ಇದು ನೆನಪಾದ್ರೆ ಆಶ್ಚರ್ಯ ಪಡ್ಬೇಕಾದ್ರೆ ರಜಗುಣ ತಮೋಗುಣ ಜಾಗೃತವಾದಾಗಂತೂ ಕಣಗೋಲಿಸಿ ಮಾಡಿ ಒಳಗಿನಿಂದ ಅಂದ್ರೆ ಒಳಗಿನಿಂದ ಎಷ್ಟು ದೇವತೆಗಳು ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಇದೆಲ್ಲ ನಾವು ಇದೇನಂದ್ರೆ ತತ್ವೇಶ, ಇದನ್ನೇ ನಾವು ತತ್ವಗಳು ಅಂತ ಹೇಳ್ತೇವೆ. ತತ್ವಾಭಿಮಾನಿ ದೇವತೆಗಳು ನಮ್ಮೊಳಗೆ ಕೂತಿರುವಂತಹ ಒಂದೊಂದು ತತ್ವಗಳು ಅಂದ್ರೆ ಯಾವತ್ತೂ ಇರುವಂತಹವು. ಅವುಗಳನ್ನು ನಿಯಂತ್ರಣ ಮಾಡ್ತಾ ಇರೋದೇ ಪಂಚೇಂದ್ರಿಯಗಳು, ಪಂಚ ತನ್ಮಾತ್ರಗಳು, ಪಂಚಭೂತಗಳು. ಈ ರೀತಿ ಇವರೆಲ್ಲರೂ ಕೂಡ ಇದ್ದಾರೆ ದೇವತೆಗಳು. ಆ ದೇವತೆಗಳಿಂದ ಒಳಗೂಡಿ ಭಗವಂತ ನಮ್ಮಿಂದ ಎಲ್ಲ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಂದನ್ನು ಕೂಡ ನಾನಾಗಿ ಯಾವುದನ್ನು ಮಾಡ್ತಾ ಇಲ್ಲ. ಈ ನೆನಪು ನಮಗೆ ಯಾವತ್ತೂ ಇರಬೇಕಾದ್ರೆ, ಒಳಗಿನಿಂದ ಈ ನೆನಪು ಇರಬೇಕಾದ್ರೆ ಲಘುಮಿ ತತ್ವೇಶನಿಂದೊಡಗೂಡಿ ಗುಣಕಾರ್ಯ ತಾನೇ ಮಾಡುತ್ತೇನೆ. ಗುಣಕಾರ್ಯ ಅಂದ್ರೆ ಸಾತ್ವಿಕ, ರಾಜಸ, ತಾಮಸ. ಈ ಗುಣಗಳಿಗೆ ಒಳಪಟ್ಟು ನಾನು ಯಾವುದೊಂದು ಕೆಲಸವನ್ನು ಮಾಡ್ತೇನೆ. ಇದನ್ನು ನಾವು ತಿಳ್ಕೊಳ್ಬೇಕಾದಂದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ನಾವು ಸ್ವತಂತ್ರರು, ಭಗವಂತ ಸ್ವತಂತ್ರ. ಅವನು ಮಾಡಿಸಿದಂತೆ ನಾವು ಮಾಡುವುದಂತೆ, ದೇವರು ಮಾಡಿಸಿದಂತೆ ಎಲ್ಲ ಮಾಡ್ತೇವೆ. ಇದು ನೆನಪಿರಬೇಕು. ಈ ನೆನಪಿಟ್ಟುಕೊಂಡು ಮಾಡಿದಾಗ ಯಾವುದೇ ಒಂದು ಪುಣ್ಯ ಕರ್ಮ ಆಗುತ್ತೆ. ಇದು ಮೂಲ ಇರುವಂತದ್ದು. ಇಲ್ವಾ? ಯಾವುದೇ ಕೆಲಸ ಮಾಡಿದ್ರು, ಯಾರು ಮಾಡಿದ್ರು? ನಾನೇ ಮಾಡಿದ್ದು, ಎಲ್ಲ ನಾನೇ ಮಾಡಿದ್ದು, ನನ್ನಿಂದಲೇ ಆದದ್ದು. ಸೊನ್ನೆ. ನೀವು ಈ ಕರ್ಮವನ್ನ ಮಾಡಿ ಏನು ಪಡಿತೀರಿ ಅಂದ್ರೆ ಸೊನ್ನೆ ಮಾರ್ಗ ಅಂತ ಬರೀತೀರಿ. ಅಥವಾ ಕೆಲವರು ಇನ್ನಂತವ್ರು ಏನಂತ ಹೇಳಿದ್ರೆ, ಅಯ್ಯೋ ನಮ್ದೇನಿದೆ, ಎಲ್ಲ ದೇವರೇ, ಎಲ್ಲರಿಗೆ ಮಾಡುದನ್ನು ಮಾಡುದು. ನೀವು ಜಪ ಮಾಡಲ್ವಾ, ಪೂಜೆ ಮಾಡಲ್ವಾ? ಅಯ್ಯೋ ದೇವ್ರು ಬೇಕಿದ್ರೆ ಮಾಡಿಸ್ತಾನೆ. ನಮ್ದೇನಿದ್ದೀರಿ, ದೇವ್ರು ಮಾಡಿಸಿದ್ರೆ ನೀವು ಇಚ್ಛೆ ಮಾಡ್ತಾರೆ, ಅವ್ರಿಗೆ ಮಾಡ್ಲಿಕ್ಕೆ ಹೋಗೋದು. ಯಾಕಂದ್ರೆ ಅಯ್ಯೋ ದೇವ್ರು ಬೇಕಿದ್ರೆ ಮಾಡಿಸ್ತಾರೆ, ಇವೇನು ಮಾಡೋದನ್ನು ನೋಡಿ ಇವ್ರು ಪ್ರಯೋಜನ ಇಲ್ಲ. ಕೆಲವರು ಈ ರೀತಿ ಮಾಡುವ ಕೆಲಸವನ್ನು ಮಾಡದೆ ಕೂತ್ಕೊಳ್ಳೋರು. ಇನ್ನು ಕೆಲವರು ಏನಂದ್ರೆ ನಾನೇ ಮಾಡುದು ಅಂತ ಹೇಳೋದು. ಇದೆರಡು ತಪ್ಪು. ಮತ್ತೇನಂತ ಹೇಳಿದ್ರೆ ದೇವರು ಮಾಡಿಸಿದಂತೆ ನಾನು ಮಾಡುವುದು, ಇದೇ ಸಂಕಲ್ಪ. ಯಾವುದೇ ರೀತಿ ಕೆಲಸ ಮಾಡಬೇಕಾದ್ರೆ ಮೊದಲು ಸಂಕಲ್ಪ ಮಾಡಬೇಕು. ಆ ಸಂಕಲ್ಪದಲ್ಲಿ ನಾವು ಏನ್ ಹೇಳ್ತೇವೆ ಅಂದ್ರೆ ಭಗವತೋ ಬಲೇನ ಭಗವತೋ ಕ್ರೀಗೇಣ ಶ್ರೀ ಲಕ್ಷ್ಮೀನಾರಾಯಣ ಪ್ರೇರಣೆಯ ಲಕ್ಷ್ಮೀನಾರಾಯಣ ಪ್ರೀತ್ಯರ್ಥಂ. ದೇವರೇ ಒಳಗೆ ಕೂತು ಪ್ರೇರಣೆಯನ್ನ ಮಾಡ್ತಾ ಇದ್ದಾನೆ ಎಲ್ಲಾ ದೇವತೆಗಳಿಂದ ಕೂಡಿಕೊಂಡು. ಅವನ ಪ್ರೀತಿಗೋಸ್ಕರ ಅವನು ಮಾಡಿಸಿದಂತೆ ಅಹಂ ಕರಿಷ್ಯೇ. ನೋಡಿ, ಹೇಳು ನಾನೇ ಮಾಡ್ತೇನೆ, ನಾನು ಮಾಡ್ತಾ ಇದ್ದೇನೆ, ದೇವರು ಮಾಡಿಸಿದಂತೆ ನಾನು ಮಾಡ್ತಾ ಇದ್ದೇನೆ. ಜೀವ ಸ್ವತಂತ್ರ ದೇವರ ನಿಜ ಸ್ವತಂತ್ರ, ಜೀವ ಜನರು ದೇವರಾಧೀನವೆಂದು. ಇದು ತಿಳಿಬೇಕಾದ್ರೆ ನಾವು ಸ್ವತಂತ್ರರು, ದೇವರು ಸ್ವತಂತ್ರ. ನಾವು ಅವನ ಕೈಗಳಿರುವ ಗೊಂಬೆಗಳು, ಅವನ ಆಡಿಸಿದಂತೆ ಆಡುವವರು ನಾವು. ಇದನ್ನ ತಿಳಿದು ನಾವು ಯಾವುದೇ ಕೆಲಸವನ್ನ ಮಾಡಿದಾಗ ನಮಗೆ ಪಾಪ ಬರುವುದು. ಇದನ್ನೇ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿತು, ನಿಮಿತ್ತ ಮಾತ್ರ ಭವಸತ್ಯ ಸಾಚಿ. ನೋಡಯ್ಯ, ಯುದ್ಧ ಮಾಡಿಸುವವನು ನಾನು. ನೀನೇನಂದ್ರೆ ಕೃಷ್ಣ ಮಾಡಿಸಿದಂತೆ ಮಾಡ್ತೇನೆ ಅಂತ ತಿಳಿದು ಮಾಡು. ಅವಾಗ ಏನಾಗುತ್ತೆ ಅಂದ್ರೆ ಪಾಪ ಬರೋಲ್ಲ. ಯಾಕಂದ್ರೆ ನಾನು ಅಂತ ಹಮ್ಮಿರೋಲ್ಲ. ಅವಾಗ ನಾನೇ ಮಾಡಿದ್ದು ನನ್ನಿಂದೆಲ್ಲ ಅದು ಇರಲ್ಲ. ಮತ್ತೆ ದೇವರು ಮಾಡಿಸಿದ್ ಮಾಡ್ತೇನೆ. ನೋಡಿ, ಉಪನ್ಯಾಸವನ್ನ ಯಾರು ಮಾಡಿದ್ದು? ನಾನೇ ಮಾಡಿದ್ದು ಅಂತ ಹೇಳಿದ್ರೆ ಅಲ್ಲಿ ಹಾಕ್ತಾರೆ. ಏನು ದೇವರು ಮಾಡಿಸಿದ್ದೀನಿ. ನೋಡಿ, ಈ ರೀತಿ ತಿಳ್ಕೊಂಡಾಗ ನೀವು ಆಚಾರ್ಯ ಉಪನ್ಯಾಸ ತುಂಬಾ ಚೆನ್ನಾಗಾಗಿದೆ, ಕೃಷ್ಣ ಯಾಕಂದ್ರೆ ದೇವರು ಮಾಡಿದ್ದೀನಿ, ಚೆನ್ನಾಗಾಗಲಿಲ್ಲ. ಒಂದೊಮ್ಮೆ ಏನು ಇದೊಂದು ಉಪನ್ಯಾಸ ಕೇಳಿಕ್ಕೆ ಆಗ್ತದೆ. ದೇವರು ಮಾಡಿಸಿದ್ರೆ ಅದನ್ನು ನಾನೇ ಮಾಡ್ಲಿಕ್ಕೆ. ಯಾಕಂದ್ರೆ ಒಳಗಿನಿಂದ ದೇವರು ಏನು ನುಡಿಸ್ತಾರೋ ಅದನ್ನು ನುಡಿತೇನೆ ಅಷ್ಟೆಲ್ಲ. ಚೆನ್ನಾಗಿ ನುಡಿಸಿದ್ನ ಅದ್ರ ಕ್ರೆಡಿಟ್ ಅವನಿಗೆ. ಚೆನ್ನಾಗಿ ನುಡಿಸ್ತಿಲ್ವಾ ಅವನೇ ಮಾಡಿಸಿದ್ದೆ, ಏನ್ ಮಾಡ್ತೇನೆ, ನಮ್ಮ ಪ್ರಾರಂಭಗಳು ದೇವರ ರೀತಿ ಮಾಡ್ತಿದ್ದಾನೆ. ನೋಡಿ, ಎರಡು ಕಡೆ ತಲೆಬಿಸಿ ಮಾಡ್ಕೊಳ್ಳಿಕ್ಕಿಲ್ಲ, ಆರಾಮಾಗಿರ್ಲಿಕ್ಕಾಗುತ್ತೆ. ಇದು ಮನುಷ್ಯರಿಗೆ ಬೇಕಾದದ್ದು. ಅಹಂಕಾರವನ್ನು ತೆಗೆದಿಕ್ಕೆ, ಜೀವನದಲ್ಲಿ ಉದ್ಧಾರ ಆಗಲಿಕ್ಕೆ. ಅದಕ್ಕೆ ಅದನ್ನು ನೆನಪು ಮಾಡಿದ್ರು ಒಳಗೆ ಕೂತು ಈ ಸುಜ್ಞಾನವನ್ನೇ ಕರುಣಿಸಿದವನಿಗೆ ಮಹಾನುಭಾವ, ಹೇ ಮಹಾನುಭಾವನೆ ಅಂದ್ರೆ ಆ ಭಗವಂತನ ಭಾರಿ ಅನುಭವವನ್ನು ಪಡೆದವನೇ ಮೂರು ಪ್ರಾರ್ಥಿಸಿದ್ದೇನೆ. ಮತ್ತೆ ನಿನಗೆ ನಾನು ಇದನ್ನ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೇನೆ ಅಂತ ಹೇಳಿ ಆ ಗಣಪತಿಯನ್ನು ಸ್ತೋತ್ರ ಮಾಡ್ತಾರೆ. ನೀನು ಶ್ರೇಷ್ಠರಾಗಿದೆಯಪ್ಪ ಅಂತ. ಜಯ ಜಗಮನಮೋ ಗುರುವರಿಯ ವಿಭುದೋತ್ತಮ ವಿವರ್ತಿತ ನೇತ್ರ ಕಲ್ಪದ್ರುಮನೆ ನಿಪ ಭಜಕರಿಗೆ ಬಹು ಕಲ್ಪದ್ರುಮನೆ ನಿಪ ಭಜಕರಿಗೆ ಬಹುಗುಣ
ಭರಿತ ಶುಭ ಚರಿತ ಉಮಯನಂದನ ಪರಿಹರಿಸಹಂ ಮಮತೆ ಬುದ್ಧ್ಯಾದಿಂದ್ರಿಯಗಳ ಕ್ರಮಿಸಿ ದಣಿಸುತ್ತಲಿಗವು ಭವದೊಳಗಾವ ಕಾಲದಲ್ಲಿ ಜಯ ಜಯಸು ವಿಘ್ನೇಶ ತಾಪತ್ರಯ ವಿನಾಶನ ವಿಶ್ವಮಂಗಳ ಜಯ ಜಯತು ವಿದ್ಯಾ ಪ್ರದಾಯಕ ಗೀತ ಭಯಶೋಕ ಜಯ ಜಯತು ಚಾಮಾಂಗ ಕರುಣಾ ನಯನದಿಂದಲೇ ನೋಡು ಜನ್ಮಾಮಯ ವೃತ್ತಿಗಳನ್ನು ಪರಿಹರಿಸು ಭಕ್ತರಿಗೆ ಭವದೊಳಗೆ. ಹೀಗೆ ಎರಡು ಪದ್ಯದಲ್ಲಿ ಗಣಪತಿಗೆ ನಮಸ್ಕಾರವನ್ನು ಮಾಡಿ ಗುರುವರಿಯ ಶ್ರೇಷ್ಠ ಗುರುವೇ ಅಂದ್ರೆ ಭಗವಂತನ ಬಳಿ ನನ್ನನ್ನು ಕರ್ಕೊಂಡು ಹೋಗುವವನೇ, ಭಗವಂತನ ಜ್ಞಾನವನ್ನು ಕೊಡುವಂತವನೇ, ದೇವತೆಗಳಲ್ಲಿ ಉತ್ತಮನಾದವನೇ, ವಿವರ್ಜಿತ ನಿದ್ರೆ ಬಿಟ್ಟವನು. ಯಾಕಂದ್ರೆ ಜಾಗೃತ ಅವಸ್ಥೆಯ ದೇವರನ್ನು ಆರಾಧನೆ ಮಾಡುವುದು. ವಿಶ್ವ ಅಂದ್ರೆ ಎಚ್ಚರಕ್ಕೆ ಅಭಿಮಾನ ದೇವತೆ. ಅದಕ್ಕೋಸ್ಕರ ಭಗವಂತನ ರೂಪ, ಆ ಎಚ್ಚರಕ್ಕೆ ಕಾರಣವಾದ ದೇವರ ರೂಪವನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸಿಕೊಂಡ ಗಣಪತಿಗೆ ನಿದ್ರೆಯ ಇಲ್ವೇ ಇಲ್ಲ. ಅದಕ್ಕೆ ನಿದ್ರೆಯನ್ನೇ ಗೆದ್ದವನೇ, ಅಜ್ಞಾನವನ್ನೇ ಗೆದ್ದವನೇ. ಅದಕ್ಕೆ ಗಣಪತಿಗೆ ಅಜ್ಞಾನ ಬರುವುದಿಲ್ಲ ನಮ್ಮ ಹಾಗೆ. ಆ ರೀತಿ ವಿವರ್ಜಿತ ನಿದ್ರ ಕಲ್ಪ ತುಂಬಾನೇ ನಿಲ್ಬೇಕು. ಕಲ್ಪವೃಕ್ಷ ಇದ್ದಾರೆ ಭಕ್ತರಿಗೆ. ಅಂದ್ರೆ ಕಲ್ಪ ವೃಕ್ಷ ಯಾಕಂದ್ರೆ ಎದುರು ಹೋಗಿ ನಿಂತು ಪ್ರಾರ್ಥನೆ ಮಾಡ್ಕೊಂಡು ಮನಸ್ಸಿನಲ್ಲಿ ಹೇಳಿಸಿದ್ರೆ ಸಾಕಾಗುತ್ತೆ. ದೇವಲೋಕದಲ್ಲಿ ನನಗೆ ಇದು ಸಿಕ್ಕಿದ್ರೆ ಒಳ್ಳೇದಿತ್ತು, ಕೂಡಲೇ ಸಿಕ್ಬಿಡ್ತದೆ. ಹಾಗೆ ಗಣಪತಿ ಅವನ ಮುಂದೆ ಹೋಗಿ ನಾವು ಏನು ಇಚ್ಛೆ ಮಾಡಿದ್ದೇವೆ, ನನಗೆ ಇದು ಸಿಕ್ಕಿದ್ರೆ ಒಳ್ಳೇದಿತ್ತು, ಕೂಡಲೇ ಗಣಪತಿ ಕೊಡ್ಬೇಕು. ಈ ರೀತಿ ಭಜಕರಿಗೆ ಕಲ್ಪದ್ರುಮ ನೆನಪ, ಬಹುಗುಣ ಭರಿತ, ಬಹಳ ಗುಣಗಳಿಂದ ಕೂಡಿಕೊಂಡವನಲ್ಲಿ ಸುಚರಿತ ಶುಭಚರಿತ. ಇದನ್ನು ನಾವು ಕೇಳ್ತಾ ಇದ್ದೇವೆ. ಉಮಯನಂದನ, ಹೇ ಪಾರ್ವತಿಯ ಪುತ್ರನೇ, ನಿನ್ನ ಬಳಿ ಇದೇ ಪ್ರಾರ್ಥನೆ ಮಾಡು. ಇನ್ನಿಬ್ಬರು ಪ್ರಾರ್ಥನೆ ಮಾಡಿಕೊಂಡಿದ್ದಾರೆ, ಮತ್ತೆ ಮತ್ತೆ ಅದನ್ನೇ ಪ್ರಾರ್ಥನೆ ಮಾಡ್ತಾರೆ. ನನಗೆ ತುಂಬಾ ಇದೆ ಅಹಂಕಾರ ಮಮಕಾರಗಳು, ನಾನು ನಂದು ಅದಕ್ಕೆ. ಯಾಕಂದ್ರೆ ಇದೇ ನರಕ. ನಾನು ನನ್ನದು ಎಂಬ ನರಕದೊಳಗೆ ಬಿದ್ದು, ಆ ಎರಡು ಹೋಗ್ಬೇಕು ಮನುಷ್ಯನಿಗೆ. ಅಹಂಕಾರ ಮಮಕಾರ, ನಾನು ನನ್ನದು, ಅದನ್ನು ತೆಗಿ, ನನ್ನನ್ನು ಉದ್ಧಾರ ಮಾಡು. ಹೇ ವಿಘ್ನೇಶನೇ, ಜಯ ಜಯತು. ಜಯತು ಅಂತ ಹೇಳಿದ್ರೆ ಶ್ರೇಷ್ಠವಾಗಿದ್ದಾನೆ, ನೀನು ಶ್ರೇಷ್ಠವಾಗಿದ್ಯಾ. ಹೇ ವಿಘ್ನೇಶನೇ. ಅಷ್ಟು ಮಾತ್ರ ಅಲ್ಲ, ತಾಪತ್ರಯ ವಿನಾಶನ, ನಮ್ಮ ಎಲ್ಲ ತಾಪತ್ರಯಗಳನ್ನು ಪರಿಹಾರ ಮಾಡುವವನೇ, ಜಗತ್ತಿಗೆ ಮಂಗಳವನ್ನು ಉಂಟು ಮಾಡುವವನೇ. ಜಯ ಜಯತು ವಿದ್ಯಾಪ್ರದಾಯಕ, ಒಳ್ಳೆಯ ವಿದ್ಯೆಯನ್ನು ಕರುಣಿಸುವವನೇ. ವೀತ ಭಯ ಶೋಕ ಇವುಗಳನ್ನೆಲ್ಲ ಪರಿಹರಿಸುವವನೇ. ಜಯ ಜಯತು ಚಾರ್ವಾಂಗ, ಸುಂದರವಾದ ಅಂಗವುಳ್ಳವನೇ. ಕರುಣಾ ನಯನದಿಂದಲೇ ನೋಡು, ನನ್ನನ್ನು ಕರುಣೆಯಿಂದ ದೃಷ್ಟಿಯಿಂದ ನೋಡು. ಮೊದಲಿಂದಲೂ ಇದನ್ನು ಪ್ರಾರ್ಥನೆ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮತ್ತೆ ಯಾಕಂದ್ರೆ ಗಣಪತಿ ಮಾಡಬೇಕಾದಷ್ಟೇ ದೇವತೆಗಳ ಮುಂದೆ ಹೋಗಿ ನಿಂತಾಗ ನಾವು ಅವನನ್ನು ನೋಡುವುದು ಮುಖ್ಯ ಅಲ್ಲ, ಅವನು ನಮ್ಮನ್ನು ನೋಡುವುದು ಮುಖ್ಯ. ಆ ಗಣಪತಿ ನಮ್ಮನ್ನು ನೋಡಬೇಕು, ಯಾಕಂದ್ರೆ ಕರುಣಾಪೂರ್ಣ ದೃಷ್ಟಿಯಿಂದ ನೋಡಬೇಕು. ಆ ರೀತಿ ನೋಡಿ ನಮ್ಮನ್ನು ಅನುಭವಿಸು. ಜನುಮಾಮಯ ಮೃತಿಗಳಿಂದ, ಅಂದ್ರೆ ಈ ಹುಟ್ಟು, ಈ ರೋಗ, ವಿಜಿನ, ಸಾವು ಇವುಗಳಿಂದ ನನ್ನನ್ನು ದೂರ ಮಾಡು ಹೇಳಿ ಕಡೆಗೆ ಒಂದು ಪ್ರಾರ್ಥನೆಯನ್ನು ಮಾಡಿರುತ್ತಾರೆ. ಕರುಣಿ ಎಂದರಿದು ಹೇರೊಡಲ ನಮಿಸುವೆ ನಿನ್ನಡಿಗೆ, ಬೆಂಬಿಡನೆ ಪಾಲಿಸು ಪರಮ ಕರುಣಾ ಸಿಂಧು ಎಂದೆಂದು. ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿಸೆನ್ನಿಂದ ಪ್ರತಿ ದಿವಸದಲ್ಲಿ ಮರೆಯದೆ. ಕರುಣಿ ಕೇಳ್ಕೊಂಡು ಮಹಾ ಕರುಣೆ ಉಳ್ಳವರು. ಈಗ ಹೇಳ್ತಾರೆ ಕರುಣಿ, ತುಂಬಾ ಕರುಣೆ. ನಮ್ಮಲ್ಲಿ ಹೇಳ್ತಾರಲ್ಲ ಕಡು ಛಾಯೆ ಅಂತ ಹೇಳಿದ್ರೆ ತುಂಬಾ ಸ್ಟ್ರಾಂಗ್ ಅಂತ. ಹಾಗೆ ನೀನು ಕರುಣೆ ಅಂದ್ರೆ ಅಷ್ಟಿಷ್ಟಲ್ಲ, ತುಂಬಾ ಕರುಣೆ ಉಳ್ಳವರು. ನಿನ್ನನ್ನ ನಾನು ಹೇರುಡಲ ಅಂದ್ರೆ ದೊಡ್ಡ ಹೊಟ್ಟೆ ಉಳ್ಳವನೇ, ನಿನ್ನ ಬಳಿ ಇಷ್ಟೇ ಪ್ರಾರ್ಥನೆಯನ್ನು ಮಾಡುತ್ತೇನೆ. ಏನು ಅಂತ ಹೇಳಿದ್ರೆ ನನ್ನನ್ನು ಯಾವತ್ತೂ ರಕ್ಷಣೆ ಮಾಡ್ತಾ ಇರು. ವಿಘ್ನ ಬರ್ತಾ ಇದೆ, ಮತ್ತೆ ನಡುವೆ ಬರುತ್ತಿಪ್ಪ ವಿಘ್ನಗಳ ಪರಿಹರಿಸಿ. ಮತ್ತೆ ವಿಘ್ನ ಬರ್ತಾ ಇದೆ. ಯಾವುದಕ್ಕೆ? ಯಾವುದಕ್ಕೂ ಅಲ್ಲ, ಭಗವನ್ ನಾಮ ಸಂಕೀರ್ತನೆ. ದೇವರ ಬಗ್ಗೆ ಏನಾದ್ರು ಮಾಡೋಣ, ಏನಾದ್ರೂ ಹೇಳೋಣ ಅಂತ ಹೋದ್ರೆ ವಿಘ್ನ. ಹೊರಗಿನ ವಿಘ್ನಕ್ಕಿಂತಲೂ ಒಳಗಿನ ವಿಘ್ನ. ಏನೋ ಹೇಳಲಿಕ್ಕೆ ಶುರು ಮಾಡ್ತಾರೆ, ಹೊರಗಿನಿಂದ ಹೋಗ್ತಾ ಇರ್ತದೆ, ಒಳಗೆ ಬರ್ತದೆ ವಿಘ್ನ ಬರ್ತಾ ಇದೆ. ಅದನ್ನು ಪರಿಹಾರ ಮಾಡಿ ನನ್ನಿಂದ ನುಡಿಸೆನ್ನಿಂದ ನೀನು ಒಳಗೆ ನಿಂತು ನುಡಿದು ನನ್ನಿಂದ ನುಡಿಸಯ್ಯ ಪ್ರತಿ ದಿವಸದಲ್ಲಿ ಬಿಡದಲೆ ಅಂತ ಈ ರೀತಿ
ಹೇಳಿ ಕಡೆಗೆ 21 ಪದ್ಯಗಳಿಂದ ಕೂಡಿದಂತಹ ಈ ವಿಘ್ನೇಶ್ವರ ಸಂಧಿ ಅದನ್ನ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಗಣಪತಿಯ ಒಳಗಿರುವ ದೇವರಿಗೆ ಏಕವಿಂಶತಿ ಪದಗಳೆನಿಸುವ ಕೋಕಲನ ನವಮಾಲಿಕೆಯ ಮೈನಾಹಿತನಯ ತರಗತ ಶ್ರೀ ಪ್ರಾಣಪತಿಯನಿಪ ಶ್ರೀಕರ ಜಗನ್ನಾಥ ವಿಠ್ಠಲ ಸ್ವೀಕರಿಸಿ ಸ್ವರ್ಗಪವರ್ಗನಿತ ಕೊಡುವ ಸೌಖ್ಯಗಳ ಭಕ್ತರಿಗಾವ ಕಾಲದಲ್ಲಿ. ಇಂಥ 21 ಪದ್ಯಗಳು. ಯಾಕಂದ್ರೆ 21 ಅಂದ್ರೆ ಗಣಪತಿ ಪ್ರಿಯ. ಆ 21 ಪದ್ಯಗಳಿಂದ ಕೂಡಿದಂತಹ ಇದೊಂದು ಕಮಲದ ಮಾಲೆ. ಅದನ್ನ ನಾನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ ಗಣಪತಿಗೆ. ಆ ಗಣಪತಿಯ ಒಳಗೆ ಇರುವಂತಹ ಮೈನಾಕಿ ತನಯಾಂತರ್ಗತ, ಮೈನಾಕಿ ಅಂದರೆ ಪಾರ್ವತಿಯ ಪುತ್ರನಾದ ಗಣಪತಿಯ ಒಳಗಿರುವ ಮುಖ್ಯ ಪ್ರಾಣ ಶ್ರೀ ಪ್ರಾಣಪತಿ ಎನಿಪ ಮುಖ್ಯ ಪ್ರಾಣ ಒಳಗಿರುವಂತಹ ಶ್ರೀಕರ ಜಗನ್ನಾಥ ವಿಠಲ. ಅದೇ ಜಗನ್ನಾಥ ವಿಠಲ ಅಂದ್ರೆ ವಿಶ್ವಂಭರ ರೂಪಿ ಪರಮಾತ್ಮ. ಅವನಿಗೆ ಇದನ್ನು ಅರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇದರಿಂದಾಗಿ ಇದನ್ನು ಸ್ವೀಕರಿಸಿ ಆ ಗಣಪತಿಯ ಒಳಗಿರುವ ಮುಖ್ಯ ಪ್ರಾಣಾಂತರ್ಗತ ವಿಶ್ವರೂಪಿ ಪರಮಾತ್ಮ ಸ್ವೀಕರಿಸಿ ಸ್ವರ್ಗಾಪವರ್ಗದಿಂದ ಕೊಡುವ ಸೌಖ್ಯಗಳು. ಆ ದೇವರು ಇಲ್ಲಿ ಅಲ್ಲಿ ಎರಡು ಕಡೆಯಿಂದಲೂ ನಮಗೆ ಏನು ಬೇಕೋ ಅದೆಲ್ಲವನ್ನು ಕೊಟ್ಟು ರಕ್ಷಣೆಯನ್ನು ಮಾಡ್ತಾನೆ ಅಂತ ಹೇಳುವ ಮೂಲಕ ಈ ವಿಘ್ನೇಶ್ವರ ಸಂಧಿಯನ್ನ ಆ ಭಗವಂತನಿಗೆ ಅರ್ಪಣೆಯನ್ನು ಮಾಡ್ತಾರೆ. ಇಂಥ ಒಂದು ವಿಘ್ನೇಶ್ವರ ಸಂಧಿಯ ಚಿಂತನೆಯನ್ನು ಆ ಗಣಪತಿಯ ಇಚ್ಛೆಯಿಂದಲೇ ನಮ್ಮ ಶ್ರೀಶ ಉಪಾಧ್ಯಾಯರು ಅವರೊಂದು ದೇವರು ಪ್ರೇರಣೆ ಮಾಡಿ ಇಲ್ಲಿ ನನಗೆ ಒಂದು ಅವಕಾಶ ಅಂದ್ರೆ ನನಗೊಂದು ಗಣಪತಿಯ ಸನ್ನಿಧಾನದಲ್ಲಿ ಸೇವೆ ಮಾಡುವ ಒಂದು ಭಾಗ್ಯವನ್ನ ಅವರು ಒದಗಿಸಿಕೊಟ್ಟಿದ್ದಾರೆ. ಎಲ್ಲರೂ ಕೂಡ ಈ ವಿಘ್ನೇಶ್ವರ ಸಂಧಿಯನ್ನು ಎಷ್ಟು ಅಂತ ಹೇಳಿದ್ರೆ ಪವರ್ ಅಂತ ಹೇಳಿದ್ರೆ ನಾನೇ ಅನುಭವಿಸಿದ್ದು. ನಿಮಗೊಂದು ಘಟನೆಯನ್ನು ನಾನು ಹೇಳಬೇಕು. ಒಂದು ಮನೆಯಲ್ಲಿದ್ದೆ, ತುಂಬಾ ತಾಪತ್ರಯ, ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಆ ಮನೆಯಿಂದ ಬೇರೆ ಮನೆಗೆ ಹೋಗುದು. ಅದಕ್ಕೋಸ್ಕರ ಎಷ್ಟು ಪ್ರಯತ್ನ ಪಟ್ಟರು ಕೂಡ ನಿಮ್ಗೆ ಎಲ್ಲಿವರೆಗೆ ಅಂದ್ರೆ ಫೋನ್ ಮಾಡಿ ಹೇಳ್ತಾರಲ್ಲ ಒಂದು ಮನೆ ಇದೆ, ಆಯ್ತು ಹಾಗಾದ್ರೆ ನೋಡ್ಕೊಂಬನ್ನಿ, ನನಗೆ ಬೇಕಾದ ಮನೆ ಎಲ್ಲಿದೆ ಕೇಳಲಿಕ್ಕೆ ಹೋದ್ರೆ ಆಯ್ತು ಇಲ್ಲ, 5-6 ಕಡೆ ಇದೇ ರೀತಿ ಕೇಳಲಿಕ್ಕೆ ಹೋದ್ರೆ ಇಲ್ಲ ಅಲ್ಲಿ ಇಲ್ಲ ಅಲ್ಲಿ, ಏನ್ ಮಾಡುದು ಕಡೆಗೆ ಇದೇ ವಿಘ್ನೇಶ್ವರ ಸಂಧಿ. ವಿಘ್ನೇಶ್ವರ ಸಂಧಿ ಅಂತ ಕುಳಿತು ಪಾರಾಯಣ ಮಾಡಿದ ಮೇಲೆ ಕೂಡಲೇ ಫೋನ್ ನೋಡಿ ಯಾರೊಬ್ರು ಇಲ್ಲ ಅಂತ ಹೇಳಿದ್ರು ನೋಡಿ ಮನೆ ಬಾಕಿ ಇದೆ ಖಾಲಿ ಇದೆ ತಂದಿಲ್ಲ. ಅದೇ ಸುಮಾರು ವರ್ಷದ ಹಿಂದಿನ ಕತೆ. ಹಾಗೆ ಈ ವಿಘ್ನೇಶ್ವರ ಸಂಧಿ ಯಾಕಂದ್ರೆ ಗಣಪತಿ ಅಷ್ಟು ಮಹತ್ವ ಇದೆ. ಏನು ಬೇಡ ಇರೋಲ್ಲ. ಮೊನ್ನೆ ನಡೆದ ಒಂದು ಬೇಡ. ಮೊನ್ನೆ ಉಪನ್ಯಾಸ ಮುಗಿಸಿ ಹೋಗಬೇಕಾದ್ರೆ ಕಾರಲ್ಲಿ ಹೋಗ್ಬೇಕಾದ್ರೆ ಮುಕ್ಕಾಲು ಭಾಗ ಹೋಗಿದ್ದೇನೆ. ಗೇರ್ ಪ್ರಾಬ್ಲಮ್, ಕಾರಿನ ಗೇರೆ ಬೀಳ್ತಾ ಇದೆ ನೋಡಿ, 2-3 ಗೇರೆ ಬೀಳ್ತಾ ಇದೆ ಕಾರು. 5 ದಿನ ಆಯ್ತಲ್ಲ, ನಾಳೆ ಯಾಕೆ ಹೋಗುದು ಮತ್ತೆ ಕಾರಿಲ್ವಲ್ಲ, ಯಾರು ಹೋಗುದು ಏನ್ ಕತೆ ಯೋಚನೆ ಮಾಡ್ತಾ. ಅದು ಮಂಗಳವಾರದೇ, ನಿನ್ನೆ ಮಂಗಳವಾರ ಅಂತ ಹೇಳಿದ್ರೆ ಎಲ್ಲ ಮಂಗಳವೇ, ಹೆಸರಿಗೆ ಮಾತ್ರ ಮಂಗಳ. ಇಲ್ಲಿವರೆಗೆ ನಾನು ಅನುಭವಿಸಿದಾಗೆ ಅವತ್ತೊಂದಾಗ ಕೆಲಸ ಆಗಲ್ಲ, ಆದ್ರೂ ಸರಿ ಕಟ್ಟ ಆಗೋದು ಮಂಗಳವಾರ. ನಿನ್ನೆ ತಗೊಂಡು ಹೋದೆ, ಯಾರಿಗೆ ತಗೊಂಡು ಹೋದೆ, ಹೋಗ್ಬೇಕಾದ್ರೆ ಲೆಕ್ಕಾಚಾರ ಮಾಡಿದ್ರೆ ಇವತ್ತು ಮಧ್ಯಾಹ್ನ ನೋಡೋದು, ಆದ್ರೆ ಆದೀತು ಇದನ್ನ ಏನ್ ಮಾಡಬೇಕು ನೋಡಬೇಕು. ಆಶ್ಚರ್ಯ ಆದ್ರೆ ನೀವು ನಂಬ್ತಿರಲ್ವೋ, ಅವನ ಹೋಗಿ ಗಾಡಿ ಬಿಟ್ಟು ಬರಬೇಕು ಅನ್ನೋದು ಅವನು 10 ನಿಮಿಷದಲ್ಲಿ ಸರಿ ಮಾಡ್ಕೊಡ್ತಾನೆ. 10 ನಿಮಿಷ ಬೇರೆ ನನಗೆ ಇಲ್ಲಿವರೆಗೆ ಆಗೋದಿಲ್ಲ, 10 ನಿಮಿಷದಲ್ಲಿ ಸರಿ ಮಾಡಿದ್ರೆ ಸರಿ ಅಂತ ಹೊರಡೋದು. ಆಶ್ಚರ್ಯ. ಅವಾಗ ಅನಿಸಿದಂತೆ ಓ ಗಣಪತಿಯ ದೃಷ್ಟಿಗೆ ಬಂದಿದೆ, ಅದಕ್ಕಾಗಿ ಅಷ್ಟು ಸರಿ ಮಾಡಿ ವಿಘ್ನ ಹೇಳ್ತಿರೋ ಪೂಜೆ ಪರಿಹಾರ ಅಂದ್ರೆ ಅಷ್ಟು ಶಕ್ತಿ ಇರುವಂತಹದ್ದು ವಿಘ್ನೇಶ್ವರ ಸಂಧಿ. ಅದು ವಿಶೇಷವಾಗಿ ಆನೆಗುಡ್ಡೆಯ ಗಣಪತಿಯ ಸನ್ನಿಧಾನದಲ್ಲಿ ನಾವು ಆ 21 ಪದ್ಯಗಳ ಒಂದು ಮಾಲಿಕೆಯನ್ನ ಗಣಪತಿಗೆ ಅರ್ಪಣೆಯನ್ನು ಮಾಡಿದ್ದೇವೆ. ಅದರಿಂದ ಆ ಗಣಪತಿ ಸಂತೃಪ್ತರಾಗಿ, ಆ ಗಣಪತಿಯ ಒಳಗಿರುವಂತಹ ವಿಶ್ವಕ್ಕೆ ಪರಮಾತ್ಮ ಸಂತೃಪ್ತರಾಗಿ ಎಲ್ಲರಿಗೂ ಕೂಡ ಒಳ್ಳೆಯದನ್ನು ಮಾಡಲಿಕ್ಕೆ ಪ್ರಾರ್ಥನೆಯನ್ನು ಮಾಡ್ತಾ, ಹಾಗೆ ನೀವೆಲ್ಲರೂ ಕೂಡ ಒಂದು ಸೇರಿದ್ದೀರಿ, ಕೇಳಿದ್ದೀರಿ, ಬಹಳ ಆಸಕ್ತಿಯಿಂದ ಕೇಳಿದ್ದೀರಿ. ನಿಮಗೆಲ್ಲರಿಗೂ ಕೂಡ ಹಾಗೆ ಶ್ರೀಶ ಉಪಾಧ್ಯಾಯರು ವಿಶೇಷವಾಗಿ ಇಲ್ಲೊಂದು ಸೇವೆ ಮಾಡಿ ನನಗೆ ಖುಷಿಯಾಗಿದೆ. ಇಲ್ಲಿ ಸೇವೆ ಮಾಡಿಕೊಂಡು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ ಗಣಪತಿಯ ಬಗ್ಗೆ ಸೂಚಿ ಮಾಡಲಿಕ್ಕೋಸ್ಕರ. ಅವರೆಲ್ಲರಿಗೂ ಕೂಡ ಹಾಗೆ ಎಲ್ಲ ಉಪಾಧ್ಯಾಯ ಕುಟುಂಬದವರಿಗೂ ಕೂಡ ಆ ಭಗವಂತನ ಪೂರ್ಣ ಅನುಗ್ರಹ ಇರಲಿ ಎಂದು ಪ್ರಾರ್ಥನೆಯನ್ನು ಮಾಡ್ತಾ ಈ ಉಪನ್ಯಾಸವನ್ನು ಗಣಪತಿಯ ಅಂತರ್ಗತ